ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಇವತ್ತು ಸೆಕೆಂಡ್ PUC ಬಯಾಲಜಿಯ ಎಕೋಸಿಸ್ಟಮ್ ಅನ್ನುವಂತಹ ಒಂದು ಪಾಠದ CET ಪೋರ್ಷನ್ ನಾವು ಕಲಿತಾ ಇದ್ದೇವೆ. ಎಕೋಸಿಸ್ಟಮ್ ಲಾಸ್ಟ್ ಯೂನಿಟ್ ಅಲ್ಲಿರುವಂತಹ ಒಂದು ಚಾಪ್ಟರ್ ಇದು. ನೀಟಲ್ಲಿ ಕಳೆದ ವರ್ಷ 3 ಪ್ರಶ್ನೆಗಳು 2022 ಅಲ್ಲಿ, ಅದರ ಹಿಂದೆ 2 ಪ್ರಶ್ನೆಗಳು, ಹೀಗೆ ಒಂದು 2 ರಿಂದ 3 ಪ್ರಶ್ನೆಗಳನ್ನು ನಾವು ಈ ಚಾಪ್ಟರ್ನ ನಾವು ನೀಟ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ CETಯಲ್ಲೂ 2 ರಿಂದ 3 ಪ್ರಶ್ನೆಗಳನ್ನು ನಾವು ಈ ಚಾಪ್ಟರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ದರಿಂದ ಈ ಚಾಪ್ಟರ್ನ ಕೆಲವು ಕಂಟೆಂಟ್ಗಳ ಮೇಲೆ ನಾನು ಒಂದು 30 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಇನ್ ಆ್ಯಂಡ್ ಅರೌಂಡ್ ದಿ ಕ್ವಶನ್ಸ್ ಲೆಟ್ ಅಸ್ ಡಿಸ್ಕಸ್ ಫ್ಯೂ ಕಾನ್ಸೆಪ್ಟ್ಸ್. ಥಿಯರಿಯನ್ನು ನಾನು ನಿಮಗೆ, ನೀವು ಈಗಾಗಲೇ ಸೆಕೆಂಡ್ PUC ಎಕ್ಸಾಮ್ ಬರೆದಿರೋದ್ರಿಂದ ಥಿಯರಿಯನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಅಂದ್ಕೊಂಡು ಲೆಟ್ ಮಿ ಸ್ಟಾರ್ಟ್ ದಿ ಟಾಪಿಕ್. ಎಕೋಸಿಸ್ಟಮ್ ಅನ್ನುವಂಥದ್ದು ಇಟ್ ಈಸ್ ಎ ಸಿಸ್ಟಮ್ ವಿಚ್ ಇನ್ಕ್ಲೂಡ್ಸ್ ದಿ ಇಂಟರಾಕ್ಷನ್ ಬಿಟ್ವೀನ್ ದಿ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್. ಬಯೋಟಿಕ್ ಮತ್ತು ಎಬಯೋಟಿಕ್ ಕಾಂಪೊನೆಂಟ್ನ ಇಂಟರಾಕ್ಷನ್ ಇಂದ ಉಂಟಾಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಎಕೋಸಿಸ್ಟಮ್ ಅಂತ ಕರಿತೇವೆ. ಇದರಲ್ಲಿ ಜೀವ ಇರುವಂತಹ ಮತ್ತು ಜೀವ ಇಲ್ಲದೆ ಇರುವಂತಹ ನಿರ್ಜೀವ 2 ಘಟಕಗಳ ಒಂದು ಹೊಂದಾಣಿಕೆ, ಅವುಗಳ ಮಧ್ಯೆ ಇರುವಂತಹ ನಿರಂತರ ಸಂವಹನದಿಂದ ಉತ್ಪತ್ತಿಯಾಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಎಕೋಸಿಸ್ಟಮ್ ಅಂತ ಕರಿತೇವೆ. ಇಟ್ ಇಸ್ ಎ ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮ್. ಸೆಲ್ಫ್ ಸಸ್ಟೈನ್ ಅಂದರೆ ತನ್ನನ್ನು ತಾನೇ ರೆಗ್ಯುಲೇಟ್ ಮಾಡಿಕೊಳ್ಳುತ್ತಾ ಇರುವಂತಹ ಒಂದು ವ್ಯವಸ್ಥೆ ಇದು ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮ್. ಸೊ ಸೆಲ್ಫ್ ಇಂಟ್ರಾಕ್ಟಿಂಗ್, ಸೆಲ್ಫ್ ಡೆವಲಪಿಂಗ್ ಅಂಡ್ ಸೆಲ್ಫ್ sustaining system is called ecosystem, which includes the interaction between the biotic and abiotic components. ಏನಿದು ಬಯೋಟಿಕ್ ಮತ್ತೆ ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು ಏನು, ಅವುಗಳು ಹೇಗೆ ಇಂಟ್ರಾಕ್ಟ್ ಮಾಡ್ಕೊಳ್ತವೆ ಅನ್ನೋದ್ರ ಬಗ್ಗೆ ನಾವು ಈಗ ಓದ್ತಾ ಹೋಗೋಣ. ಅದಕ್ಕಿಂತ ಮೊದಲು ಲೆಟ್ ಅಸ್ ಡಿಸ್ಕಸ್ ದಿ ಕ್ವಶನ್ಸ್ಗಳನ್ನು ನಾವು ನೇರವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಶ್ನೆ, vertical distribution of the different species occupying the different levels of an ecosystem is called. ಇಲ್ಲಿ 4 ಆಪ್ಷನ್ಸ್ಗಳಿದೆ. ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ನೋಡಿ, ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ನಿಮ್ಗೆ ಗೊತ್ತಿದೆ. ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಈ 2 ಶಬ್ದಗಳನ್ನು ನೀವು ಕೇಳಿದ್ದೀರಿ. ಈಗ ಈ ಬೇರೆ ಬೇರೆ ಜೀವಿಗಳು, ಒಂದು ವ್ಯವಸ್ಥೆಯಲ್ಲಿರುವಂತಹ ಬೇರೆ ಬೇರೆ ಜೀವಿಗಳು ಹೇಗೆ ಇಂಟ್ರಾಕ್ಟ್ ಮಾಡಿಕೊಂಡಿರ್ತವೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಈ ಸೇಮ್ ಪ್ರಶ್ನೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ಇದೆ. ನಾವು ಕೊಟ್ಟಿರುವಂಥ ಮ್ಯಾಕ್ಸಿಮಮ್ ಎಲ್ಲ ಪ್ರಶ್ನೆಗಳು ಕೂಡ NCERT ಇಂದ ನೇರವಾಗಿದೆ. ನಿಮಗೆ ಗೊತ್ತಿರಬಹುದು, CET ಮತ್ತೆ ನೀಟಲ್ಲಿ ನೀವು NCERT ಟೆಕ್ಸ್ಟ್ ಬುಕ್ ಅನ್ನ ಪರ್ಫೆಕ್ಟ್, ಅದರ ನೋಕ್ ಅಂಡ್ ಕಾರ್ನರ್ ನೀವು ತರೋ ಆಗ್ಬಿಟ್ರೆ ಬೇರೆ ಯಾವುದನ್ನು ರೆಫರ್ ಮಾಡಬೇಕಾಗಿಲ್ಲ. ಹಾಗೆ ಈ ಎಕೋಸಿಸ್ಟಮ್ ಚಾಪ್ಟರ್ನ ಬೇರೆ ಬೇರೆ ಭಾಗಗಳು, ಲೈಕ್ ಕಾಂಪೊನೆಂಟ್ಸ್ ಆಫ್ ದಿ ಎಕೋಸಿಸ್ಟಮ್, ಎಬಯೋಟಿಕ್ ಕಾಂಪೊನೆಂಟ್ಸ್, ಬಯೋಟಿಕ್ ಕಾಂಪೊನೆಂಟ್, ಆಮೇಲೆ ಎನರ್ಜಿ ಫ್ಲೋ, ನ್ಯೂಟ್ರಿಯೆಂಟ್ ಸೈಕಲ್, ಕೊನೆಗೆ ಇರುವಂತಹ ಎಕೋಸಿಸ್ಟಮ್ ಸರ್ವಿಸಸ್, ಈ ಎಲ್ಲ ಭಾಗಗಳಿಂದ ಕೂಡ ನಾವು 1-2 ಪ್ರಶ್ನೆಗಳನ್ನು ಇಲ್ಲಿ ತಗೊಂಡಿದ್ದೇವೆ. ನೀವು ಅದನ್ನ ಈಗ ನಾವು ಒಂದೊಂದನ್ನೇ ಸ್ಟಡಿ ಮಾಡ್ತಾ ಹೋಗೋಣ. ಸೊ ದ ವೆರಿ ಫಸ್ಟ್ ಕ್ವಶನ್, ನೀವು ಪ್ರಶ್ನೆಯನ್ನು ಚೆನ್ನಾಗಿ ಓದಿಕೊಳ್ಳಿ ಅಂಡ್ ಟ್ರೈ ಟು ಗೆಸ್ ದಿ ಆನ್ಸರ್. ನಾನು ಈ ಸ್ಲೈಡ್ ಆದ ಕೂಡಲೇ ನಿಮಗೆ ಆನ್ಸರ್ ಕೀ ಮತ್ತೆ ಸೊಲ್ಯೂಷನ್ ಎರಡನ್ನು ಕೂಡ ಕೊಡ್ತೇನೆ. ಈಗ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಏನಂದ್ರೆ, ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರೆ, ಒಂದು ದೊಡ್ಡ ಕಾಡು, ಒಂದು ಫಾರೆಸ್ಟ್ ಎಕೋಸಿಸ್ಟಮ್ ಅನ್ನು ತಗೊಳ್ಳೋಣ. ಅದರಲ್ಲಿ ಒಂದು ದೊಡ್ಡ ಮರ ಇರ್ತದೆ, ಅದಾದ್ಮೇಲೆ ಅಲ್ಲೊಂದು ಸಣ್ಣ ಸಣ್ಣ ಮರಗಳಿರ್ತವೆ, ಆಮೇಲೆ ಸಣ್ಣ ಒಂದು ಗಿಡಗಳಿರ್ತವೆ, ಆಮೇಲೆ ಸಣ್ಣ ಒಂದು ಪೊದೆ ಇರ್ತದೆ, ಆಮೇಲೆ ಸಣ್ಣ ಸಣ್ಣ ಗಿಡಗಳಿರ್ತವೆ, ಆಮೇಲೆ ಗ್ರಾಸ್ಗಳಿರ್ತವೆ. ನೋಡಿ ಇಲ್ಲಿ ಹೇಗೆ ಜೀವಿಗಳು ಆರ್ಗನೈಸ್ ಆಗಿದೆ, ಅರೇಂಜ್ ಆಗಿದೆ ನೋಡಿ. ಇಂತಹ ಅರೇಂಜ್ಮೆಂಟ್ ಅನ್ನು ನಾವು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಡಿಫರೆಂಟ್ ಸ್ಪೀಶೀಸ್ ಅಂತ ಕರಿತೇವೆ. ಈಗ ನಾನು ಇದನ್ನೊಂದು ಕಾಡಿನ ಪರಿಸರ ವ್ಯವಸ್ಥೆಯನ್ನು ನಿಮ್ಗೆ ತೋರಿಸಿದ್ದು, ಫಾರೆಸ್ಟ್ ಎಕೋಸಿಸ್ಟಮ್. ಇದರಲ್ಲಿ ಥಿಕ್ ಕ್ಯಾನೋಪಿ ಇರುವಂತಹ ದೊಡ್ಡ ಕಾಡು, ಆಮೇಲೆ ಸಣ್ಣ ಮರಗಳು, ಆಮೇಲೆ ಸಣ್ಣ ಪೊದೆ, ಆಮೇಲೆ ಗಿಡ, ಆಮೇಲೆ ಗ್ರಾಸಸ್, ಇನ್ನು ಸಣ್ಣ ಸಣ್ಣ ಗ್ರಾಸಸ್ಗಳು. ಇದನ್ನು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ.
ಇದೊಂದು ಒಂದೊಂದು ಹಂತದಲ್ಲಿ ಅರೇಂಜ್ಮೆಂಟ್ ಆಗೋದಕ್ಕೆ ನಾವು ಅದರಿಂದ ಇದ್ರ ಆನ್ಸರ್ ಏನಾಗುತ್ತೆ, ಸ್ಟ್ರಾಟಿಫಿಕೇಶನ್. ಸ್ಟ್ರಾಟಾ, ಲೇಯರ್, ಪದರಗಳು, ಪದರವಾಗಿ ನಾವು ಬೇರೆ ಬೇರೆ ಜೀವಿಗಳನ್ನ ಅರೇಂಜ್ ಮಾಡೋದನ್ನ ಸ್ಟ್ರಾಟಿಫಿಕೇಶನ್ ಅಂತ ಕರಿತೇವೆ. ಸೊ ಇದರ ಉತ್ತರ ಏನಾಗುತ್ತೆ, ಸ್ಟ್ರಾಟಿಫಿಕೇಶನ್ ಆಗಿದೆ. ಬಹಳ ಥಿಯರಿಟಿಕಲ್ ಚಾಪ್ಟರ್ ಆಗಿರೋದಕ್ಕೆ ನಾವು ಇದನ್ನ ಬಹಳ ಗಮನ ಇಟ್ಟು ಕೇಳಿಸಿಕೊಳ್ಬೇಕು. ಪ್ಲಸ್ ಇಲ್ಲಿ ಬಂದಂತ ಪ್ರಶ್ನೆಯನ್ನ ಸ್ಪಷ್ಟವಾಗಿ ಓದಿಕೊಳ್ಳಬೇಕಾಗುತ್ತೆ. ಆವಾಗ ಮಾತ್ರ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಎರಡನೇ ಪ್ರಶ್ನೆ, ದ ರೇಟ್ ಅಟ್ ವಿಚ್ ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಆಫ್ ಅನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಸ್ ಎಕೋಸಿಸ್ಟಮ್ಸ್ ಅಂತ ಹೇಳಿದ್ರೆ, ಇವಾಗ ಒಂದು ಗಿಡ ಇದೆ ಅಂತ ಅನ್ಕೊಳ್ಳೋಣ. ಆ ಗಿಡ ಸೂರ್ಯನ ಬೆಳಕನ್ನ ಪಡೆದುಕೊಂಡು ಅದರ ಆಹಾರವನ್ನ ಉತ್ಪಾದನೆ ಮಾಡಿಕೊಳ್ತದೆ. ಅಂದ್ರೆ ಸೂರ್ಯನ ಬೆಳಕನ್ನು ನೇರವಾಗಿ ಟ್ರ್ಯಾಪ್ ಮಾಡುವಂತಹ ಕೆಪಾಸಿಟಿ ಇರುವಂತಹದ್ದು ಪತ್ರಹರಿತು, ಕ್ಲೋರೋಪ್ಲಾಸ್ಟ್ ಇರುವಂತಹ ಪ್ಲಾಂಟ್ಗಳಲ್ಲಿ ಮಾತ್ರ. ಸೊ ಅಲ್ಲಿ ಉತ್ಪಾದನೆ ಆದಂತಹ ಶಕ್ತಿ ಅದನ್ನ ತಿನ್ನುವಂತಹ ಇನ್ನೊಂದು ಜೀವಿಗೆ, ಅಂದ್ರೆ ಈಗ ಒಂದು ಗಿಡ ಇದೆ, ಆ ಗಿಡವನ್ನ ತಿನ್ನುವಂತಹ ಹರ್ಬಿವೋರ್ಸ್ಗಳು, ಹರ್ಬಿವೋರ್ಸ್ ಅಂತ ಹೇಳಿದ್ರೆ ಗಿಡವನ್ನ ತಿಂದು ಬೆಳೆಯುವಂತಹ ಪ್ರಾಣಿಗಳು, ಸಸ್ಯಾಹಾರಿಗಳು, ಇವುಗಳಿಗೆ ಆ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಆ ಸಸ್ಯಾಹಾರಿ ಪ್ರಾಣಿಯನ್ನ ತಿನ್ನುವಂತಹ ಮಾಂಸಾಹಾರಿ ಪ್ರಾಣಿಗಳಿಗೆ ಆ ಶಕ್ತಿ ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ನಾವು ಎನರ್ಜಿ ಫ್ಲೋ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೇಗೆ ಶಕ್ತಿ ಪ್ರಸರಣ ಆಗುತ್ತೆ, ಅಂದ್ರೆ ಫ್ಲೋ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ಸೊ ಎಕೋಸಿಸ್ಟಮ್ನ ಬಹಳ ಇಂಪಾರ್ಟೆಂಟ್ ಎರಡು ಕಾಂಪೊನೆಂಟ್ಗಳೇ ಅದು. ಏನು ಅಂತ ಹೇಳಿದ್ರೆ, ಟು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದಿ ಎಕೋಸಿಸ್ಟಮ್ ಈಸ್, ಒಂದು ಎಕೋಸಿಸ್ಟಮ್ ಅಂತ ಆದ್ರೆ ಎಕೋಸಿಸ್ಟಮ್ನ ಟೂ ಕಾಂಪೊನೆಂಟ್ಸ್, ಎರಡು ಕಾಂಪೊನೆಂಟ್ಗಳು, ಒಂದು ಎಬಯೋಟಿಕ್ ಮತ್ತೊಂದು ಬಯೋಟಿಕ್ ಕಾಂಪೊನೆಂಟ್ಗಳು. ಎಕೋಸಿಸ್ಟಮ್ನ ಎರಡು ಕಾಂಪೊನೆಂಟ್ಗಳು ಬಯೋಟಿಕ್ ಮತ್ತೆ ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು. ಇದನ್ನ ಫಸ್ಟ್ ತಿಳ್ಕೊಳ್ಳಿ ನೀವು. ಈ ಬಯೋಟಿಕ್ ಕಾಂಪೊನೆಂಟ್ ಅಲ್ಲಿ ಏನ್ ಬರ್ತದೆ ಮತ್ತೆ ಎಬಯೋಟಿಕ್ ಕಾಂಪೊನೆಂಟ್ಸ್. ಹೆಸರು ಹೇಳಿದಾಗೆ ಬಯೋಟಿಕ್, ಬಯೋ ಅಂತ ಹೇಳಿದ್ರೆ ಜೀವ ಇರುವಂತಹ ಕಾಂಪೊನೆಂಟ್ಗಳು, ಎಬಯೋಟಿಕ್ ಅಂತ ಹೇಳಿದ್ರೆ ಜೀವ ಇಲ್ಲದೆ ಇರುವಂತದ್ದು. ನೋಡಿ, ಎಬಯೋಟಿಕ್ ಕಾಂಪೊನೆಂಟ್ ಅಲ್ಲಿ ಏನ್ ಬರ್ಬೋದು, ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್. ಕ್ಲೈಮ್ಯಾಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ವಾತಾವರಣ, ಅದರಲ್ಲಿ ನೀರು, ಗಾಳಿ, ಟೆಂಪರೇಚರ್, ಇವೆಲ್ಲವೂ ಕೂಡ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ಗಳು ಬರ್ತವೆ. ಇನ್ನೊಂದು ಎಡಾಫಿಕ್ ಫ್ಯಾಕ್ಟರ್ಸ್. ಎಡಾಫಿಕ್ ಫ್ಯಾಕ್ಟರ್ ಅಂತ ಹೇಳಿ ನಿಮ್ಗೆ ಗೊತ್ತಿದೆ, ಎಡಾಫಿ EDAPH ಅಂತ ಬಂತು ಅಂತ ಹೇಳಿದ್ರೆ ಇದು ಮಣ್ಣಿಗೆ ಸಂಬಂಧಪಟ್ಟಿರುವಂತದ್ದು, ಸಾಯಿಲ್ ಅಂತ ಅರ್ಥ. ಮೂರನೇದು ಟೋಪೋಗ್ರಾಫಿಕ್. ಟೋಪೋಗ್ರಾಫಿಕ್ ಅಂತ ಹೇಳಿದ್ರೆ ಮೇಲ್ಮೈ, ಭೂಮಿಯ ಮೇಲ್ಮೈ. ಇದರಲ್ಲಿ ನಿಮಗೆ ಏನ್ ಬರ್ತದೆ, ದ ಪ್ಲೇನ್, ದ ಸಮತಲ, ಭೂಮಿಯ ಸಮತಲ ಅಥವಾ ಸ್ಲೋಪ್, ಲ್ಯಾಟಿಟ್ಯೂಡ್, ಇವೆಲ್ಲವೂ ಕೂಡ ಏನು, ದಿಸ್ ಆರ್ ಆಲ್ ದಿ ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು. ಜೀವ ಇಲ್ಲದೆ ಇರುವಂತಹ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಇರುವಂತಹ ಜೀವ ಇಲ್ಲದೆ ಇರುವಂತಹ ಕಾಂಪೊನೆಂಟ್ಗಳು. ಇದರೊಂದಿಗೆ ಜೀವ ಇರುವಂತಹ ಬಯೋಟಿಕ್ ಕಾಂಪೊನೆಂಟ್ಗಳು ನಿರಂತರವಾಗಿ ಸಂವಹನವನ್ನ ಮಾಡ್ತಾ ಇರ್ತದೆ. there will be a continuous interaction between the biotic and the abiotic components. ಈ ಬಯೋಟಿಕ್ ಕಾಂಪೊನೆಂಟ್ಗಳು ಯಾವುದು ಅಂತ ನೋಡಿದಾಗ, ಬಯೋಟಿಕ್ ಕಾಂಪೊನೆಂಟ್ಗಳು ಯಾವುದು, ದ ಪ್ರೊಡ್ಯೂಸರ್ಸ್. ಇಲ್ಲಿ ನೋಡಿ, ಪ್ರೊಡಕ್ಟಿವಿಟಿ ಅನ್ನೋ ಶಬ್ದ ಬಂದಿದ್ದಕ್ಕೆ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಪ್ರೊಡ್ಯೂಸರ್ಸ್, ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಉತ್ಪಾದಕರು, ಉತ್ಪಾದನೆಯನ್ನ ಮಾಡೋದು. ಏನು ಉತ್ಪಾದನೆ ಮಾಡೋದು ಇಲ್ಲಿ, ಪ್ರೊಡ್ಯೂಸರ್ಸ್ ಮೈನ್ಲಿ ಇನ್ಕ್ಲೂಡ್ಸ್ ದಿ ಗ್ರೀನ್ ಪ್ಲಾಂಟ್ಸ್. ಇವಾಗಷ್ಟೇ ನಾನು ನಿಮ್ಗೆ ಹೇಳಿದೆ, ಪತ್ರ ಹರಿತು ಇರುವಂತಹ ಪ್ಲಾಂಟ್ಗಳು ಇವೇನ್ ಮಾಡ್ತವೆ, ಇವುಗಳು ಮಾತ್ರ ಸೂರ್ಯನ ಬೆಳಕನ್ನ ಟ್ರ್ಯಾಪ್ ಮಾಡಿ ಅದರಿಂದ ಆಹಾರವನ್ನ ಪ್ರೊಡ್ಯೂಸ್ ಮಾಡಬಹುದು. ಅದನ್ನ ಬಯೋಮಾಸ್ ಪ್ರೊಡಕ್ಷನ್ ಅಂತ ಇಲ್ಲಿ ಕರೀತೇವೆ. ಆಹಾರವನ್ನು ಉತ್ಪಾದನೆ ಮಾಡುವಂಥದ್ದು ಅಥವಾ ಆಹಾರದಿಂದ ಬಳಕೆ ಮಾಡಿಕೊಂಡು ಶಕ್ತಿಯನ್ನು ಉತ್ಪಾದನೆ ಮಾಡುವಂಥದ್ದು. ಬಹಳ ಚಂದವಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ಇವತ್ತು ನಾವು ಈಗ ನಿಂತ್ಕೊಂಡು ಈಗ ನಾನು ಮಾತಾಡ್ತಿದ್ದೆ, ನನ್ನ ಮೈಯಲ್ಲಿ ಈಗ ನಾನು ಈಗ ನಿಂತ್ಕೊಳ್ಬೇಕು ಅಂತೇಳಿ ನನಗೆ ಶಕ್ತಿ ಬೇಕು. ಆ ಶಕ್ತಿ ನನ್ನ ದೇಹದಲ್ಲಿ ಹರಿಯುತ್ತಿರುವಂತಹ ಶಕ್ತಿ
ನಾನು ತಿಂದಂತಹ ಆಹಾರ ಪ್ಲಾಂಟ್, ಅದು ಆ ಪ್ಲಾಂಟ್ ಸೂರ್ಯನಿಂದ ಪಡೆದುಕೊಂಡಂತಹ ಶಕ್ತಿ, ಅದನ್ನು ನಾನು ತಿನ್ನೋದು ನನ್ನ ದೇಹದಲ್ಲಿ ಅದು ಈಗ ಶಕ್ತಿಯ ರೂಪದಲ್ಲಿ ಹರಿಯುತ್ತಾ ಇರ್ತದೆ. ಸೊ ಆ ಶಕ್ತಿಯನ್ನು ನಾನು ನೇರವಾಗಿ ಸೂರ್ಯನಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಸೋರ್ಸ್ ಆಫ್ ಎನರ್ಜಿ ಅದನ್ನು ಬಿಟ್ಟುಕೊಳ್ಬೇಕು. ದ ಸೋರ್ಸ್ ಆಫ್ ಎನರ್ಜಿ, ಶಕ್ತಿಯ ಮೂಲ ಯಾವುದು ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನಿಂದ ನಾನು ನೇರವಾಗಿ ಶಕ್ತಿಯನ್ನ ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ಕ್ಲೋರೋಪ್ಲಾಸ್ಟ್. ಅದನ್ನ ಪ್ಲಾಂಟ್ಗಳು ನೇರವಾಗಿ ಆ ಶಕ್ತಿಯನ್ನ ಪಡೆದುಕೊಳ್ತವೆ, ಸೂರ್ಯನಿಂದ ಪಡೆದುಕೊಂಡು ಅದನ್ನ ಶಕ್ತಿಯಾಗಿ ಮಾರ್ಪಡಿಸ್ತದೆ. ಅದನ್ನು ನಾವು ಹೇಳಿದ್ದಲ್ಲಿ ಲೈಟ್ ಎನರ್ಜಿ ಇಸ್ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿ ಇಸ್ ಇನ್ ದ ಫಾರ್ಮ್ ಆಫ್ ಯಾವುದು? ಅದು ಏನಾಗಿ ಕನ್ವರ್ಟ್ ಮಾಡ್ತದೆ? ಗ್ಲೂಕೋಸ್ ಮಾಡ್ತದೆ. ಗ್ಲೂಕೋಸ್ ಅನ್ನು ನಾವು ಯಾವ ರೂಪದಲ್ಲಿ? ಸ್ಟಾರ್ಚ್ ನ ರೂಪದಲ್ಲಿ ಸ್ಟೋರ್ ಮಾಡ್ತದೆ. ಆ ಸ್ಟಾರ್ಚ್ ಅನ್ನು ನಾವು ಆಹಾರವಾಗಿ ತಿಂತೇವೆ. ಆವಾಗ ನಮ್ಮ ದೇಹದಲ್ಲಿ ಅದಕ್ಕೆ ಆಹಾರದಿಂದ, ಮತ್ತೆ ನೀವು ಓದಿದಿರಿ ರೆಸ್ಪಿರೇಷನ್ ಅಂತ ಓದಿದಿರಿ, ಆ ರೆಸ್ಪಿರೇಷನ್ ಅನ್ನೋ ಪ್ರೋಸೆಸ್ ನ ಮುಖಾಂತರ ನಾವು ಶಕ್ತಿಯನ್ನ ಉತ್ಪಾದನೆ ಮಾಡ್ತೇವೆ. ಸೊ ಈಗ ಸೂರ್ಯನ ಬೆಳಕಿನಿಂದ ನೇರವಾಗಿ ಶಕ್ತಿಯನ್ನ ಉತ್ಪಾದನೆ ಮಾಡುವವರು ಯಾರು? ಅದನ್ನು ನಾವೀಗ ತಿಳ್ಕೊಳ್ಬೇಕು. ಯಾರು ಅದನ್ನ ಉತ್ಪಾದನೆ ಮಾಡ್ತಾರೆ ಅನ್ನೋದನ್ನ ನಾವು ಫಸ್ಟ್ ಅದನ್ನ ತಿಳ್ಕೊಳ್ಬೇಕು. ಈಗ ಟೋಟಲ್ ಈಗ ಪ್ರೊಡ್ಯೂಸರ್ಸ್, ಈ ಪ್ಲಾಂಟ್ಗಳು ಆ ಶಕ್ತಿಯನ್ನು ಉತ್ಪಾದನೆ ಮಾಡ್ತದೆ. ಇಟ್ ಪ್ರೊಡ್ಯೂಸಸ್ ದಿ ಎನರ್ಜಿ. ಈ ಪ್ಲಾಂಟ್ ಅನ್ನ ನೆಕ್ಸ್ಟ್ ಯಾರು ಅದನ್ನ ತಿಂತಾರೆ? ಅದನ್ನ ಈ ಪ್ಲಾಂಟ್ ನ ಮೇಲೆ ಫೀಡ್ ಮಾಡುವವರನ್ನ ನಾವು ಕನ್ಸ್ಯೂಮರ್ಸ್ ಅಂತ ಕರಿತೇವೆ. ಎರಡನೇ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ as ಕನ್ಸ್ಯೂಮರ್ಸ್. ದೀಸ್ ಕನ್ಸ್ಯೂಮರ್ಸ್ ದೇ ಫೀಡ್ ಆನ್ ಪ್ರೊಡ್ಯೂಸರ್ಸ್. ಅದರಲ್ಲಿ ಮತ್ತೆ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ಸ್, ಹೀಗೆ ಬೇರೆ ಬೇರೆ ಕನ್ಸ್ಯೂಮರ್ಸ್ಗಳು ಬರ್ತಾರೆ. ಅದನ್ನು ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕನ್ಸ್ಯೂಮರ್ಸ್. ಇನ್ನೊಂದು ಯಾರು ಅಂತ ಹೇಳಿದ್ರೆ, ಆ ಪ್ರಾಣಿ ಸತ್ತು ಹೋದ ಮೇಲೆ ಅದರ ದೇಹವನ್ನ ಕೊಳೆಯಿಸುವಂಥದ್ದು. ಯಾರು ಅದನ್ನ ಮಾಡ್ತಾರೆ? ಡಿಕಂಪೋಸರ್ಸ್. ಡಿಕಂಪೋಸರ್ಸ್ಗಳು ಯಾರು? ಸ್ಪೆಷಲಿ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ. ಇವನ್ನ ನಾವು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರಿತೇವೆ, ಫಂಗೈಗಳು. ಇಂಟ್ರೊಡಕ್ಷನ್ ಅನ್ನು ಕೊಡ್ತಾ ಇದ್ದೇನೆ ಈ ಚಾಪ್ಟರ್ನ ಬಗ್ಗೆ, ಅರ್ಥ ಮಾಡಿಕೊಳ್ತೀರಿ ಅಂತ ಅನ್ಕೊಳ್ತೇನೆ. ಸೊ ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಬಯೋಟಿಕ್. ಬಯೋಟಿಕ್ ಫ್ಯಾಕ್ಟರ್ಸ್ ನ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಗಳು. ಎ ಬಯೋಟಿಕ್ಸ್ ಕ್ಲೈಮೇಟ್, ಅದು ನಿಮ್ಮ ಏರ್, ವಾಟರ್, ಟೆಂಪರೇಚರ್, ಸಾಯಿಲ್ ಮತ್ತೆ ಪ್ಲೇನ್, ಭೂಮಿಯ ಮೇಲ್ಮೈ, ಇವೆಲ್ಲವನ್ನ ಕೂಡ ನಾವು ಎಬಯೋಟಿಕ್ ಫ್ಯಾಕ್ಟರ್ ಅಂತ ಕರಿತೇವೆ. ನೋಡಿ, ಇವುಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಕಾಂಪೊನೆಂಟ್ಗಳು ಬೇಕಾಗ್ತವೆ. ಈ ಎರಡರ ಇಂಟರಾಕ್ಷನ್ ಒಟ್ಟಾಗಿ ನಾವು ಏನಂತ ಕರಿತೇವೆ? ಎಕೋಸಿಸ್ಟಮ್ ಅಂತ ಕರಿತೇವೆ. ಸೊ ವಾಪಸ್ ಈ ಪ್ರಶ್ನೆಗೆ ಬರೋಣ. ಯಾವ ಮಟ್ಟದಲ್ಲಿ ಲೈಟ್ ಎನರ್ಜಿಯು ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ, ಅದನ್ನು ನಾವೇನು ಅಂತ ಕರಿತೇವೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವೇನು ಅಂತ ಕರಿತೇವೆ? ವಾಟ್ ವಿ ವಿಲ್ ಕಾಲ್? ಒಂದು ಪ್ಲಾಂಟ್ ತನ್ನ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಪ್ರೊಡ್ಯೂಸ್ ಮಾಡುವಂತ ಎನರ್ಜಿಯನ್ನು ನಾವು ಏನು ಅಂತ ಕರಿತೇವೆ? ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಕಾಲ್ಡ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಇಟ್ ಇಸ್ ದ ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್ ಇಸ್ ಕಾಲ್ಡ್ ಪ್ರೊಡಕ್ಟಿವಿಟಿ. ಆಹಾರನ ಉತ್ಪಾದನೆ ಮಾಡುವುದನ್ನು ನಾವೇನಂತ ಕರಿತೇವೆ? ಪ್ರೊಡಕ್ಟಿವಿಟಿ ಅಂತ ಕರಿತೇವೆ. ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಇದು ಬಹಳ ಇಂಪಾರ್ಟೆಂಟ್. ಇದು ನೋಡಿ, ಈ ಪ್ರೊಡಕ್ಟಿವಿಟಿಯನ್ನು ನಾವು ಹೇಗೆ ಮೆಜರ್ ಮಾಡ್ತೇವೆ ನೀವು ನೋಟ್ ಮಾಡ್ಕೊಳ್ಬೇಕು. ಇಟ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಪರ್ ಇಯರ್ ಅಥವಾ ಕಿಲೋ ಕ್ಯಾಲರೀಸ್ ಪರ್ ಸ್ಕ್ವೇರ್ ಮೀಟರ್ ಪರ್ ಇಯರ್. ಹೀಗೆ ಗ್ರಾಮ್ಸ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್, ಅಥವಾ ಈ ಪ್ರೊಡಕ್ಟಿವಿಟಿಯನ್ನು ಕಿಲೋ ಕ್ಯಾಲರೀಸ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್, ಹೀಗೆ ಕೂಡ ನಾವು ಮೆಜರ್ ಮಾಡಬಹುದು. To compare the productivity of different ecosystems, productivity can be divided into gross primary productivity and net primary productivity. ನೋಡಿ, ಇದು ಏನಿದು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತೆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ? ಒಂದು ಪ್ಲಾಂಟ್ ಸೂರ್ಯನ ಬೆಳಕನ್ನ ಪಡೆದುಕೊಂಡು ತನ್ನ ಆಹಾರವನ್ನು ಉತ್ಪಾದನೆ ಮಾಡ್ತದೆ. ಆ ಉತ್ಪಾದನೆ ಮಾಡಿದಂತ ಪ್ಲಾಂಟ್ ಆಗಿರ್ತದೆ ಅಂತ ಅನ್ಕೊಳ್ಳಿ. ಆ ಪ್ಲಾಂಟ್ ನ ಮೇಲೆ ಇನ್ನೊಂದು ಅನಿಮಲ್ ಬಂದು ಫೀಡ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಆವಾಗ ಆ ಪ್ಲಾಂಟ್ ಪಡೆದುಕೊಂಡಂತಹ ಅಷ್ಟೂ ಶಕ್ತಿ ಅದನ್ನ ತಿಂದಂತಹ ಹರ್ಬಿವರ್ಗೆ ಟ್ರಾನ್ಸ್ಫರ್ ಆಗುತ್ತಾ? ಅಷ್ಟೂ ಶಕ್ತಿ ಆ ಅನಿಮಲ್ಗೆ, ಹರ್ಬಿವರ್ಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಈಗ ನಾನೊಂದು ಸ್ವಲ್ಪ ಅನ್ನವನ್ನ ತಿಂತಾ ಇದ್ದೇನೆ ಅಂತ ಅನ್ಕೊಳ್ಳೋಣ. ಅನ್ನ ಅಂದ್ರೆ ಭತ್ತದ ಗಿಡದಲ್ಲಿ ಅದು ಸೂರ್ಯನ ಬೆಳಕನ್ನ ಬಳಸಿಕೊಂಡು ಫೋಟೋಸಿಂಥಸಿಸ್ ಮಾಡಿ ಟ್ರಾನ್ಸ್ಡ್ಯೂಸಸ್ ಇಂಟು ಕೆಮಿಕಲ್, ಅಂದ್ರೆ ಸ್ಟಾರ್ಚ್ ಆಗಿ ಉತ್ಪಾದನೆ ಮಾಡ್ಕೊಂಡಿದೆ. ಆ ಸ್ಟಾರ್ಚ್ ಅನ್ನ ನಾನು ತಿಂದಾಗ ಅದು ಉತ್ಪಾದನೆ ಮಾಡಿದಂತ ಅಷ್ಟು ಎನರ್ಜಿ ಏನಿದೆ ಅದು ನನಗೆ ಟ್ರಾನ್ಸ್ಫರ್ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ಅದರಲ್ಲಿ ಸ್ವಲ್ಪ ಪ್ರಮಾಣವನ್ನ ತಾನು ಬಳಸಿಕೊಳ್ತದೆ ಪ್ಲಾಂಟ್ ಫಾರ್ ದಿ ಪರ್ಪಸ್ ಆಫ್ ರೆಸ್ಪಿರೇಷನ್.
ತನ್ನ ಉಸಿರಾಟಕ್ಕಾಗಿ, ತನ್ನಲ್ಲಿ ತನ್ನ ತನ್ನ ಬೆಳವಣಿಗೆಗೆ, ತನ್ನ ಗ್ರೋತ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಶಕ್ತಿ ಬಳಕೆ ಆಗ್ತದೆ. ಉಳಿದ ಅಮೌಂಟ್ ಅನ್ನು ಮಾತ್ರ ಅದು ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ಗೆ, ಅಂದ್ರೆ ಅದನ್ನು ಫೀಡ್ ಮಾಡುವವರಿಗೆ, ಅದನ್ನು ತಿನ್ನುವವರಿಗೆ ಸ್ವಲ್ಪ ಅದು ಟ್ರಾನ್ಸ್ಫರ್ ಆಗುತ್ತೆ. ತಾನು ಎಷ್ಟು ಉತ್ಪಾದನೆ ಮಾಡ್ತದೆ ಅನ್ನುವಂಥದ್ದನ್ನು ನಾವು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಅದರಲ್ಲಿ ಸ್ವಲ್ಪ ತಾನು ಬಳಸಿಕೊಂಡು ಫಾರ್ ದಿ ಪರ್ಪಸ್ ಆಫ್ ರೆಸ್ಪಿರೇಷನ್ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ಗೆ ಪಾಸ್ ಆಗುವಂಥದ್ದನ್ನು ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೇವೆ. Gross primary productivity of an ecosystem is the rate of production of organic matter during photosynthesis, the rate at which light energies get converted into chemical energy. ಅದರಲ್ಲಿ ಸ್ವಲ್ಪ amount of GPP in the gross primary productivity is utilized by the plants in the form of respiration. Respiration is activity which produces cellular respiration. The product of cellular respiration is energy and heat. Energy ಮತ್ತೆ heat. The gross primary productivity minus respiration. ಇದನ್ನು ಮುಂದೆ ನಾವು ನೆಕ್ಸ್ಟ್ ಸ್ಲೈಡ್ ನಲ್ಲಿ ಓದುವ. Let us go to the next ಪ್ರಶ್ನೆ. The biomass available for consumption by the herbivores and the decomposers is called. ಈಗಷ್ಟೇ ನಾವು ಡಿಸ್ಕಸ್ ಮಾಡಿದಂತಹ ಇನ್ನೊಂದು ಪ್ರಶ್ನೆ ಇದು. The biomass available for consumption by the herbivores and the decomposers is called. ಅಂತ ಹೇಳಿದ್ರೆ ಒಂದು ಪ್ಲಾಂಟ್ ಪ್ರೊಡ್ಯೂಸ್ ಮಾಡಿರುವಂತಹ ಬಯೋಮಾಸ್ ಅನ್ನ ಅದು ತನ್ನಲ್ಲಿ ಸ್ವಲ್ಪ ಬಳಸಿಕೊಂಡು ಆಮೇಲೆ ಅದನ್ನು ನೆಕ್ಸ್ಟ್ ಹರ್ಬಿವೋರ್ಸ್ಗೆ ಅದನ್ನು ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತದೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಹಾಗೆ ನೆಕ್ಸ್ಟ್ ಪಾಸ್ ಆಗುವಂತಹ ಬಯೋಮಾಸ್ ಅನ್ನು ನಾವೇನು ಅಂತ ಕರಿತೇವೆ? ವಾಟ್ ಇಟ್ ಇಸ್ ಕಾಲ್ಡ್? ಈಗ ಗೊತ್ತಾಗಿರ್ಬೋದು, ಈಗಷ್ಟೇ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೇವೆ. ಇಟ್ ಈಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ದ net primary productivity is the total organic matter synthesized by the producers in the process of photosynthesis per unit time at a unit area is known as gross primary productivity. Net primary productivity is equal to the rate of organic matter created by photosynthesis minus rate of respiration and other ಸಣ್ಣ ಪುಟ್ಟ heat loss ಕೂಡ ಇರ್ತದೆ. It is actually the biomass available for the consumption by the herbivores. ಇದನ್ನು ನಾವು ಹೀಗೆ ಹೇಳ್ತೇವೆ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ ಸ್ವಲ್ಪವನ್ನು ನಾವು ರೆಸ್ಪಿರೇಷನ್ಗೆ ಬಳಸಿಕೊಂಡರೆ, ಆರ್ ಸ್ಟ್ಯಾಂಡ್ಸ್ ಫಾರ್ ರೆಸ್ಪಿರೇಷನ್, ಆವಾಗ ಉಳಿಯುವಂಥದ್ದು ಯಾವುದು? ಆವಾಗ ಉಳಿಯುವಂಥದ್ದು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಗ್ರಾಸ್ ಅಂತ ಹೇಳಿದ್ರೆ GPP ಇದು ಪ್ಲಾಂಟ್ ತನಗೋಸ್ಕರ ಫೋಟೋಸಿಂಥಸಿಸ್ ಇಂದ ಉತ್ಪಾದನೆ ಮಾಡಿರುವಂತಹ ಬಯೋಮಾಸ್ ಅನ್ನು ನಾವು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರೀತೇವೆ. ಇಟ್ಸ್ ಕಾಲ್ಡ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಅದರಲ್ಲಿ ಸ್ವಲ್ಪ ತನ್ನ ಉಸಿರಾಟಕ್ಕಾಗಿ ರೆಸ್ಪಿರೇಷನ್ಗೆ ತಾನು ಬಳಸಿಕೊಂಡು ಉಳಿದದ್ದನ್ನು ನೆಕ್ಸ್ಟ್ ಲೆವೆಲ್ಗೆ ಟ್ರಾನ್ಸ್ಫರ್ ಮಾಡ್ತದೆ. ಅದನ್ನು ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರೀತೇವೆ. ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಎಕೋಸಿಸ್ಟಮ್. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಬಹಳ ಇಂಟ್ರೆಸ್ಟಿಂಗ್ ಕೂಡ ಇದೆ. ಓಕೆ, ವಿಲ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. Select the incorrect match from the following. ಸೇಮ್ ಮತ್ತೆ ಅದೇ ತರದ ಪ್ರಶ್ನೆ, ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಅಲ್ಲಿ ಇದೆ. ಪ್ರೈಮರಿ ಪ್ರೊಡಕ್ಟಿವಿಟಿ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಏರಿಯಾ ಬೈ ಫೋಟೋಸಿಂಥಸಿಸ್. ಪ್ರೊಡಕ್ಟಿವಿಟಿ ಇಸ್ ಈಕ್ವಲ್ ಟು ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್. ನೆಟ್ ಇದರಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ನೋಡಿ. ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಪ್ರೈಮರಿ ಇದು ಫಸ್ಟ್, ಪ್ರೊಡಕ್ಷನ್ ಅಂತ ಹೇಳಿದ್ರೆ ಉತ್ಪಾದನೆ. ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಏರಿಯಾ ಬೈ ಫೋಟೋಸಿಂಥಸಿಸ್. ಇದು ಸರಿ ಇದೆ ನೋಡಿ. ಫಸ್ಟ್ ಫೋಟೋಸಿಂಥಸಿಸ್ ಉತ್ಪಾದನೆ ಅಂತಹ ನಾವು ಪ್ರಾಡಕ್ಟ್ ಏನು ಬಯೋಮಾಸ್ ಇದೆ ಅದನ್ನು ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರೀತೇವೆ. ಸೊ ಪ್ರೊಡಕ್ಟಿವಿಟಿ ಅಂದ್ರೆ ಏನು? ಪ್ರೊಡಕ್ಟಿವಿಟಿ ಇಸ್ ದ ಫಾರ್ಮೇಶನ್ ಆಫ್ ಬಯೋಮಾಸ್. ಬಯೋಮಾಸ್ನ ಉತ್ಪಾದನೆಯನ್ನು ನಾವು ಪ್ರೊಡಕ್ಟಿವಿಟಿ ಅಂತ ಕರೀತೇವೆ. ನೆಕ್ಸ್ಟ್ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್ ಈಕ್ವಲ್ ಟು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಷನ್. ಇಟ್ ಇಸ್ ಕಾಲ್ಡ್ ನೆಟ್ ಪ್ರೈಮರಿ. ಇದು ಸರಿ ಇದೆ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಇಸ್ ಈಕ್ವಲ್ ಟು ರೇಟ್ ಆಫ್ ಫಾರ್ಮೇಶನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲ. ಸೊ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ is the rate at which an ecosystem produces capture and store a given amount of chemical energy as biomass in a given length of time. ಇದು definition. It is also the rate of conversion of the light energy to chemical energy by producers in an ecosystem.
ಇದನ್ನ ಅರ್ಥ ಮಾಡಿಕೊಳ್ಬೇಕು. ಓಕೆ, ಗೋ ಟು ದಿ ನೆಕ್ಸ್ಟ್ ಪ್ರಶ್ನೆ. ವಿಚ್ ಇಸ್ ದ ಡ್ರೈವಿಂಗ್ ಫೋರ್ಸ್ ಆಫ್ ಅನ್ ಎಕೋಸಿಸ್ಟಮ್? ಒಂದು ಎಕೋಸಿಸ್ಟಮ್ನ ಬಹಳ ಇಂಪಾರ್ಟೆಂಟ್ ಡ್ರೈವಿಂಗ್ ಫೋರ್ಸ್ ಯಾವುದು ಅಂತೇಳಿ, ಒಂದು ಎಕೋಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕಾಂಪೊನೆಂಟ್ ಯಾವುದು, ಅದರಿಂದ ಶಕ್ತಿ ಉತ್ಪಾದನೆ ಆಗಬೇಕು, ಆ ಇಡೀ ಎಕೋಸಿಸ್ಟಮ್ ಅನ್ನ ಮೇಂಟೈನ್ ಮಾಡ್ತಾ ಹೋಗುವಂಥದ್ದು ಯಾವುದು? ಬಯೋಮಾಸ ಅಲ್ಲ. ಬಯೋಮಾಸ್ ಹಂತದಿಂದ ಹಂತಕ್ಕೆ ನೋಡಿ, ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ ಉತ್ಪಾದನೆ ಅಂತ ಬಯೋಮಾಸ್ ಬೇರೆ ಬೇರೆ ಹಂತಗಳಲ್ಲಿ ಹೋದಾಗ ಅದು ಸೇಮ್ ಇರ್ತದ? ಇರೋದಿಲ್ಲ. ಪ್ರೊಡ್ಯೂಸರ್ಸ್ ಅನ್ನುವಂಥದ್ದು ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ದಿ ಎಕೋಸಿಸ್ಟಮ್ ಅಷ್ಟೇ ಹೊರತು ಅದು ಡೈವಿಂಗ್ ಫೋರ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸೋಲಾರ್ ಎನರ್ಜಿ ತಗೊಳ್ಳೋಣ. ಸನ್ ಎಲ್ಲ ಈಗ ನಾವು ಈಗಷ್ಟೇ ನಾವು ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ ನೋಡಿದ್ವಿ. ಅದರಲ್ಲಿ ಪ್ರೊಡ್ಯೂಸರ್ಸ್ ಇರ್ತಾರೆ, ಕನ್ಸ್ಯೂಮರ್ಸ್ ಇರ್ತಾರೆ, ಡಿಕಂಪೋಸರ್ಸ್ ಇರ್ತಾರೆ. ಇವರೆಲ್ಲರಿಗೂ ಕೂಡ ಸೋಲಾರ್ ಎನರ್ಜಿ ಬೇಕಾ? ಬೇಡ. ಸೋಲಾರ್ ಎನರ್ಜಿಯನ್ನ ಬಳಸಿಕೊಳ್ಳುವಂತ ಕೆಪಾಸಿಟಿ ಇರುವಂತದ್ದು, ನೇರವಾಗಿ ಬಳಸಿಕೊಳ್ಳುವಂತ ಕೆಪಾಸಿಟಿ ಇರುವಂತದ್ದು ಪ್ರೊಡ್ಯೂಸರ್ಸ್ಗೆ ಮಾತ್ರ. ಆದ್ರಿಂದ ಸೋಲಾರ್ ಎನರ್ಜಿ ಡ್ರೈವಿಂಗ್ ಫೋರ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಈ ರೀತಿ ನೀವು ಯೋಚನೆ ಮಾಡಬೇಕು. ಹಾಗಾದ್ರೆ ಡ್ರೈವಿಂಗ್ ಫೋರ್ಸ್ ಆಫ್ ಎನ್ ಎಕೋಸಿಸ್ಟಮ್ ಯಾವುದು? ಇಟ್ ಇಸ್ ದ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಇನ್ ದಿ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಅಲ್ಲಿ ಉತ್ಪಾದನೆ ಆಗುವಂತಹ ಕಾರ್ಬೋಹೈಡ್ರೇಟ್ಸ್, ಇಟ್ ಇಸ್ ದ ಡ್ರೈವಿಂಗ್ ಫೋರ್ಸ್ ಆಫ್ ಎನ್ ಎಕೋಸಿಸ್ಟಮ್. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಒನ್. ಪ್ರಶ್ನೆಯನ್ನು ಬಹಳ ಚಂದ ಪರ್ಫೆಕ್ಟ್ ಆಗಿ ಫಸ್ಟ್ ನೀವು ಓದಿಕೊಳ್ಬೇಕು. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಬೌಟ್ ಡಿಕಂಪೋಸಿಷನ್? ಎರಡನೆಯ ಕಾಂಪೊನೆಂಟ್ ಈ ಚಾಪ್ಟರ್ದು ಡಿಕಂಪೋಸಿಷನ್. ಪ್ರೊಡಕ್ಷನ್, ಪ್ರೊಡಕ್ಟಿವಿಟಿ ಆದ್ಮೇಲೆ ನೆಕ್ಸ್ಟ್ ಒನ್ ಇಸ್ ಡಿಕಂಪೋಸಿಷನ್. ನೋಡಿ, ಡಿಕಂಪೋಸಿಷನ್ ನಾವು ಜನರಲಿ ಅದನ್ನ ಕೊಳೆಯುವಿಕೆ ಅಂತ ಹೇಳ್ತೇವೆ. ಯಾವುದೇ ಒಂದು ವಸ್ತು, ಒಂದು ಗಿಡ, ಮರ, ಮನುಷ್ಯ, ಪ್ರಾಣಿಗಳು, ಅಥವಾ ಅವರ ದೇಹದಿಂದ ಹೊರಗಡೆ ಬಿದ್ದಂತಹ ಎಕ್ಸ್ಕ್ರೀಟಾಗಳಿರ್ಬೋದು, ಇವೆಲ್ಲವೂ ಕೂಡ ಪರಿಸರದಲ್ಲಿ ಹಾಗೆ ಇದ್ದು ಬಿಟ್ಟರೆ ಏನಾಗುತ್ತೆ? ಸಮಸ್ಯೆ ಆಗತ್ತೆ. ಆದರೆ ಅದನ್ನ ಮತ್ತೆ ಡಿಕಂಪೋಸ್ ಮಾಡಿ ಅದರಲ್ಲಿರುವಂಥ ಎಲಿಮೆಂಟ್ಗಳನ್ನ ಮತ್ತೆ ಮಣ್ಣಿಗೆ ಸೇರಿಸಿ ಅಥವಾ ಮತ್ತೆ ನೇಚರಿಗೆ, ಅದನ್ನ ನಾವು ಸೈಕ್ಲಿಂಗ್ ಅಂತ ಕರೀತೇವೆ. ಬಹಳ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇದು. ಸೈಕಲ್, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಓದ್ತೇವೆ ನಾವು ಈ ಚಾಪ್ಟರ್ನ ಕೊನೆಯ ಭಾಗ. ಆ ಸೈಕಲ್ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ರೋಲನ್ನು ಮಾಡುವಂಥದ್ದು ಯಾರು? ಡಿಕಂಪೋಸರ್ಸ್. ವೆರಿ ಇಂಪಾರ್ಟೆಂಟ್ ಟು ಡಿಕಂಪೋಸರ್ಸ್ ಯಾರು? ಎರಡು ನಾನು ಈಗಷ್ಟೇ ಡಿಸ್ಕಸ್ ಮಾಡಿದೆ. ಟು ಇಂಪಾರ್ಟೆಂಟ್ ಡಿಕಂಪೋಸರ್ಸ್ಗಳು ಯಾರ್ಯಾರು? ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ಫಂಗೈ. ಬ್ಯಾಕ್ಟೀರಿಯಾ ಮತ್ತೆ ಫಂಗೈಗಳನ್ನು ನಾವು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರೀತೇವೆ. ದೇ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ಸ್ಕ್ಯಾವೆಂಜರ್ಸ್. ಸ್ಕ್ಯಾವೆಂಜರ್ಸ್ ಅಂತ ಹೇಳಿದ್ರೆ ಸ್ವಚ್ಛಗೊಳಿಸುವವರು ಅಂತೇಳಿ. ಭೂಮಿಯ ಮೇಲ್ಮೈಯನ್ನ ಸತ್ತಿರುವಂತಹ ಡಿಕಂಪೋಸ್ ಡೆಡ್ ಅಂಡ್ ಅದನ್ನು ಡೆಟ್ರೈಟಸ್ ಫುಡ್ ಚೈನ್, ಆಮೇಲೆ ಹೇಳ್ತೇನೆ ನಾನು. ಡೆಡ್ ಮೆಟೀರಿಯಲ್ಸ್ ಅಥವಾ ಎಕ್ಸ್ಕ್ರೀಟಾ ಇರ್ಬೋದು, ಇವುಗಳನ್ನೆಲ್ಲ ನೇಚರಲ್ಲಿ ಡಿಕಂಪೋಸ್ ಮಾಡಿ, ಕೊಳೆಯುವಿಕೆಯನ್ನು ಮಾಡಿ ಅದನ್ನು ಮತ್ತೆ ಅದರ ಲವಣಾಂಶಗಳನ್ನು ಮಣ್ಣಿಗೆ ಸೇರಿಸುವಂತಹ ಕೆಲಸವನ್ನು ಮಾಡುವವರು ಡಿಕಂಪೋಸರ್ಸ್. ಟು ಇಂಪಾರ್ಟೆಂಟ್ ಡಿಕಂಪೋಸರ್ಸ್ ಆರ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಗೊತ್ತಿದೆ, ಫಂಗೈಗಳನ್ನು ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತೇವೆ. ಸ್ಯಾಪ್ರೋಫೈಟ್ಸ್ ಅಂತ ಹೇಳಿದ್ರೆ ಏನು? ಸ್ಯಾಪ್ರೋಟ್ರೋಪ್ಸ್, ಸ್ಯಾಪ್ರೋಫೈಟ್ಸ್, ದ ಆರ್ಗಾನಿಸಮ್ಸ್ which grow on dead and decomposing material. ಸೊ ಪ್ರಶ್ನೆಯನ್ನು ಓದಿಕೊಳ್ಳಿ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ಡಿಕಂಪೋಸಿಷನ್? Decomposition rate is slower if detritus is rich in lignin and chitin, and quicker if detritus is rich in nitrogen and water soluble substances like sugars. ನೋಡಿ, ಡಿಕಂಪೋಸಿಷನ್ ಯಾವಾಗ ಫಾಸ್ಟ್ ಆಗುತ್ತೆ, ಯಾವಾಗ ಸ್ಲೋ ಆಗುತ್ತೆ ಅಂತೇಳಿ. ವಾಟರ್ ಸೊಲ್ಯುಬಲ್ ಸಬ್ಸ್ಟೆನ್ಸ್ಗಳು ಇರುವಂತಹ ವಸ್ತುಗಳು ಬೇಗ ಡಿಕಂಪೋಸ್ ಆಗ್ತವೆ. ವಾಟರ್ ಇನ್ಸೊಲ್ಯುಬಲ್ ಸಬ್ಸ್ಟೆನ್ಸ್ಗಳಿದ್ದಾಗ ಡಿಕಂಪೋಸಿಷನ್ ಸ್ವಲ್ಪ ಸ್ಲೋ ಆಗುತ್ತೆ. ಕೆಲವು ಆರ್ಗ್ಯಾನಿಸಮ್ಸ್ಗಳು ಗಳಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಪಾಲಿಸ್ಯಾಕರೈಡ್ಸ್ ಲೈಕ್ ಲಿಗ್ನಿನ್, ಕೈಟಿನ್ ಇಂತಹ ಮಾಲಿಕ್ಯೂಲ್ಸ್ಗಳಿದ್ದಾಗ ಅದನ್ನ ಬ್ರೇಕ್ ಮಾಡೋದು, ಅದನ್ನ 4-5 ಹಂತಗಳು ಬರ್ತವೆ. ನಿಮಗೆ ಮುಂದೆ ನಾವು ಓದ್ತೇವೆ ನೆಕ್ಸ್ಟ್ ಸ್ಲೈಡಲ್ಲಿ, ಅದರ ಬಗ್ಗೆ ಇದೆ ಪ್ರಶ್ನೆಗಳು. ಫ್ರಾಗ್ಮೆಂಟ್ ಮಾಡಬೇಕು, ಅದರಲ್ಲಿ ಅದನ್ನು ಮತ್ತೆ ಬ್ರೇಕ್ ಅದರಲ್ಲಿರುವಂಥ ಕೆಮಿಕಲ್ ಬಾಂಡ್ಸ್ಗಳು ಬ್ರೇಕ್ ಆಗಬೇಕು, ಲೀಚಿಂಗ್ ಆಗಬೇಕು, ಆಮೇಲೆ ಅದು ಮಣ್ಣಿಗೆ ಸೇರ್ಕೊಳ್ಬೇಕಾದ್ರೆ ಹ್ಯೂಮಿಫಿಕೇಶನ್ ಅಂತ ಕರಿತೇವೆ. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಕಾಂಪ್ಲಿಕೇಟೆಡ್ ಮಾಲಿಕ್ಯೂಲ್ಸ್ಗಳು ಇರಬಾರ್ದು. ಇದ್ದಾಗ ಅವುಗಳೇನಂತೆ ಡಿಕಂಪೋಸಿಷನ್ ಸ್ಲೋ ಆಗುತ್ತೆ. ಯಾವಾಗ ವಾಟರ್ ಸೊಲ್ಯುಬಲ್ ಸಬ್ಸ್ಟೆನ್ಸ್ಗಳು ರಿಚ್ ಜಾಸ್ತಿ ಇರ್ತವೆ ಅಥವಾ ನೈಟ್ರೋಜನ್ ಅಂತ ಮಾಲಿಕ್ಯೂಲ್ಸ್ಗಳು ಯಾವಾಗ ಜಾಸ್ತಿ ಇರ್ತವೆ, ಆವಾಗ ಏನಾಗ್ತವೆ ಡಿಕಂಪೋಸಿಷನ್ ಫಾಸ್ಟ್ ಆಗುತ್ತೆ. ಶುಗರ್ ಎಲ್ಲ ಇದ್ದಾಗ
ಫಾಸ್ಟ್ ಆಗುತ್ತೆ. ಲಿಗ್ನಿನ್, ಸುಬೆರಿನ್, ಕೈಟಿನ್ ಇಂಥ ಪಾಲಿಸ್ಯಾಕರೈಡ್ಸ್ಗಳು, ಹೋಮೋ ಮತ್ತು ಹೆಟಿರೋ ಪಾಲಿಸ್ಯಾಕರೈಡ್ ನಂತ ಮೊಲಿಕ್ಯೂಲ್ಸ್ಗಳಿದ್ದಾಗ ಡಿಕಂಪೋಸಿಷನ್ ಬಿಕಮ್ಸ್ ಸ್ಲೋವರ್. ಅದರಿಂದ ಆನ್ಸರ್ ಏನಾಗ್ಬೋದು, ಡಿಕಂಪೋಸಿಷನ್ ರೇಟ್ ಈಸ್ ಸ್ಲೋವರ್ ಇಫ್ detritus is rich in, ಇದು ನೋಡಿ ಕರೆಕ್ಟ್ ಇದೆ, ಡಿಕಂಪೋಸಿಷನ್ ರೇಟ್ ಇಸ್ ಸ್ಲೋವರ್ ಇಫ್ ಇಟ್ ಇಸ್ ರಿಚ್ ಇನ್ ಡಿಕಂಪೋಸಿಂಗ್ ಮೆಟೀರಿಯಲ್, ಅಥವಾ ನಾವು ಅದನ್ನ ಡೆಟ್ರೈಟಸ್ ಅಂತ ಕರೀತೇವೆ. ಡೆಟ್ರೈಟಸ್ ಇಸ್ ದ ಒನ್ ವಿಚ್ ಅಂಡರ್ಗೋಸ್ ಡಿಕಂಪೋಸಿಷನ್. ಅದನ್ನ ಯಾರು ಡಿಕಂಪೋಸಿಷನ್ ಮಾಡ್ತಾರೆ ಅವನ್ನ ಡೆಟ್ರಿವೋರ್. ಈ ಶಬ್ದಗಳು ಬಹಳ ಇಂಪಾರ್ಟೆಂಟ್. ಯಾರು ಡಿಕಂಪೋಸಿಷನ್ ಅನ್ನ ಮಾಡ್ತಾರೆ ಅದನ್ನ ನಾವು ಡೆಟ್ರಿವೋರ್ ಅಂತ ಕರೀತೇವೆ. ದ ಸಬ್ಸ್ಟೆನ್ಸ್ ವಿಚ್ ಅಂಡರ್ಗೋ ಡಿಕಂಪೋಸಿಷನ್ ಇಸ್ ಕಾಲ್ಡ್ as detritus. Detritus which is rich in lignin and suberin. ನೋಡಿ lignin and chitin. Chitin ಗೊತ್ತಿದೆ ನಿಮಗೆ, ಎರಡು ಕೂಡ ಪಾಲಿಸ್ಯಾಕರೈಡ್ಸ್ಗಳು. chitin ಒನ್ ಆಫ್ ದಿ ಸೆಲ್ ವಾಲ್ ಕಾಂಪೊನೆಂಟ್ ಆಫ್ ದಿ ಫಂಗೈ. ಕೇಳಿದ್ದೀರಿ ನೀವು ಇದಕ್ಕಿಂತ ಮೊದಲು ಕೂಡ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಎರಡು ಶಬ್ದಗಳು ಬಂದಿದೆ, ಲಿಗ್ನೋ ಸುಬೆರಿನ್, ಲಿಗ್ನಿನ್, ಕೈಟಿನ್, ಇವೆಲ್ಲವೂ ಕೂಡ. ಇವುಗಳೆಲ್ಲ ಇದ್ದಾಗ ಡಿಕಂಪೋಸಿಷನ್ ಏನಾಗುತ್ತೆ, ಸ್ಲೋವರ್ ಆಗುತ್ತೆ. ನೋಡಿ ಅವಾಗಷ್ಟೇ ಹೇಳಿದೆ ನಾನು, ವಾಟರ್ ಸೋಲ್ಯುಬಲ್ ಸಬ್ಸ್ಟೆನ್ಸಸ್ ಲೈಕ್ ಶುಗರ್ಸ್, ದ ಸಬ್ಸ್ಟೆನ್ಸಸ್ ವಿಚ್ ಆರ್ ರಿಚ್ ಇನ್ ನೈಟ್ರೋಜನ್, ಇವೆಲ್ಲವೂ ಇದ್ದಾಗ ಏನಾಗುತ್ತೆ, ಡಿಕಂಪೋಸಿಷನ್ ಬಿಕಮ್ಸ್ ಫಾಸ್ಟರ್. ಅದರಿಂದ ಆನ್ಸರ್ ಇಸ್ ಎ. ಅರ್ಥ ಆಯ್ತು ಅಂತ ಅನ್ಕೊಳ್ಳುತ್ತಿದ್ದೇನೆ. ಪ್ರಶ್ನೆಯನ್ನು ಕರೆಕ್ಟಾಗಿ ನೀವು ಓದಿಕೊಳ್ಳಬೇಕು. ಸೊ ಡಿಕಂಪೋಸಿಷನ್ ರೇಟ್ ಇಸ್ ಸ್ಲೋವರ್ ಇಫ್ ದ ರಿಚ್ ಇನ್ ಸೆಲ್ಯುಲೋಸ್. ನೋಡಿ ಸೆಲ್ಯುಲೋಸ್ ಮತ್ತೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲಾಂಟ್ ಕಾಂಪೊನೆಂಟ್ ಇದು, ಅದರಲ್ಲಿದ್ದಾಗಲೂ ಕೂಡ ಅದು ಸ್ಲೋವರ್ ಆಗೋದಿಲ್ಲ. ಲೆಟ್ us go to the next ಪ್ರಶ್ನೆ, next question. Okay, decomposition rate is slow. Decomposition is an oxygen requiring process. Anaerobic ಅಲ್ಲ, decomposition is an aerobic phenomena. The rate of decomposition is controlled by the chemical composition of the detritus. detritus ನ ಮೇಲೆ ಯಾವ ಕೆಮಿಕಲ್ ಇದೆ ಅದರ ಆಧಾರದ ಮೇಲೆ the rate of decomposition ಡಿಪೆಂಡ್ ಆಗಿರ್ತದೆ. ಅಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಮೊಲಿಕ್ಯೂಲ್ ಇದ್ದಾಗ ಡಿಕಂಪೋಸಿಷನ್ ಏನಾಗುತ್ತೆ, ಸ್ಲೋ ಆಗುತ್ತೆ. And another important factor is the climatic factors. What is the ಎರಡು important? Composition of the detritus and the climatic factors. These are the two important factors which strongly influence the rate of decomposition. ಇದು ಗೊತ್ತಿರಲಿ. We'll go to the next ಪ್ರಶ್ನೆ. ಓಕೆ, ಇಲ್ಲಿ 4 ಸ್ಟೇಟ್ಮೆಂಟ್ಗಳಿದೆ. ಆ ಸ್ಟೇಟ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಓದಿಕೊಳ್ಳಬೇಕು. There are 4 statements. Consider the following statement. An ecosystem is the functional unit of the nature and comprises of abiotic and biotic components. Sarina tappa? Consider the following statement and which 2 statements are correct. ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್? ಈಗ ಫಸ್ಟ್ ಸ್ಟೇಟ್ಮೆಂಟ್ ಅಂತೂ ನಿಮಗೆ ಈಗಷ್ಟೇ ನಾವು ಡಿಸ್ಕಸ್ ಮಾಡಿ, ಡೆಫಿನೆಟ್ಲಿ ಇಟ್ ಇಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ಎಕೋಸಿಸ್ಟಮ್ ಇಸ್ ಅ ಯೂನಿಟ್ ಆಫ್ ನೇಚರ್ and it comprises the abiotic and biotic components. ಇಷ್ಟೊತ್ತು ನಾವು ಅದನ್ನ ಡಿಸ್ಕಸ್ ಮಾಡಿದ್ದೇವೆ. The abiotic components are organic materials. Abiotic components ಗಳು ಆರ್ಗ್ಯಾನಿಕ್ ಕೆಮಿಕಲ್ಸ್ ಗಳೇ ಆಗಿರಬೇಕಾ? ನೋಡಿ, abiotic factors are non-living chemical physical parts ಆಫ್ ಎನ್ವಿರಾನ್ಮೆಂಟ್. ಏನು ಬೇಕಾದ್ರೂ ಆಗಿರಬಹುದು, ಅದು ಆರ್ಗ್ಯಾನಿಕ್ಕೇ ಆಗಬೇಕಾಗಿಲ್ಲ. Understand? It may be any non-living chemical or physical part of the environment that affect the living organism ಅನ್ನು ನಾವು abiotic component ಅಂತ ಕರೀತೇವೆ. Understand? Next one, biotic components are, ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ and decomposers. This is ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ ನಾವು. ಇದು ರೈಟ್. ಏಬಯೋಟಿಕ್ ಕಾಂಪೊನೆಂಟ್ ಅನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಏಬಯೋಟಿಕ್ ಕಾಂಪೊನೆಂಟ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ 3 ಫ್ಯಾಕ್ಟರ್ಸ್ಗಳು ಬರ್ತವೆ, ಕ್ಲೈಮ್ಯಾಟಿಕ್, ಎಡಾಫಿಕ್ ಅಂಡ್ ಟ್ರೋಪೋಗ್ರಾಫಿಕ್ ಅಂತೇಳಿ ಡಿಸ್ಕಸ್ ಮಾಡಿದ್ದೇವೆ. ಕ್ಲೈಮ್ಯಾಟಿಕ್ ಅಲ್ಲಿ ಎಲ್ಲ ವಾಟರ್, ಏರ್, ಟೆಂಪರೇಚರ್ ಇವೆಲ್ಲವೂ ಬರ್ತವೆ. ಎಡಾಫಿಕ್ ಫ್ಯಾಕ್ಟರ್ಸ್ಗಳಲ್ಲಿ ಇಟ್ ಇನ್ಕ್ಲೂಡ್ ಸಾಯಿಲ್ ಅಂಡ್ ಟೋಪೋಗ್ರಾಫಿಕ್ ಅಲ್ಲಿ ಇಟ್ ಇನ್ಕ್ಲೂಡ್ಸ್ ದಿ ಸ್ಲೋಪ್, ಲ್ಯಾಟಿಟ್ಯೂಡ್ಸ್, ಅದೆಲ್ಲವೂ ಕೂಡ ಬರ್ತದೆ. ಸೊ ಎನರ್ಜಿ ಫ್ಲೋ ಈಸ್ ಎ ಇದು ತಪ್ಪು. ಎನರ್ಜಿ ಫ್ಲೋ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಎನರ್ಜಿ ಫ್ಲೋ ಇಸ್ ಆಲ್ವೇಸ್ ಯುನಿಡೈರೆಕ್ಷನಲ್. ನೋಡಿ, ಪ್ಲಾಂಟ್ ಇರ್ತದೆ, ಸಣ್ಣ ಗಿಡಗಳಿರ್ತವೆ. ಈ ಗಿಡಗಳ ಮೇಲೆ ಫೀಡ್ ಮಾಡುವಂತಹ ಅನಿಮಲ್ಸ್ ಗಳಿರ್ತವೆ, ನಾವು ಅದನ್ನ ಹರ್ಬಿವೋರ್ಸ್ ಅಂತ ಕರೀತೇವೆ. ಸೊ ಇಲ್ಲಿದ್ದಂತಹ ಎನರ್ಜಿ ಈ ಅನಿಮಲ್ ಇದನ್ನ ತಿಂದಾಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಈ ಎನರ್ಜಿ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇದೆಯಾ?
ಸಾಧ್ಯ ಇಲ್ಲ. ಈ ಹರ್ಬಿವರ್ಸ್ ಅನ್ನ ಇನ್ನೊಂದು ಪ್ರಾಣಿಗಳು, ಈಗ ಹುಲ್ಲು ಗ್ರಾಸ್ ಇದೆ ಅಂತ ಅನ್ಕೊಳ್ಳೋಣ, ಗ್ರಾಸ್ ಅನ್ನ ಸಣ್ಣ ಸಣ್ಣ ಇನ್ಸೆಕ್ಟ್ಗಳು ಫೀಡ್ ಮಾಡ್ತವೆ. ಆ ಇನ್ಸೆಕ್ಟ್ಗಳನ್ನ ಒಂದು ಫ್ರಾಗ್ ಫೀಡ್ ಮಾಡ್ತದೆ ಅಂತ ಅನ್ಕೊಳ್ಳೋಣ. ಸೊ ಈ ಪ್ಲಾಂಟ್ ಅಲ್ಲಿ ಗ್ರಾಸ್ ಅಲ್ಲಿ ಇದ್ದಂತ ಎನರ್ಜಿ ಇನ್ಸೆಕ್ಟ್ ನ ಒಳಗಡೆ ಟ್ರಾನ್ಸ್ಫರ್ ಆಗುತ್ತೆ, ಹೋಗುತ್ತೆ. ಈಗಷ್ಟೇ ನಾವು ಓದಿದ್ವಿ ಎನರ್ಜಿ ಫ್ಲೋ ಬಗ್ಗೆ, ಅಲ್ಲಿ ಹೋಗುತ್ತೆ. ಅಲ್ಲಿಂದ ಅದು ಫ್ರಾಗ್ ನ ಒಳಗಡೆ ಹೋಗುತ್ತೆ. ಈ ಫ್ರಾಗ್ ನ ಒಳಗಡೆ ಹೋದಂತ ಎನರ್ಜಿ ವಾಪಸ್ ಇದ್ರೊಳಗಡೆ ಬರ್ಲಿಕ್ಕೆ ಸಾಧ್ಯ? ಇನ್ಸೆಕ್ಟ್ ನ ಒಳಗಡೆ ಬರ್ಲಿಕ್ಕೆ, ಗ್ರಾಸ್ ಹೋಪರ್ ಇನ್ಸೆಕ್ಟ್ ನ ಒಳಗಡೆ ಬರ್ಲಿಕ್ಕೆ ಸಾಧ್ಯನಾ? ಇನ್ಸೆಕ್ಟ್ ನ ಒಳಗಡೆ ಇದ್ದಂತ ಎನರ್ಜಿ ವಾಪಸ್ ಗ್ರಾಸ್ಗೆ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಸೊ ಎನರ್ಜಿ ಫ್ಲೋ ಯಾವಾಗ್ಲೂ ಕೂಡ ಏನಾಗಿರ್ತದೆ? ಯೂನಿಡೈರೆಕ್ಷನಲ್. ಇಟ್ ಇಸ್ ನಾಟ್ ಬೈಡೈರೆಕ್ಷನಲ್. ಸೊ ಇಲ್ಲಿ ನೋಡಿ, ecosystem functional unit and it is includes two biotic and abiotic components. This statement is correct. Abiotic components are the organic materials. Organic materials ಅಷ್ಟೇ ಅಲ್ಲ, it includes so many other physical and chemical entities of the nature. So physical chemical entities of nature ಅನ್ನು ನಾವು abiotic component ಅಂತ ಹೇಳ್ತೇವೆ, which interact with the biotic community. And biotic components are producers, consumers and decomposers. ಇದು ಕೂಡ ಸರಿ. Energy flow is not bidirectional, it is unidirectional. ಎನರ್ಜಿ ಒಂದು ಹಂತದಲ್ಲಿ ಮಾತ್ರ, ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಪಾಸ್ ಆಗುತ್ತೆ ವಿನಃ ಅದು ಎರಡು ಡೈರೆಕ್ಷನ್ ಅಲ್ಲಿ ಪಾಸ್ ಆಗುವುದಿಲ್ಲ. ಅದು ಹೇಗೆ ಯಾಕೆ ಪಾಸ್ ಆಗೋದಿಲ್ಲ ಅನ್ನೋದನ್ನ ನಿಮ್ಗೆ ಈಗಷ್ಟೇ ಇಲ್ಲಿ ಹೇಳಿದ್ದೇನೆ, ಆದ್ರೆ ನಿಮಗೆ ಅರ್ಥ ಆಗಿರಬಹುದು. ಇಟ್ ಇಸ್ ನಾಟ್ ಬೈಡೈರೆಕ್ಷನಲ್, ಇಟ್ ಇಸ್ ಯೂನಿಡೈರೆಕ್ಷನಲ್. ಸೊ ದ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ 1 and 3. 1 and 3. So option D is the correct answer. Okay, let us go to the next question. ಇಲ್ಲಿದೆ, ಈ ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಓದಿಕೊಳ್ಳಿ. On and correct. Abiotic characters are non-living chemical, physical parts of environment that affect the living organisms and the functioning of the ecosystem. ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಟೇಟ್ಮೆಂಟ್ 1 ಮತ್ತೆ ಎರಡು ಅಷ್ಟೇ. ನೋಡಿ, ಸ್ಟೇಟ್ಮೆಂಟ್ ತರದ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್. ಕಳೆದ ವರ್ಷದ ನೀಟ್ ಪೇಪರ್ ನೀವು ತೆಗೆದು ನೋಡಿದ್ರೆ 8 ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರಲ್ಲಿ ಮಲ್ಟಿಪಲ್ ಆನ್ಸರ್ಸ್ಗಳು ಇರುವಂತಹ ಪ್ರಶ್ನೆಗಳು 4 ಇದೆ, ಮತ್ತೆ ನೇರವಾಗಿ ಉತ್ತರ ಇರುವಂತಹ ಪ್ರಶ್ನೆಗಳು 4 ಇದೆ. ಒಟ್ಟು 8 ಪ್ರಶ್ನೆಗಳು. 8 is a very big. 8 questions in the NEET ಅಂತ ಹೇಳಿದ್ರೆ it is a big, it going to make a big change in your mark, ನಿಮ್ಮ ರ್ಯಾಂಕ್ ಅಲ್ಲಿ. ಆದ್ರಿಂದ ಈ ತರದ ಪ್ರಶ್ನೆಗಳ ಮೇಲೆ ಸ್ವಲ್ಪ ಜಾಸ್ತಿ ಗಮನವನ್ನು ಇಡಬೇಕು. ಪ್ಲಸ್ ಅಸರ್ಷನ್ ರೀಸನ್ ಇರ್ಬೋದು, ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಕ್ವಶನ್, ಟ್ರೂ ಆರ್ ಫಾಲ್ಸ್, ಈ ತರ 3 ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು ಇಲ್ಲಿ ನಾನು ಕೇಳಿದ್ದೇನೆ. 2 ಸ್ಟೇಟ್ಮೆಂಟ್ಗಳಿದೆ, ದಯವಿಟ್ಟು ಓದ್ಕೊಳ್ಳಿ. ಸ್ಟೇಟ್ಮೆಂಟ್ 1, the 3 steps in the process of decomposition: fragmentation, leaching and catabolism. ನೋಡಿ, ಬಹಳ ಇಂಪಾರ್ಟೆಂಟ್. ಫ್ರಾಗ್ಮೆಂಟೇಷನ್, ಫಿಸಿಕಲ್ ಬ್ರೇಕ್ ಡೌನ್; leaching, chemical process; catabolism, breaking the bonds, operates on the detritus simultaneously. ಸರಿ ಇದೆ. ಸೊ ಡೆಟ್ರೈಟಸ್ ಅಂತ ಹೇಳಿದ್ರೆ ಈಗಷ್ಟೇ ನಾನು ಹೇಳಿದೆ, ಡಿಕಂಪೋಸಿಂಗ್ ಮೆಟೀರಿಯಲ್. ಇದರ ಮೇಲೆ ಈ 3 ಪ್ರೋಸೆಸ್ಗಳು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಆಪರೇಟ್ ಮಾಡ್ತವೆ. ಅದರಿಂದ ಪ್ರೋಸೆಸ್ ಆಫ್ ಡಿಕಂಪೋಸಿಷನ್ ನಡೀತದೆ ಅನ್ನುವಂಥದ್ದು. Next one is humidification and mineralization and occurs during the decomposition in the soil. ನೋಡಿ, ಈ 5 ಪಾಯಿಂಟ್ಗಳು ನೀವು ಥಿಯರಿಯಲ್ಲಿ ಓದಿದ್ದೀರಿ ಅಂತ ಅನ್ಕೊಳ್ಳುತ್ತೇನೆ. ಫ್ರಾಗ್ಮೆಂಟೇಷನ್, ಲೀಚಿಂಗ್, catabolism, humidification, mineralization. These are the 5 steps of decomposition. ನಿಮಗೆ ಗೊತ್ತಿರಬಹುದು, this is the 5 step. Understand? ಸೊ ಈ 5 ಸ್ಟೆಪ್ಗಳು ನಡೆದ್ರೆ ಅಲ್ಲಿಗೆ ಡಿಕಂಪೋಸ್ ಆಯಿತು. ಅದರಲ್ಲಿ ಫಸ್ಟ್ ಆಗುವಂಥದ್ದೇ ಫ್ರಾಗ್ಮೆಂಟೇಷನ್, ಫಿಸಿಕಲ್ ಬ್ರೇಕಿಂಗ್. ದ ಲಾರ್ಜರ್ ಪಾರ್ಟಿಕಲ್ಸ್ ಆರ್ ಬ್ರೋಕನ್ ಡೌನ್ ಇಂಟು ಸ್ಮಾಲರ್ ಒನ್. ಲೀಚಿಂಗ್ ಆಗುತ್ತೆ. ಕ್ಯಾಟಬಾಲಿಸಮ್, ಅವುಗಳ ಮಧ್ಯೆ ಇರುವಂತಹ ಬಾಂಡ್ಗಳು ಬ್ರೇಕ್ ಆಗ್ತವೆ. ದೆನ್ ಹ್ಯೂಮಿಫಿಕೇಶನ್, ಹ್ಯೂಮಸ್ ಅಂತಹ ಒಂದು ಥಿಕ್ ಅಮಾರ್ಫಸ್ ಸಬ್ಸ್ಟೆನ್ಸ್ಗಳು ಫಾರ್ಮೇಶನ್ ಆಗ್ತವೆ, ಹ್ಯೂಮಸ್ ಅಂತ ಕರೀತೇವೆ. ಇಟ್ ಇಸ್ ರಿಚ್, ನ್ಯೂಟ್ರಿಯೆಂಟ್ ರಿಚ್ ಆಗಿರ್ತದೆ, ಒಳ್ಳೆ ಗೊಬ್ಬರದ ರೀತಿಯಲ್ಲಿ ಇರ್ತದೆ. ಅದರಲ್ಲಿರುವಂತಹ ಮಿನರಲ್ಸ್ಗಳು ಮಣ್ಣನ್ನು ಸೇರಿಕೊಳ್ತವೆ, ಮಿನರಲೈಸೇಷನ್ ಅಂತ ಕರೀತೇವೆ. ಸೊ ಈ 5 ಸ್ಟೆಪ್ಗಳು, ದೀಸ್ ಆರ್ ದಿ 5 ಸ್ಟೆಪ್ಸ್ ಆಫ್ ದಿ ಡಿಕಂಪೋಸಿಷನ್. ಸೊ 2 ಸ್ಟೇಟ್ಮೆಂಟ್ಗಳು ಕೂಡ ಸರಿ ಇದೆ. 2 ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಹೊಂದಾಣಿಕೆ ಇರುವಂತದ್ದು. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂಡ್ 2 explains the 1. But 2, humidification and mineralization will not going to explain the statement 1. 2 ಇಂಡಿಪೆಂಡೆಂಟ್, 2 ಕರೆಕ್ಟ್ ಇರುವಂತ 2 ಸಪರೇಟ್ ಸ್ಟೇಟ್ಮೆಂಟ್ಗಳು, ಇವು ಒಂದಕ್ಕೊಂದು ಸಂಬಂಧ ಇಲ್ಲ. ನೋಡಿ, ಡಿಕಂಪೋಸಿಷನ್ ಅನ್ನುವಂಥದ್ದು ಫ್ರಾಗ್ಮೆಂಟೇಷನ್, ಲೀಚಿಂಗ್ ಮತ್ತೆ ಕ್ಯಾಟಬಾಲಿಸಮ್ ಆಗುತ್ತೆ. ಇದು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಆಗುತ್ತೆ. ಆಮೇಲೆ ಹ್ಯೂಮಿಫಿಕೇಶನ್ ಆಗುತ್ತೆ, ಹ್ಯೂಮಸ್ ಫಾರ್ಮೇಶನ್ ಆಗುತ್ತೆ. ಆಮೇಲೆ ಅದರಲ್ಲಿರುವಂತಹ ಲವಣಾಂಶಗಳು ಮಣ್ಣನ್ನು ಸೇರಿಕೊಳ್ತವೆ, ಮಿನರಲೈಸೇಷನ್ ಆಗುತ್ತೆ.
ಅಂಡರ್ಸ್ಟ್ಯಾಂಡ್? ಈ ಎರಡು ಸ್ಟೇಟ್ಮೆಂಟ್ಗಳು ಹ್ಯೂಮಿಫಿಕೇಶನ್ ಮಿನರಲೈಸೇಷನ್ ಆಗೋದ್ರಿಂದಾಗಿ ಫ್ರಾಗ್ಮೆಂಟೇಶನ್ ಆಗೋದಲ್ಲ. ಆದ್ರಿಂದ ಸ್ಟೇಟ್ಮೆಂಟ್ 1 will not going to 2 is not explains the 1. So both 1 and 2 are correct and 2 does not explains the 1. So answer is B. ಎರಡನೇ ಸ್ಟೇಟ್ಮೆಂಟ್ ಒಂದನೇ ಸ್ಟೇಟ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಎರಡು ಸಪರೇಟ್ ಸ್ಟೇಟ್ಮೆಂಟ್ಗಳು ಮತ್ತೆ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿ ಇದೆ. ಸೊ ದೇ ಆರ್ ದಿ 2 separate statements. Okay, so answer is both the statements 1 and 2 are correct and 2 does not explains the first statement. Okay, answer is which operates on detritus simultaneously. Humidification and mineralization occurs during the decomposition. Space illa illi decomposition in the soil. Okay, we'll go to the next question. Which of the following is not a characteristic of humus? ಈಗಷ್ಟೇ ಹೇಳಿದೆ, humus is the product of humification. ಡಿಕಂಪೋಸಿಷನ್ ಆಗಬೇಕಾದ್ರೆ ಉಂಟಾಗುವಂತಹ ಡಾರ್ಕ್ ಕಲರ್ಡ್ amorphous substance which is highly resistant to the microbial action and it contains many nutrients. ಇದನ್ನು ನಾವು humus ಅಂತ ಕರೀತೇವೆ. So humus is the product of humification. It is a dark colored amorphous substance which is highly resistant to the microbe. ಇದನ್ನ ಮತ್ತೆ ಇದರ ಮೇಲೆ ಮೈಕ್ರೋಬ್ಸ್ಗಳು ಆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಡ್ ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ಗಳು ಮಿನರಲ್ಸ್ಗಳು ಇರ್ತವೆ. ಇದನ್ನ ಮತ್ತೆ ಇದನ್ನ ಕೆನಾಟ್ ಬಿ ಹ್ಯೂಮಸ್ ಕ್ಯಾನ್ ಬಿ ಫರ್ದರ್ ಡಿಗ್ರೇಡೆಡ್. ಇದನ್ನ ಮತ್ತೆ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ. ಪಾರ್ಷಿಯಲ್ ಡಿಕಂಪೋಸಿಷನ್ ಇಂದಾಗಿ ಹುಟ್ಟಿಕೊಂಡಂತಹ ಈ ಅಮಾರ್ಫಸ್ ಸಬ್ಸ್ಟೆನ್ಸ್ ಇಟ್ ಇಸ್ ನಾಟ್ ದಿ ಅಲ್ಟಿಮೇಟ್ ಪ್ರಾಡಕ್ಟ್ ಆಫ್ ದಿ ಡಿಕಂಪೋಸಿಷನ್. ಡಿಕಂಪೋಸಿಷನ್ ನ ಕೊನೆಯ ಪ್ರಾಡಕ್ಟ್ ಅಲ್ಲ ಹ್ಯೂಮಸ್. Understand? It's a partial decomposition. On partial decomposition of the dead organic matter, it forms the humus, humification, which is mainly note ಮಾಡ್ಕೊಳ್ಳಿ. Humus is very rich in lignin. Lignin ಅಲ್ಲಿ ಜಾಸ್ತಿ ಇರ್ತದೆ, lignin ಪ್ರಮಾಣ. ಮತ್ತೆ ಸೆಲ್ಯುಲೋಸ್, lignin ಮತ್ತೆ ಸೆಲ್ಯುಲೋಸ್ ಹ್ಯೂಮಸ್ ಅಲ್ಲಿ ಜಾಸ್ತಿ ಇರ್ತದೆ. Understand? It's an organic component of the soil. Okay, so ಯಾವುದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಇದು? It helps in retaining the moisture. ಸ್ವಲ್ಪ ವಾಟರ್ ಮತ್ತೆ ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ. ತೇವಾಂಶವನ್ನ ಮಣ್ಣಲ್ಲಿ ಉಳಿಸಿಕೊಡುತ್ತೆ. ಇದನ್ನು ಗೊಬ್ಬರವಾಗಿ ಬಳಸಿಕೊಂಡಾಗ ಬಹಳ ಒಳ್ಳೆಯ ರೀತಿಯಲ್ಲಿ ಗಿಡದ ಬುಡಕ್ಕೆಲ್ಲ ನೀವು ಈ ತರ ಹ್ಯೂಮಸ್ ಅನ್ನ ಹಾಕಿದಾಗ ಅಲ್ಲಿ ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವಂತಹ ಕೆಪಾಸಿಟಿಗಳಿಗಿದೆ. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಮಾಯಿಶ್ಚರ್, ತೇವಾಂಶ, ವಾಟರ್ಗಿಂತಲೂ ಕೂಡ ತೇವಾಂಶವನ್ನ ಯಾವಾಗ್ಲೂ ಕೂಡ ವೆಟ್ ಆಗಿರುವಂತದ್ದು, ಅದರಿಂದ ತೇವಾಂಶ ನೋಡಿಕೊಳ್ಳುತ್ತದೆ. ಅದಲ್ಲದೇನೆ ಇಟ್ ಹೆಲ್ಪ್ ಇನ್ ದಿ ಏರೇಷನ್, ಗಾಳಿ ಆಡ್ಲಿಕ್ಕೂ ಕೂಡ ಈ ಹ್ಯೂಮಸ್ ಹೆಲ್ಪ್ ಅನ್ನ ಮಾಡ್ತದೆ. ಅಂಡರ್ಸ್ಟ್ಯಾಂಡ್? ಅಂಡ್ ಇಟ್ಸ್ ಆಗ್ಲೇ ಹೇಳಿದಾಗ ಇಟ್ ಇಸ್ ರಿಸರ್ವಾಯರ್ ಆಫ್ ದಿ ನ್ಯೂಟ್ರಿಯೆಂಟ್ಸ್. ಈ ಹ್ಯೂಮಸ್ ಅಲ್ಲಿ ಬೇಕಾದಷ್ಟು ಮಣ್ಣಲ್ಲಿ ಒಂದು ಗಿಡಕ್ಕೆ ಬೇಕಾದ ಎಲ್ಲ ಹೆಚ್ಚಿನ ನ್ಯೂಟ್ರಿಯೆಂಟ್ಗಳು ಅದರಲ್ಲಿ ಇರ್ತದೆ. ಅದಕ್ಕೆ ನಾವು ಅದನ್ನ ರಿಸರ್ವಾಯರ್ ಆಫ್ ನ್ಯೂಟ್ರಿಯೆಂಟ್ ಅಂತ ಕರೀತೇವೆ. ನೆಕ್ಸ್ಟ್, ಹ್ಯೂಮಸ್ ಕ್ಯಾನ್ ಬಿ ಡಿಗ್ರೇಡೆಡ್. ನಾನು ಅವಾಗಷ್ಟೇ ಹೇಳಿದೆ, ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಪಾರ್ಷಿಯಲ್ ಡಿಕಂಪೋಸಿಷನ್. ಇದೊಂದು ಪಾರ್ಷಿಯಲ್ ಡಿಕಂಪೋಸಿಷನ್ ನ ಪ್ರಾಡಕ್ಟ್ ಆಗಿರೋದಕ್ಕೆ ಇದನ್ನ ಮತ್ತೆ ಫರ್ದರ್ ಇಟ್ ಕ್ಯಾನ್ ಬಿ ಬ್ರೋಕನ್ ಡೌನ್. ಅಂಡರ್ಸ್ಟ್ಯಾಂಡ್? ಇದನ್ನ ಮತ್ತೆ ಸ್ಲೋಲಿ ಇದನ್ನ ಇನ್ಆರ್ಗ್ಯಾನಿಕ್ ಕಂಟೆಂಟ್ ಅನ್ನ ರಿಲೀಸ್ ಮಾಡಿ ಮಿನರಲೈಸೇಷನ್ ಮಾಡ್ಲಿಕ್ಕೆ ಮತ್ತೆ ಇದು ಬ್ರೇಕ್ ಆಗಿಬಿಟ್ಟು ಮಿನರಲೈಸೇಷನ್ ಆಗುತ್ತೆ. ಮತ್ತೆ ಅದು ಬ್ರೇಕ್ ಆಗಿಬಿಟ್ಟು ಅದರಲ್ಲಿಂತ ಮಿನರಲ್ಸ್ಗಳು ಹೊರಗಡೆ ಬರ್ತವೆ. ನಾವು ಅದನ್ನ ಮಿನರಲೈಸೇಷನ್ ಅಂತ ಹೇಳಿದ್ದೇವೆ. ಈಗಷ್ಟೇ ಇದ್ರ ಮುಂದಿನ ಪ್ರಶ್ನೆಯಲ್ಲಿ ನಾವು ಓದಿದ್ವಿ ಏನೆಲ್ಲ 5 ಸ್ಟೆಪ್ಗಳಿದೆ ಡಿಕಂಪೋಸಿಷನ್ ಅಲ್ಲಿ. ಕೊನೆಯ ಸ್ಟೆಪ್ ಇಸ್ ಮಿನರಲೈಸೇಷನ್. ಮಿನರಲೈಸೇಷನ್ ಆಗಬೇಕು ಅಂತ ಹೇಳಿದ್ರೆ ಹ್ಯೂಮಸ್ ಶುಡ್ ಬಿ ಫರ್ದರ್ ಡಿಗ್ರೇಡ್. ಮತ್ತೆ ಅದು ಏನಾಗಬೇಕು, ಮತ್ತೆ ಅದು ಬ್ರೇಕ್ ಡೌನ್ ಆಗಬೇಕು. ಅದು ಮತ್ತೆ ಬ್ರೇಕ್ ಡೌನ್ ಆದಾಗ ಮಿನರಲೈಸೇಷನ್ ಆಗುತ್ತೆ. ಸೊ ಕೊನೆಯ ಆಪ್ಷನ್ ತಪ್ಪಾಗುತ್ತೆ. ಸೊ ಹ್ಯೂಮಸ್ ಕ್ಯಾನ್ ಬಿ ಫರ್ದರ್ ಡಿಗ್ರೇಡೆಡ್. ಸೊ ಆನ್ಸರ್ ಇಸ್ ಕ್ಯಾನಾಟ್ ಬಿ ಡಿಗ್ರೇಡೆಡ್ ಅಲ್ಲ. ಸೊ ಇಲ್ಲಿ ನೋಡಿ, ನಾವು ಈಗಷ್ಟೇ ಹೇಳಿದೆ, ಸೊ ಆನ್ ಎ ಪಾರ್ಷಿಯಲ್ ಡಿಕಂಪೋಸಿಷನ್ ನಿಮಗೆ ಏನ್ ಸಿಗ್ತದೆ? ಹ್ಯೂಮಸ್ ಸಿಗ್ತದೆ. ಹ್ಯೂಮಸ್ ಇಸ್ ಫಾರ್ಮೇಶನ್ ಆಫ್ ಹ್ಯೂಮಸ್ ಇಸ್ ಕಾಲ್ಡ್ ಹ್ಯೂಮಿಫಿಕೇಶನ್. ಈಗಷ್ಟೇ ಹೇಳಿದೆ, ಇಟ್ ಇಸ್ ರಿಚ್ ಇನ್ lignin and cellulose and it is resistant to the microbial action which help in the soil retaining the soil moisture and the aeration. It is a reservoir of nutrient. Important point ಇದು. ಸ್ಟೇಟ್ಮೆಂಟ್ ರೂಪದಲ್ಲಿ ಕೂಡ ಕೊಡಬಹುದು. ಕ್ಯಾನ್ ಫರ್ದರ್ ಬಿ ಬ್ರೋಕನ್ ಡೌನ್ by mineralization. So
ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಪ್ರಶ್ನೆ. The rate of synthesis of organic matter by consumers is the rate of synthesis of organic matter by the consumers. ನಿಮಗೆ ಗೊತ್ತಿದೆ, ಈಗಷ್ಟೇ ನಾವು ಓದಿದ್ವಿ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಯಾರು ಬರ್ತಾರೆ ಅದರಲ್ಲಿ ಹೆಚ್ಚಾಗಿ ಪ್ಲಾಂಟ್ಸ್ಗಳು ಅಥವಾ ಫೈಟೋ ಪ್ಲಾಂಕ್ಟಾನ್ಸ್ಗಳು ಅಥವಾ ಕ್ಲೋರೋಪ್ಲಾಸ್ಟ್ ಇದ್ದು ಫೋಟೋಸಿಂಥಸಿಸ್ ಅನ್ನ ಮಾಡುವಂತಹ ಜೀವಿಗಳೆಲ್ಲ ಪ್ರೊಡ್ಯೂಸರ್ಸ್. ಈ ಪ್ರೊಡ್ಯೂಸರ್ಸ್ನ ಮೇಲೆ ಫೀಡ್ ಮಾಡುವಂಥದ್ದನ್ನು ನಾವೇನಂತ ಕರಿತೇವೆ? ಕನ್ಸ್ಯೂಮರ್ಸ್. ಫಸ್ಟ್ ಹರ್ಬಿವೋರ್ಸ್ ಅಂತ ಕರಿತೇವೆ. ಈ ಹರ್ಬಿವೋರ್ಸ್ಗಳು ಈ ಪ್ಲಾಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಬಯೋಮಾಸ್ ಅನ್ನ ತಿಂದು ಬದುಕುವಂತಹ ಪ್ರಾಣಿಗಳು. ಅದ್ರಲ್ಲಿ ಫಸ್ಟ್ ಅಲ್ಲಿ ಇರೋದನ್ನ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರಿತೇವೆ. ಪ್ರಶ್ನೆ ಏನಿದೆ? ದ ರೇಟ್ ಆಫ್ ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಬೈ ದಿ ಕನ್ಸ್ಯೂಮರ್ಸ್ ಪ್ರಾಡಕ್ಟ್ ನೋಡಿ, ಇದು ಪ್ರೈಮರಿ, ಇವುಗಳು ಉತ್ಪಾದನೆ ಮಾಡುವಂತಹ ಎನರ್ಜಿಯನ್ನು ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಹಾಗಾದ್ರೆ ಇದನ್ನ ತಿಂದು ಕನ್ಸ್ಯೂಮರ್ಸ್ಗಳು ಸ್ವಲ್ಪ ಶಕ್ತಿಯನ್ನು ಉತ್ಪಾದನೆ ಮಾಡ್ತವೆ. ಈ ಪ್ಲಾಂಟ್, ಈಗ ನಾನು ಅನ್ನವನ್ನು ತಿಂದು ನನ್ನ ದೇಹದಲ್ಲಿ ಉತ್ಪಾದನೆ ಆಗುವಂತಹ ಪ್ರೊಡಕ್ಟಿವಿಟಿ ಎನರ್ಜಿ ಏನಿದೆ, ಇದು ಸೆಕೆಂಡರಿ ಪ್ರೊಡಕ್ಟಿವಿಟಿ. ಪ್ಲಾಂಟ್ ಸೂರ್ಯನ ಬೆಳಕನ್ನ ಹೀರಿಕೊಂಡು ಉತ್ಪಾದನೆ ಮಾಡಿದ ಎನರ್ಜಿ ಪ್ರೈಮರಿ ಪ್ರೊಡಕ್ಟಿವಿಟಿ. ಆದ್ರಿಂದ ಇದನ್ನ ನಾವೇನಂತ ಕರೀಬಹುದು? ಇಟ್ ಇಸ್ ಕಾಲ್ಡ್ ಸೆಕೆಂಡರಿ ಪ್ರೊಡಕ್ಟಿವಿಟಿ. ಕನ್ಸ್ಯೂಮರ್ನ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಎನರ್ಜಿಯನ್ನು ನಾವೇನಂತ ಕರಿತೇವೆ? ಸೆಕೆಂಡರಿ ಪ್ರೊಡಕ್ಟಿವಿಟಿ. ಮೇನ್ಲಿ ಇಟ್ ಇಸ್ ಪ್ರೊಡ್ಯೂಸ್ಡ್ ಬೈ ದಿ ಹರ್ಬಿವೋರ್ಸ್. ಅಥವಾ ದ ನೆಕ್ಸ್ಟ್ ಇರುವಂತದ್ದು ಯಾರು? ಕಾರ್ನಿವೋರ್ಸ್. ಇದನ್ನು ನಾವು ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಕರಿತೇವೆ. ದೇ ಆರ್ ದಿ ಸೆಕೆಂಡರಿ ಕನ್ಸ್ಯೂಮರ್ಸ್. ದೀಸ್ ಆರ್ ದಿ ಪ್ರೈಮರಿ ಕನ್ಸ್ಯೂಮರ್ಸ್. These carnivores, they will kill and eat the primary consumers. Understand? Bare animal. Okay. So let us go to the answer is 1. Let us see the answer. Secondary productivity. Carnivores are the organisms which obtain nutrient by killing and eating the other animals. So this forms the secondary consumers and produced by the, and these are preceded by the herbivores. Herbivores ನಂತರ ಬರುವಂತದ್ದು secondary consumers. Okay, in food chain. So rate of assimilation of the food energy by the consumers is called secondary productivity. It is called secondary productivity. This energy is available to the next levels, carnivores. ಇವುಗಳಿಗೆ ಯಾರಿಗೆ? as they are the consumers. ನೋಡಿ, herbivores ಅನ್ನ ಫೀಡ್ ಮಾಡೋರು carnivores because they are the secondary consumers. So total production of the organic matter is called gross primary productivity, and the energy left after the utilization of the producers is called as net primary. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. Okay, we'll go to the next ಪ್ರಶ್ನೆ. which one of the following statement of the pyramid of energy is incorrect, whereas the remaining 3 are correct? Okay, ಈಗ ನಾವು ಎಕಲಾಜಿಕಲ್ ಪಿರಮಿಡ್ಸ್ಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿದೆ ಪಿರಮಿಡ್. ನಾವು ಇಲ್ಲಿ ಎನರ್ಜಿ ಫ್ಲೋ ಅನ್ನ ಒಂದು ಪಿರಮಿಡ್ ನ ರೂಪದಲ್ಲಿ ಬರೀತೇವೆ ಯಾವಾಗ್ಲೂ ಕೂಡ. ಹೀಗೆ ಪಿರಮಿಡ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಈಜಿಪ್ಟ್ ಪಿರಮಿಡ್ ಎಲ್ಲ ನೋಡಿದ್ರೆ. ನಾವಿಲ್ಲಿ ಅದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ಎನರ್ಜಿ ಫ್ಲೋ ಇನ್ ಎ ಫುಡ್ ಚೈನ್ ಇಸ್ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಎ ಪಿರಮಿಡ್. ಈ ಪಿರಮಿಡ್ ನ ಬೇಸ್ ಅಲ್ಲಿ ಯಾವಾಗ್ಲೂ ಕೂಡ ಯಾರು ಇರ್ತಾರೆ? ಪ್ರೊಡ್ಯೂಸರ್ಸ್ ಗಳಿರ್ತಾರೆ. ಪ್ರೊಡ್ಯೂಸರ್ಸ್ ನ ಮೇಲೆ ಫೀಡ್ ಮಾಡುವಂತವರು ಕನ್ಸ್ಯೂಮರ್ಸ್ ನ ಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸ್, ಆಮೇಲೆ ಟರ್ಷರಿ ಅಥವಾ ಟಾಪ್ ಕನ್ಸ್ಯೂಮರ್ಸ್ ಅಂತ ಕರಿತೇವೆ. ಈ ತರ ಇರ್ತವೆ. ಪಿರಮಿಡ್ಗಳು ಯಾವಾಗ್ಲೂ ಹೀಗೆ ಇರಬೇಕಾಗಿಲ್ಲ. ಈ ತರ ಇದ್ರೆ ಇದನ್ನು ನಾವು ಅಪ್ರೈಟ್ ಪಿರಮಿಡ್ ಅಂತ ಕರಿತೇವೆ. ಇಟ್ಸ್ ಕಾಲ್ಡ್ ಅಸ್ ಅಪ್ರೈಟ್ ಪಿರಮಿಡ್. ಇನ್ನೊಂದು ಇರ್ತದೆ, ಈ ತರ ಇದ್ರೆ if the ಪ್ರೊಡ್ಯೂಸರ್ಸ್ಗಳು ಕಡಿಮೆ ಇದ್ದಾಗ, ಆವಾಗ ಇಲ್ಲಿ ಅವುಗಳ ನಂತರ ಕಾರ್ನಿವೋರ್ಸ್ಗಳು ಅಥವಾ ಕನ್ಸ್ಯೂಮರ್ಸ್ಗಳು ಪ್ರೊಡ್ಯೂಸರ್ಗಿಂತ ಜಾಸ್ತಿ ಇದ್ದಾಗ, ಈ ತರ ಇದ್ದಾಗ ನಮಗೆ ಇನ್ವರ್ಟೆಡ್ ಪಿರಮಿಡ್ಗಳು ಬರ್ತವೆ. ಸೊ ಪಿರಮಿಡ್ಗಳು ಹೆಚ್ಚಾಗಿ ಎರಡು ರೂಪದಲ್ಲಿ ಇರ್ತವೆ, ಅಪ್ರೈಟ್ ಅಂಡ್ ಇನ್ವರ್ಟೆಡ್. ಸೊ ಪಿರಮಿಡ್ ಅನ್ನು ಯಾವುದಕ್ಕೆಲ್ಲ ನಾವು ಇಲ್ಲಿ ಹೆಚ್ಚಾಗಿ ಬಳಸ್ತೇವೆ? ಎಷ್ಟು ತರದ ಪಿರಮಿಡ್ಗಳಿದೆ ಅನ್ನೋದನ್ನು ಲೆಟ್ ಅಸ್ ಸ್ಟಡಿ. ಪಿರಮಿಡ್ ಅನ್ನು ಹೆಚ್ಚಾಗಿ ಎಕಲಾಜಿಕಲ್ ಪಿರಮಿಡ್ಸ್ ಆರ್ ಡ್ರಾನ್ for pyramid of energy. Pyramid of
ನಂಬರ್ ಆಫ್ ಇಂಡಿವಿಜುವಲ್ಸ್ ಅನ್ನ ಕೌಂಟ್ ತಗೊಂಡು ರಚಿಸುವಂತಹ ಪಿರಮಿಡ್ ಅನ್ನು ನಾವು ಪಿರಮಿಡ್ ಆಫ್ ನಂಬರ್ ಅಂತ ಕರಿತೇವೆ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಪಿರಮಿಡ್ ಆಫ್ ಬಯೋಮಾಸ್. ಸೊ 3 ತರದ ಪಿರಮಿಡ್ಗಳಿದೆ: ಪಿರಮಿಡ್ ಆಫ್ ಎನರ್ಜಿ, ಪಿರಮಿಡ್ ಆಫ್ ನಂಬರ್ ಅಂಡ್ ಪಿರಮಿಡ್ ಆಫ್ ಬಯೋಮಾಸ್. ಓಕೆ, ವಿಚ್ ಒನ್ ಆಫ್ ದಿ, ಈಗ ಪ್ರಶ್ನೆಗೆ ಬರೋಣ. ವಿಚ್ ಒನ್ ಆಫ್ ದಿ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಪಿರಮಿಡ್ ಆಫ್ ಎನರ್ಜಿ ಇಸ್ ಇನ್ಕರೆಕ್ಟ್ ವೆರಸ್ ರಿಮೈನಿಂಗ್ ಕ್ಲಿಯರ್ ಕರೆಕ್ಟ್? ಇವಾಗ ನೋಡಿ, ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ ಹೇಗೆ ಎನರ್ಜಿ ಫ್ಲೋ ಆಗುತ್ತೆ ಅನ್ನೋದನ್ನು ನಾವು ಓದಿದ್ವಿ. ಹೌ ಎನರ್ಜಿ ಇಸ್, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೇಗೆ ಎನರ್ಜಿ ಫ್ಲೋ ಆಗುತ್ತೆ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ. ಲೈಕ್ ನೋಡಿ, ಗ್ರಾಸ್ನ ಮೇಲೆ ಫೀಡ್ ಮಾಡುವಂತಹ ಗ್ರಾಸ್ ಹೋಪರ್, ಗ್ರಾಸ್ ಹೋಪರ್ನ ಮೇಲೆ ಫೀಡ್ ಮಾಡುವಂತಹ ಫ್ರಾಗ್. ಜಸ್ಟ್ ಒಂದು ಎಕ್ಸಾಂಪಲ್, ಈ ಫ್ರಾಗ್ನ ಮೇಲೆ ಫೀಡ್ ಮಾಡುವಂತಹ ಸ್ನೇಕ್. ನಿಮಗೆ ಗೊತ್ತಾಗಿರ್ಬೋದು, ದ ಗ್ರಾಸ್ ಇಸ್ ಎ ಪ್ರೊಡ್ಯೂಸರ್, ದೀಸ್ ಆರ್ ದಿ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟಾಪ್ ಕನ್ಸ್ಯೂಮರ್ಸ್. ಇವಾಗ ನೋಡಿ, ಈ ಗ್ರಾಸ್ ಉತ್ಪಾದನೆ ಮಾಡಿದಂತಹ ಎನರ್ಜಿ ಅಷ್ಟು ಈ ಲೆವೆಲ್ಗೆ ಪಾಸ್ ಆಗುತ್ತಾ? ಆಗಲ್ಲ. ಸ್ವಲ್ಪ ಇದೇನಾಗುತ್ತೆ, ಇಲ್ಲಿ ರೆಸ್ಪಿರೇಷನ್ಗೆ ಬಳಕೆ ಆಗ್ತದೆ. ಸೊ ಅದರಿಂದ ಇಲ್ಲಿ ಮೇಲ್ಗಡೆಗೆ ಅದರ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ಗೆ ಪಾಸ್ ಆಗಬೇಕಾದ್ರೆ 10% ಲಾ ಅಂತ ಇದೆ. ಆ ಲಾ ಬಗ್ಗೆ ನಿಮ್ಮ ಬುಕ್ಕಲ್ಲಿ ಏನೂ ಇಲ್ಲ, ಆದ್ರೆ ಸ್ವಲ್ಪ ಇಲ್ಲಿ ಬಳಕೆ ಆಗಿ ಇದಕ್ಕಿಂತ ಕಡಿಮೆ ಇಲ್ಲಿಗೆ ಹೋಗುತ್ತೆ. ಅದರಿಂದ ಎನರ್ಜಿಯ ಲೆವೆಲ್ ಹೇಗಿರ್ತದೆ, ಇಲ್ಲಿ ಜಾಸ್ತಿ ಇದ್ದಾಗ ಸ್ವಲ್ಪ ಮೇಲೆ ಹೋದಾಗ ಆ ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಈ ಆರ್ಗ್ಯಾನಿಸಮ್ ತನಗೆ ಸ್ವಲ್ಪ ಶಕ್ತಿಯನ್ನ ಬಳಸಿಕೊಂಡು ಉಳಿದ ಶಕ್ತಿಯನ್ನು ತನ್ನ ದೇಹದಲ್ಲಿ ಉಳಿಸಿಕೊಳ್ಳುತ್ತದೆ. ಅದು ಈ ಅನಿಮಲ್ ಅದನ್ನ ಫೀಡ್ ಮಾಡಿದಾಗ ಆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಕೂಡ ಸ್ವಲ್ಪ ಎನರ್ಜಿ ರೆಸ್ಪಿರೇಷನ್ಗೆ ಬಳಕೆ ಆಗಿರ್ತದೆ. ಅದನ್ನ ಮುಂದೆ ಹೋಗ್ಬೇಕಾದ್ರೆ ನೋಡಿ, ನಿಮಗೆ ಗೊತ್ತಿದೆ ನೋಡಿ, ಇಲ್ಲಿ ಫ್ರಾಗ್ ಸಾರಿ ಫಸ್ಟ್ ಗ್ರಾಸ್ ತಗೊಳ್ಳೋಣ. ಗ್ರಾಸ್ ನಂತರ ಗ್ರಾಸ್ನ ಮೇಲೆ ಫೀಡ್ ಮಾಡುವಂತಹ ಗ್ರಾಸ್ ಹೋಪರ್ನ ಮೇಲೆ ಫೀಡ್ ಮಾಡುವಂತಹ ಫ್ರಾಗ್ನ ಮೇಲೆ ಫೀಡ್ ಮಾಡುವಂತಹ ಸ್ನೇಕ್. ಇದೊಂದು ಫುಡ್ ಚೈನ್. ಇವಾಗ ಇದರ ಮೇಲೆ ನಾವು ಈಗ ಪಿರಮಿಡ್ ಅನ್ನ ಬರೀಬೇಕು ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಗೊತ್ತಿದೆ, ದಿಸ್ ಆರ್ ದಿ ಪ್ರೊಡ್ಯೂಸರ್ಸ್, ಇವರು ಪ್ರೈಮರಿ ಕನ್ಸ್ಯೂಮರ್ಸ್, ಇವರು ಸೆಕೆಂಡರಿ ಕನ್ಸ್ಯೂಮರ್ಸ್, ಇವರು ಟರ್ಷರಿ ಕನ್ಸ್ಯೂಮರ್ಸ್. ಈಗ ಪಿರಮಿಡ್ ಆಫ್ ಎನರ್ಜಿಯನ್ನ ಬರೆಯುವುದಾದ್ರೆ ನಿಮಗೆ ಗೊತ್ತಿದೆ, ಗ್ರಾಸ್ ಅಲ್ಲಿರುವಂತಹ ಎನರ್ಜಿ ಸ್ವಲ್ಪ ರೆಸ್ಪಿರೇಷನ್ಗೆ ಬಳಗಾಗಿ ಉಳಿದ ಎನರ್ಜಿ ಈ ಕಡೆಗೆ ಪಾಸ್ ಆಗುತ್ತೆ. ಸೊ ಈ ಎನರ್ಜಿ ಇಲ್ಲಿಗೆ, ದಿಸ್ ಇಸ್ ದ ಎನರ್ಜಿ ಅವೈಲೇಬಲ್ ಟು ದಿಸ್, whether it's not 100%, it is not gross, it is net, because a little energy is already it is used. Only conserved energy is passed to the next trophic level. ಅಲ್ಲಿಂದ ಇಲ್ಲಿ ಹೋಗಬೇಕಾದ್ರೂ ಕೂಡ ಹಾಗೆ ಸ್ವಲ್ಪ ಎನರ್ಜಿ ಇಲ್ಲಿ ಕೂಡ ಲಾಸ್ ಆಗುತ್ತೆ ಫಾರ್ ದಿ ಪರ್ಪಸ್ ಆಫ್ ರೆಸ್ಪಿರೇಷನ್ ಆರ್ ದಿ ಅದರ್ ಹೀಟ್ ಲಾಸಸ್ ಅಂಡ್ ಅದರ್ ಲಾಸಸ್ ಲೈಕ್ ಹೀಟ್ ಲಾಸ್ ಅಂಡ್ ಎಕ್ಸೆಟ್ರಾ. ಇನ್ನು ಇಲ್ಲಿಗೆ ಪಾಸ್ ಆಗಬೇಕಾದ್ರೂ ಕೂಡ ಹಾಗೆ. ಅದರಿಂದ ಎನರ್ಜಿ ಮೊದಲು ಇದ್ದಷ್ಟೇ ಎನರ್ಜಿ ಮತ್ತೆ ಪಾಸ್ ಆಗೋದಿಲ್ಲ. ಅದರ ಎನರ್ಜಿ ಫ್ಲೋ ಯಾವಾಗ್ಲೂ ಕೂಡ ಟ್ರಾಫಿಕ್ ಲೆವೆಲ್ಗೆ ಹೋಗ್ತಾ ಇದ್ದಾಗೆ ಕಡಿಮೆ ಆಗ್ತಾ ಹೋಗುತ್ತೆ. 10% ಓನ್ಲಿ ವಿಲ್ ಪಾಸ್ ಟು ದಿ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್. ಅದನ್ನ 10% ಲಾ ಅಂತ ಕರೀತಾರೆ. ಅದ್ರ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಅದನ್ನ ನಾನು ಒಂದು ಕಡೆ ಮುಂದಿನ ಸ್ಲೈಡ್ ಅಲ್ಲಿ ನಿಮಗೆ ಇದೆ, ಬಟ್ ಇಟ್ ಇಸ್ ನಾಟ್, ದ ಟೋಟಲ್ ಲಾ ಇಸ್ ನಾಟ್ ಮೆನ್ಷನ್ ಇನ್ ಯುವರ್ ಬುಕ್. ಸೊ ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಏನಿರ್ತದೆ, ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್, ಇಟ್ ಇಸ್ ನೆವರ್ ಬಿ ಇನ್ವರ್ಟೆಡ್. ಅದು ಉಲ್ಟಾ ಅಂದ್ರೆ ಇನ್ವರ್ಟೆಡ್ ಪಿರಮಿಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎನರ್ಜಿ ಫ್ಲೋ ಟ್ರಾಫಿಕ್ ಲೆವೆಲ್ಗೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದು ಯಾವುದೇ ಎಕ್ಸಾಂಪಲ್, ಯಾವುದೇ ಫುಡ್ ಚೈನಿಗೆ ನೀವು ಪಿರಮಿಡ್ ಆಫ್ ಎನರ್ಜಿಯನ್ನ ಬರೀತಾ ಹೋದ್ರು ಕೂಡ ಅದು ಟ್ರಾಫಿಕ್ ಲೆವೆಲ್ಗೆ ಹೋಗ್ತಾ ಇದ್ದಾಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ upright, it's never be inverted. ಸೊ ಇದರ ಒಂದು ಆನ್ಸರ್ ಅನ್ನು ನಾವು ಈಗ ನೋಡುವ. ಏನಿರ್ತದೆ ನೋಡಿ, ದ ಬೇಸ್ ಇಸ್ ಬ್ರಾಡ್, ಇಟ್ ಶೋಸ್ ಎನರ್ಜಿ ಕಂಟೆಂಟ್, ವಿಚ್ ಇಸ್ ದಿ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್, ಇಟ್ ಇಸ್ ಇನ್ವರ್ಟೆಡ್ ಇನ್ ಶೇಪ್.
ತಪ್ಪದು. ನಾನು ಅವಾಗ ಹೇಳಿದೆ ಪಿರಮಿಡ್ inverted, it is always upright. Okay, let us go to the next question. Yes, we'll continue with the next question. Which one of the following is not used for the construction of the ecological pyramid? Ecological pyramid ಅನ್ನ ಪ್ರಿಪೇರ್, ಈಗ ecological pyramid ನ ಬಗ್ಗೆ ಈಗಷ್ಟೇ ನಾವು previous slide ಅಲ್ಲಿ we learned few things. To construct the ecological pyramid, which factors are not considered here? ಇಲ್ಲಿ fresh weight ಇದೆ, dry weight ಇದೆ, number of individuals ಇದೆ, rate of energy flow ಇದೆ. In the previous slide ಅನ್ನು ನಾವು ಡಿಸ್ಕಸ್ ಮಾಡಬೇಕಾದ್ರೆ we discussed what are the 3 different types of pyramids. ಯಾವ್ದು ಓದಿದ್ವಿ ನಾವು? ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಬಯೋಮಾಸ್ ಅಂಡ್ ಪಿರಮಿಡ್ ಆಫ್ ಎನರ್ಜಿ ಓದಿದ್ವಿ. ಇಲ್ಲಿ ನೋಡಿ, ಪಿರಮಿಡ್ ಆಫ್ ಎನರ್ಜಿ ಇದೆ, ಪಿರಮಿಡ್ ಆಫ್ ನಂಬರ್ ಇದೆ. ಪಿರಮಿಡ್ ಆಫ್ ನಂಬರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ವಿಲ್ ಟೇಕ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್. ಪಿರಮಿಡ್ ಆಫ್ ಎನರ್ಜಿಯನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ವಿಲ್ ಸ್ಟಡಿ ದಿ ರೇಟ್ ಆಫ್ ಎನರ್ಜಿ ಫ್ಲೋ. ದೆನ್ ಪಿರಮಿಡ್ ಆಫ್ ಬಯೋಮಾಸ್ ಅನ್ನ ಮಾಡಬೇಕಾದ್ರೆ, ಬಯೋಮಾಸ್ ಅಂತ ಹೇಳಿದ್ರೆ ಜೀವ ಸಾಂದ್ರತೆ ಎಷ್ಟಿದೆ ಅಂತೇಳಿ, ಅಲ್ಲಿ ಬಯೋಮಾಸ್ ಎಷ್ಟಿದೆ ಅಂತ ಸ್ಟಡಿ ಮಾಡ್ಬೇಕು. ಅದನ್ನ ಹೇಗೆ ಮೆಜರ್ ಮಾಡೋದು? ಬಯೋಮಾಸ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಯಾವಾಗ್ಲೂ ಕೂಡ ವಿಲ್ ಟೇಕ್ ದಿ ಡ್ರೈ ವೇಟ್. ಡ್ರೈ ವೇಟ್ ಅಂತ ಹೇಳಿದ್ರೆ ಒಂದು ವಸ್ತುವಿನ ನೀವು ಡ್ರೈ ವೇಟ್, ಒಂದು ಜೀವಿಯ ಡ್ರೈ ವೇಟ್, ಒಂದು ಪ್ಲಾಂಟ್ ನ ಡ್ರೈ ವೇಟ್ ಅನ್ನ ತೆಗಿಬೇಕು ಅಂತ ಹೇಳಿದ್ರೆ ಆ ಪ್ಲಾಂಟ್ ಅನ್ನ ಕಂಪ್ಲೀಟ್ ಬರ್ನ್ ಮಾಡಿ ಅದರ ಆಶ್ ಏನ್ ಸಿಗ್ತದೆ, ಅದ್ರಲ್ಲಿ ಕಾರ್ಬನ್ ಏನು ಉಳಿತದೆ, ಅದನ್ನ ವೇಯ್ ಮಾಡೋದನ್ನ ನಾವು ಡ್ರೈ ವೇಟ್ ಅಂತ ಕರಿತೇವೆ. ಅದರಿಂದ ನೀರಿನ ಅಂಶವನ್ನ ಪೂರ್ತಿ ತೆಗಿಬೇಕು. ಆಮೇಲೆ ಅದನ್ನ ನಾವು ವೇಯ್ ಮಾಡಿದಾಗ ನಮ್ಗೆ ಸಿಗುವಂತ ಆಕ್ಚುಯಲ್ ವೇಟ್, ಅದು ದಟ್ ಇಸ್ ಕಾಲ್ಡ್ ಡ್ರೈ ವೇಟ್. ಅದು ನೀರೆಲ್ಲ ಇದ್ದಾಗ ನಾವು ವೇಯ್ ಮಾಡೋದನ್ನ ಫ್ರೆಶ್ ವೇಟ್ ಅಂತ ಹೇಳ್ತೇವೆ. ಆ ವೇಟ್ ಅನ್ನ ನಾವು ಯಾವ ಕಾರಣಕ್ಕೂ ಕೂಡ ಬಯೋಮಾಸ್ ಕನ್ಸಿಡರ್ ಮಾಡ್ಲಿಕ್ಕೆ ವಿಲ್ ನಾಟ್ ಟೇಕ್ ಇನ್ ಟು ಕನ್ಸಿಡರೇಷನ್. ಸೊ ಆನ್ಸರ್ ಇಸ್ ಫ್ರೆಶ್ ವೇಟ್. The fresh weight will not be considered to construct the ecological pyramids. ಇಲ್ಲಿದೆ ನೋಡಿ, ಸ್ಟೇಟ್ಮೆಂಟ್ ಗಳನ್ನು ನೀವು ಓದ್ಕೊಳ್ಳಿ. Ecological pyramids represents the trophic structure and trophic function of an ecosystem. In an ecological pyramid, the first trophic level forms the base, and successive trophic levels the tiers which make up the apex. Ecological pyramids may be of 3 general types: pyramid of number, pyramid of biomass, and pyramid of energy. Pyramid of biomass, that is the living, the weight of the organism of the food chain present at any time in an ecosystem forms the pyramid of biomass. The pyramid of biomass indicates the decrease or the gradual reduction in the biomass at each trophic level from base to apex. Fresh weight is not used in the ecological pyramids. Let us go to the next question. Energy transfer, it's a very important concept again. ನಾವು ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ. ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅದರ್ ಇನ್ ಎ ಫುಡ್ ಚೈನ್ ಈಸ್, ಎಷ್ಟು ಪರ್ಸೆಂಟ್ ಎನರ್ಜಿ ಒಂದು ಟ್ರಾಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಪಾಸ್ ಆಗುತ್ತೆ? ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇಟ್ ಈಸ್ 10%. 10% ಎನರ್ಜಿ ಫ್ಲೋ ಆಗುತ್ತೆ. ಸೊ ಎನರ್ಜಿ, ನಾನು ಅವಾಗಲೇ ಹೇಳಿದೆ, ಎನರ್ಜಿ ಫ್ಲೋ ಇನ್ ಅನ್ ಎಕೋಸಿಸ್ಟಮ್ ಇಸ್ ಆಲ್ವೇಸ್ ಯುನಿಡೈರೆಕ್ಷನಲ್. Only 10% of the gross productivity of the producer is entrapped by the herbivores for their body building. Herbivores are eaten by the carnivores, and only 10% of the herbivore productivity is utilized for the rising productivity of the primary carnivores. Understand? The rest is consumed in ingestion, respiration, lost in the form of body heat, and it is used for the other activities. The higher carnivores similarly are able to retain only 10% of energy present in the primary carnivores. So this is called 10% law. ಆಗಷ್ಟೇ ಹೇಳಿದೆ ನಾನು, ಲಿನ್ಮ್ಯಾನ್ಸ್ 10% law ಅಂತ ಕರೀತಾರೆ. ಬಟ್ ಲಿನ್ಮ್ಯಾನ್ ಬಗ್ಗೆ ಆಗಲಿ 10% law ಅನ್ನುವ ಸ್ಟೇಟ್ಮೆಂಟ್ಗಳು ನಿಮ್ಮ NCERT ಸಿಲೆಬಸ್ ಅಲ್ಲಿ ಇಲ್ಲ. ಆದ್ರೆ ಇಷ್ಟು ಗೊತ್ತಿರಲಿ, ಒಂದು ಟ್ರಾಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಎನರ್ಜಿ ಪಾಸ್ ಆಗಬೇಕಾದ್ರೆ 10% ಆಫ್ ದ ಎನರ್ಜಿ ಪಾಸ್ ಆಗುತ್ತೆ. ಉಳಿದಂತಹ ಎನರ್ಜಿ ಅನ್ನುವಂಥದ್ದು ಬಾಡಿ ಬಿಲ್ಡಿಂಗ್ ಪ್ರೋಗ್ರಾಮ್ಗೆ ಅಥವಾ ರೆಸ್ಪಿರೇಷನ್ಗೆ ಅಥವಾ ಇನ್ ದ ಫಾರ್ಮ್ ಆಫ್ ಹೀಟ್ ಎಲ್ಲ ಲಾಸ್ ಆಗುತ್ತೆ. 10% ಓನ್ಲಿ ವಿಲ್ ಬಿ ಪಾಸ್ ಟು ದಿ ನೆಕ್ಸ್ಟ್. ಅಂದ್ರೆ ಒಂದು ಕಡೆದು ಒಂದು ಟ್ರಾಫಿಕ್ ಲೆವೆಲ್ ಎಂಟ್ರಾಪ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ವಿಲ್ ಗೋ ಟು ದಿ ನೆಕ್ಸ್ಟ್
question. The pyramid of number deals with the number of. ಪಿರಮಿಡ್ ಆಫ್ ನಂಬರ್. ಈ ನಂಬರ್ ಅಂದ್ರೆ ಏನು? ನಾವು ನೋಡಿ 3 ಪಿರಮಿಡ್ಗಳು ನೋಡಿ. ಪಿರಮಿಡ್ ಆಫ್ ಬಯೋಮಾಸ್. ಬಯೋಮಾಸ್ ಅಂತ ಹೇಳಿದ್ರೆ ಎಷ್ಟು ಜೀವಸಾಂದ್ರತೆ ಉತ್ಪಾದನೆ ಆಗುತ್ತೆ ಆ ಎನರ್ಜಿಯನ್ನು ಬಳಸಿಕೊಂಡು. ಪಿರಮಿಡ್ ಆಫ್ ಎನರ್ಜಿ ಅಂತ ಹೇಳಿದ್ರೆ ಎಷ್ಟು ಎನರ್ಜಿ ಒಂದು ಟ್ರಾಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಪಾಸ್ ಆಗುತ್ತೆ. ಹಾಗಾದ್ರೆ ಪಿರಮಿಡ್ ಆಫ್ ನಂಬರ್ ಅಂದ್ರೆ, ನಂಬರ್ ಇಸ್ ನಥಿಂಗ್ ಬಟ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್. ಎಷ್ಟು ಜೀವಿಗಳಂದ್ರೆ ಸ್ಪೀಶೀಸ್ ಅಲ್ಲ, ಎಷ್ಟು ಇಂಡಿವಿಜುವಲ್ಸ್ಗಳು, ಎಷ್ಟು ಜೀವಿಗಳಲ್ಲಿ ಇದೆ ಅನ್ನೋದು ಆ ನಂಬರ್ನ ಮೇಲೆ. ಈಗ ನೋಡಿ, ಒಂದು ನಾವು ಎಕ್ಸಾಂಪಲ್ಸ್ಗೆ ಒಂದು ಎಕೋಸಿಸ್ಟಮ್ ಅನ್ನ ತಗೊಳ್ಳುವ ನಾವೀಗ. ಈಗ ಸೇಮ್ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್. ಗ್ರಾಸ್ ಇದೆ, ತುಂಬಾ ಹುಲ್ಲಿದೆ. ಹುಲ್ಲುಗಳ ಸಂಖ್ಯೆ ಏನಿದೆ ಯಾವಾಗ್ಲೂ ಕೂಡ ತುಂಬಾ ಜಾಸ್ತಿ ಇರ್ತದೆ. ಅದರ ಮೇಲೆ ಅದನ್ನ ಫೀಡ್ ಮಾಡಿಕೊಂಡು ಬದುಕುವಂತಹ ಇನ್ಸೆಕ್ಟ್ಗಳು, ಗ್ರಾಸ್ ಹೋಪರ್, ಕೀಟಗಳು, ಮಿಡತೆಗಳು, ಅವುಗಳ ಸಂಖ್ಯೆ ಗ್ರಾಸ್ಗಳ ಸಂಖ್ಯೆಗಿಂತ ಏನಿರ್ತದೆ? ಕಡಿಮೆ ಇರ್ತದೆ. ಅದರ ಮೇಲೆ ಫೀಡ್ ಮಾಡುವಂತ ಫ್ರಾಗ್, ಅವುಗಳ ಸಂಖ್ಯೆ ಏನಿರ್ತದೆ? ಕಡಿಮೆ ಇರ್ತದೆ. ಅವುಗಳ ಫೀಡ್ ಮಾಡುವಂತ ಸ್ನೇಕ್ನ ಸಂಖ್ಯೆ ಫ್ರಾಗ್ ಗಿಂತ ಕಡಿಮೆ ಇರ್ತದೆ. ಇದು ಯಾವುದು ಕೂಡ ಜಾಸ್ತಿ ಆಗ್ಲಿಕ್ಕೆ ಬಿಡೋದಿಲ್ಲ, ಆದ್ರೆ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಒಂದು ವೇಳೆ ನೋಡಿ, ಫ್ರಾಗ್ ಏನಾದ್ರೂ ಹೊರಟು ಹೋದ್ರೆ ಸ್ನೇಕ್ನ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಸ್ನೇಕ್ ಮತ್ತೆ ಆಹಾರ ಇಲ್ಲದೆ ಸತ್ತು ಹೋಗ್ತದೆ, ಅಲ್ಲಿ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಗ್ರಾಸ್ ಏನಾದ್ರೂ ಒಣಗಿ ಹೋದರೆ ಆವಾಗ ಗ್ರಾಸ್ ಹೋಪರ್ಸ್ ಗಳಿಗೆ ಆಹಾರ ಸಿಗೋದಿಲ್ಲ, ಅವುಗಳು ಸತ್ತು ಹೋಗ್ತವೆ. ಅವುಗಳ ಮೇಲೆ ಫೀಡ್ ಮಾಡುವಂತ ಫ್ರಾಗ್ಗೂ ಆಹಾರ, ಇಟ್ ಮೇ ಸ್ವಿಚ್ ಇಟ್ಸ್ ಫೀಡಿಂಗ್ ಹ್ಯಾಬಿಟ್, ಫಾರೇಜಿಂಗ್ ಆಕ್ಟಿವಿಟಿಯನ್ನ ಅದು ಸ್ವಿಚ್ ಮಾಡ್ಬೋದು. ಆದ್ರೂ ಕೂಡ ನಾವು ಈ ಚೈನನ್ನೇ, ಫುಡ್ ಚೈನನ್ನೇ ಇಟ್ಕೊಂಡು ಮಾತಾಡೋದಾದ್ರೆ ಇಲ್ಲಿ ಯಾವುದರ ಒಂದು ಸಂಖ್ಯೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಎಕಲಾಜಿಕಲ್ ಪರಿಸರ ಅಸಮತೋಲನ ಆಗ್ತದೆ, ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗಬಹುದು. ಸೊ ಆದ್ರಿಂದ ಪಿರಮಿಡ್ ಆಫ್ ನೋಡಿ, ಇದು ಯಾವಾಗ್ಲೂ ಕೂಡ ಅಪ್ರೈಟ್ ಪಿರಮಿಡ್ ಇರ್ತದೆ. ಇದು ಕೂಡ ನೋಡಿ, ಸೊ ಪಿರಮಿಡ್ ಆಫ್ ನಂಬರ್ ಅಂತ ಹೇಳಿದ್ರೆ ನಂಬರ್ ಆಫ್ ಇಂಡಿವಿಜುವಲ್ಸ್ in the community. So pyramid of number is ecological pyramid which employs the number of individuals per unit area at various trophic level sequences with producers. Okay, sequence wise with producers. Okay, so answer is individuals in a community. Okay, we'll go to the solutions. Individuals in a community. Understand? The pyramid of number in pond ecosystem is also upright. Just now noticed forest ecosystem only pyramid of number is intermediate. Here the number of primary consumers is more than the producers. ಅದು ಬಿಟ್ಟು ಅದು ಇಂಟರ್ಮೀಡಿಯೇಟ್ ಪಿರಮಿಡ್ನ ಬಗ್ಗೆ ನಮಗೆ ಏನು ಬುಕ್ಕಲ್ಲಿ ಇಲ್ಲ. ಆದರೆ ಫಾರೆಸ್ಟ್ ಎಕೋಸಿಸ್ಟಮ್ ಅಲ್ಲಿ ಇಂಟರ್ಮೀಡಿಯೇಟ್ ಅಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ಗಳ ಸಂಖ್ಯೆ ಪ್ರೊಡ್ಯೂಸರ್ಸ್ಗಳ ಸಂಖ್ಯೆಗಿಂತ ಕೂಡ ಜಾಸ್ತಿ ಇರ್ತದೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ನಾವು ಅಲ್ಲಿ ಇಂಟರ್ಮೀಡಿಯೇಟ್ ಪಿರಮಿಡ್, ಅದು ಆ ಥರದ ಪಿರಮಿಡ್ನ ಬಗ್ಗೆ ನಿಮ್ಮ ಬುಕ್ಕಲ್ಲಿ ಉಲ್ಲೇಖ ಇಲ್ಲ, ಅದನ್ನು ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಪ್ಯಾರಾಸೈಟಿಕ್ ಫುಡ್ ಚೈನ್ ಪಿರಮಿಡ್ ಆಫ್ ನಂಬರ್ ಇಸ್ ಇನ್ವರ್ಟೆಡ್. ಅದರಲ್ಲಿ ಕೂಡ ಇನ್ವರ್ಟೆಡ್ ಪಿರಮಿಡ್ ನೋಟ್ ಮಾಡ್ಕೊಳ್ಳಿ. ಪ್ಯಾರಾಸೈಟಿಕ್ ಫುಡ್ ಚೈನ್ ಪಿರಮಿಡ್ ಆಫ್ ನಂಬರ್ ಈಸ್ ಇನ್ವರ್ಟೆಡ್, ಅಲ್ಲಿ ಇನ್ವರ್ಟೆಡ್ ಇರ್ತದೆ. ಪಾಂಡ್ ಎಕೋಸಿಸ್ಟಮ್ ಇಂಪಾರ್ಟೆಂಟ್, ಇದೆಲ್ಲ ಇತ್ತು. ಪಾಂಡ್ ಎಕೋಸಿಸ್ಟಮ್ ಇಸ್ ಆಲ್ಸೋ upright. The pyramid of number in pond ecosystem is upright. ಇದನ್ನು ನೋಟ್ ಮಾಡ್ಕೊಳ್ಳಿ, ಇದು ನೋಟ್ ಮಾಡ್ಕೊಳ್ಳಿ. Let us go to the next question. Pick up the correct statement. ಇದರಲ್ಲಿ ಫುಡ್ ಚೈನ್ ಯಾವುದು, ಕರೆಕ್ಟ್ ಫುಡ್ ಚೈನ್ ಯಾವುದು ಅಂತೇಳಿ ಆಹಾರ ಸರಪಣಿಯ ಬಗ್ಗೆ ಇಲ್ಲಿ 4 ಥರದ ಆಹಾರ ಸರಪಣಿಗಳನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಸರಿ ಇರುವಂತಹ ಆಹಾರ ಸರಪಣಿ ಯಾವುದು ಚೆಕ್ ಮಾಡಿ. ನೋಡಿ, ಗ್ರಾಸ್, ಕ್ಯಾಮೆಲಿಯಾನ್, ಇನ್ಸೆಕ್ಟ್, ಬರ್ಡ್. ಗ್ರಾಸ್ ಅನ್ನ ಕ್ಯಾಮೆಲಿಯಾನ್ ತಿಂತದ? ಕ್ಯಾಮೆಲಿಯಾನ್ ಅನ್ನ ಇನ್ಸೆಕ್ಟ್ ತಿಂತದ? ಇನ್ಸೆಕ್ಟ್ ನ ಬರ್ಡ್ ತಿಂತದ? ಇಲ್ಲ, ಇದು ತಪ್ಪು. ಕೊನೆಗೆ ನೋಡುವ. ಫಾಲನ್ ಲೀವ್ಸ್ ಓಕೆ, ಅದನ್ನ ಬ್ಯಾಕ್ಟೀರಿಯಾ ಡಿಕಂಪೋಸ್ ಮಾಡ್ತದೆ. ಆ ಬ್ಯಾಕ್ಟೀರಿಯಾವನ್ನ ಇನ್ಸೆಕ್ಟ್ ಲಾರ್ವೆಗಳು ತಿಂತವೆ. ತಪ್ಪು, ಇದು ಕೂಡ ಸಾಧ್ಯ ಇಲ್ಲ. ಗ್ರಾಸ್, ಹುಲ್ಲನ್ನ ಫಾಕ್ಸ್ ತಿಂತದ? ಫಾಕ್ಸ್ ಅನ್ನ ರಾಬಿಟ್ ತಿಂತದ? ಇಲ್ಲ, ಇದು ಕೂಡ ತಪ್ಪು. ಇಲ್ಲಿ ನೋಡಿ, ಫೈಟೋಪ್ಲಾಂಕ್ಟಾನ್ಸ್, ಝೂ ಪ್ಲಾಂಕ್ಟಾನ್ಸ್, ಫಿಶಸ್. ಫೈಟೋಪ್ಲಾಂಕ್ಟಾನ್ಸ್, ಪ್ರಾಯಶಃ ಕೆಲವರಿಗೆ ಈ ಶಬ್ದ ಗೊತ್ತಿರ್ಲಿಕ್ಕಿಲ್ಲ ಅಥವಾ ಕೇಳಿರ್ತೀರ, ಗೊತ್ತಿಲ್ಲ ಅಂದ್ರೆ ಫೈಟೋಪ್ಲಾಂಕ್ಟಾನ್ಸ್ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪಿಕ್ ಪ್ಲಾಂಟ್ಸ್ಗಳು ಅಂತ, ಸಣ್ಣ ಆಲ್ಗೆಗಳು ಇರ್ಬೋದು, ವಾಲ್ವಾಕ್ಸ್ ಇಂತಹ ಸಣ್ಣ ಆಲ್ಗೆಗಳು, ಮೈಕ್ರೋಸ್ಕೋಪಿಕ್ ಪ್ಲಾಂಟ್ಸ್ಗಳನ್ನ ಫೈಟೋ ಪ್ಲಾಂಕ್ಟಾನ್ಸ್ ಅಂತ ಕರೀತೇವೆ. ಅದೇ ತರ ಝೂ ಪ್ಲಾಂಕ್ಟಾನ್ಸ್ ಅಂದ್ರೆ ಮೈಕ್ರೋಸ್ಕೋಪಿಕ್ ಅನಿಮಲ್ಸ್, ದ ಲಾರ್ವೆ ಇರ್ಬೋದು,
ಸಣ್ಣ ಸಣ್ಣ ಲಾರ್ವೆಗಳು, ಟ್ಯಾಡ್ಪೋಲ್ಸು, ಮತ್ತು ಸಣ್ಣ ಅಂದರೆ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿರುವಂತಹ ಪ್ರಾಣಿಗಳನ್ನು ನಾವು ಝೂ ಪ್ಲಾಂಕ್ಟಾನ್ಸ್ಗಳು ಅಂತ ಹೇಳ್ತೇವೆ. ಈ ಝೂ ಪ್ಲಾಂಕ್ಟಾನ್ಸ್ಗಳು ಈ ಟ್ಯಾಡ್ಪೋಲ್ಸು, ಲಾರ್ವೆ ಆಫ್ ದಿ ಸ್ಮಾಲರ್ ಅನಿಮಲ್ಸ್ಗಳು ಅಥವಾ ಡಯೋಟಮ್ಸು, ಇವೆಲ್ಲವೂ ಕೂಡ ಝೂ ಪ್ಲಾಂಕ್ಟಾನ್ಸ್ಗಳು. ಇವಾಗ ಯಾವುದ್ರ ಮೇಲೆ ಫೀಡ್ ಮಾಡ್ತವೆ? ಫೈಟೋ ಪ್ಲಾಂಕ್ಟಾನ್ನ ಮೇಲೆ ಫೀಡ್ ಮಾಡ್ತವೆ. ಈ ಝೂ ಪ್ಲಾಂಕ್ಟಾನ್ನ ಮೇಲೆ ಸಣ್ಣ ಫಿಶ್ಗಳು ಫೀಡ್ ಮಾಡ್ತವೆ, ಸಣ್ಣ ಫಿಶ್ಗಳ ಮೇಲೆ ಎಲ್ಲ ದೊಡ್ಡ ಫಿಶ್ಗಳು ಫೀಡ್ ಮಾಡ್ತವೆ. ಸೊ ನೋಡಿ, ಅದನ್ನು ನೆನಪಿಟ್ಕೊಳ್ಳಿ. ಎರಡು ಟ್ರಾಫಿಕ್ ಲೆವೆಲ್ ಅನ್ನ ಒಂದೇ ಜೀವಿ ರೆಪ್ರೆಸೆಂಟ್ ಮಾಡುವಂಥದ್ದು ಇಲ್ಲಿ ಮಾತ್ರ. ನೋಡಿ, ಸ್ಮಾಲರ್ ಫಿಶಸ್ ಆರ್ ಅಟ್ ಒನ್ ಟ್ರಾಫಿಕ್ ಲೆವೆಲ್, ಇದರ ಮೇಲೆ ಫೀಡ್ ಮಾಡುವಂಥದ್ದು ಲಾರ್ಜರ್ ಫಿಶಸ್. ಇದು ಸ್ಮಾಲ್ ಫಿಶ್ ಆದರೆ ಇಲ್ಲಿ ಲಾರ್ಜರ್ ಫಿಶಸ್ ಎಟ್ ದಿ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್. ಒಂದೇ ರೀತಿಯ ಅನಿಮಲ್, ಒಂದೇ ಜಾತಿಯ ಅನಿಮಲ್ಗಳು ಎರಡು ಟ್ರಾಫಿಕ್ ಲೆವೆಲ್ ಅನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಇಲ್ಲಿ ಫಿಶ್ಗಳು ಮಾತ್ರ. ಸೊ ಆನ್ಸರ್ ಈಸ್ ಫೈಟೋಪ್ಲಾಂಕ್ಟನ್ಸ್ on which zooplankton will feed, on zooplankton fishes will feed. So idu one food chain. Let us go to the next question. Okay, we'll see the answers first. Phytoplankton, zooplankton, fish. The process of transfer of energy from producers through a series of organisms, that is from primary consumer to secondary consumers, and from secondary consumer to tertiary consumers by process of eating and being eaten, constitute a food chain. It is very important. Process of eating and being eaten constitute the food chain. Okay, we'll go to the next question. In an ecosystem, which one shows one-way passage? ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದರಲ್ಲಿ ಯಾವುದು ಒನ್ ವೇ ಪ್ಯಾಸೇಜ್ ಅನ್ನ ತೋರಿಸ್ತದೆ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಮೂರು ಕೆಳಗಡೆ ಇರುವಂತ ಮೂರು ಕೂಡ ದೇ ಫಾರ್ಮ್ಸ್ ದಿ ಸೈಕಲ್. ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಈ ಚಾಪ್ಟರ್ನ ಕೊನೆ ಅಂತ. ಮುಂದಿನ ವರ್ಷಕ್ಕೆ ಆ ಸೈಕಲ್ಸ್ಗಳನ್ನ ತೆಗೆದಿದ್ದಾರೆ, ಸಿಲೆಬಸ್ ಅಲ್ಲಿ ಇಲ್ಲ. ಈ ವರ್ಷ ನೀವು ನೀಟ್ ಮಾಡೋದಾದ್ರೆ ಓದ್ಕೊಳ್ಬೇಕು, ಮುಂದಿನ ವರ್ಷಕ್ಕೆ ಆ ತಾಪತ್ರ ಇಲ್ಲ. ಸೊ ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್, ಪೊಟ್ಯಾಷಿಯಂ ಮತ್ತೊಂದು ಹೈಡ್ರೋಜನ್ ಸೈಕಲ್, ಇವೆಲ್ಲವೂ ಕೂಡ ಇದು ನೇಚರಲ್ಲಿ ವಾತಾವರಣದಿಂದ ಜೀವಿಗಳಿಗೆ, ಬಯೋಸ್ಪಿಯರಿಂದ ಮಣ್ಣಿಂದ ಮತ್ತೆ ವಾಪಸ್ ವಾತಾವರಣಕ್ಕೆ ತಲುಪುವಂತಹ ಮಾಲಿಕ್ಯೂಲ್ಸ್ಗಳು, ಅದನ್ನ ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಕರೀತೇವೆ. ಆದರೆ ಒಂದೇ ವೇಯಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು ಎನರ್ಜಿ. ಆಗಷ್ಟೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಅದು ಒಂದು ಹಂತದಿಂದ, ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಪಾಸ್ ಆದರೆ ಅಲ್ಲಿಂದ ಮತ್ತೆ ವಾಪಸ್ ಪಾಸ್ ಆಗುವಂತಹ ವ್ಯವಸ್ಥೆ ಎನರ್ಜಿಯಲ್ಲಿ ಇಲ್ಲ. ಎನರ್ಜಿ ಫ್ಲೋ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್, ಇಟ್ ಇಸ್ ನಾಟ್ ಬೈಡೈರೆಕ್ಷನಲ್. ಅವಾಗಷ್ಟೇ ನಾನು ವಿತ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೇನೆ, ಅದನ್ನು ಬಿಟ್ಟುಕೊಳ್ಳಿ. ಇಟ್ ಆಲ್ವೇಸ್ ಶೋಸ್ ಒನ್ ವೇ ಪ್ಯಾಸೇಜ್. ಸೊ ಎನರ್ಜಿ ಫ್ಲೋ ಇಸ್ ಎ ಒನ್ ವೇ ಪ್ರೋಸೆಸ್, ಅದು ಬೈಡೈರೆಕ್ಷನಲ್ ಅಲ್ಲ. whereas nitrogen cycle, hydrogen cycle, carbon cycle, they cycles in the nature from the atmosphere to earth to the biosphere, living organisms. ವಾತಾವರಣದಿಂದ ಮಣ್ಣಿಗೆ, ಮಣ್ಣಿನಿಂದ ಜೀವಿಗಳಿಗೆ, ಜೀವಿಯಿಂದ ಮತ್ತೆ ಮಣ್ಣಿಗೆ, ಅಥವಾ ಮಣ್ಣಿನಿಂದ ವಾತಾವರಣಕ್ಕೆ, ಈ ತರ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ನಾವು ಸೈಕಲ್ಸ್ ನ ರೂಪದಲ್ಲಿ ಆಗುತ್ತೆ ಅಂತ ಹೇಳ್ತೇವೆ. ವಿಲ್ ಗೋ ಟು ದಿ ಆನ್ಸರ್ಸ್. see the answer. So it's a free energy. The behavior of energy in an ecosystem can be termed as energy flow due to the unidirectional flow of the energy. Flow of energy is only in one directional, from solar radiation to producers to herbivores to carnivores, primary, secondary, tertiary and top carnivores. Okay, this energy cannot be passed in the reverse direction, so there is a decrease in the content and flow of energy with rise in the trophic level. Okay, we'll go to the next question. Which one of the following describes a food chain? ಯಾವುದು ಫುಡ್ ಚೈನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ? ಲಾರ್ಜರ್ ನಂಬರ್ ಆಫ್ ಅನಿಮಲ್ಸ್ ಕಾಂಪಿಟಿಂಗ್ for a single source of food, transfer of food energy from the green plants through series of consumer organisms, transfer of chemicals from one trophic level to another, none of the above. ಓದಿಕೊಳ್ಳಿ. Transfer of food energy, which one? So food chain ಅಂದ್ರೆ ಯಾವುದು? ಲಾರ್ಜ್ ನಂಬರ್ ಆಫ್ ಅನಿಮಲ್ಸ್ ಕಾಂಪಿಟಿಂಗ್ ಫಾರ್ ದಿ ಸೋರ್ಸ್ ಆಫ್ ಫುಡ್, ಹೌದಾ? ಅಲ್ಲ. ಇಲ್ಲೇನಾಗುತ್ತೆ? ಫುಡ್ ಎನರ್ಜಿ, ಫುಡ್ ಮತ್ತೆ ಎನರ್ಜಿ, ಫುಡ್ ಇಂದ ಉತ್ಪಾದನೆ ಆಗುವಂತ ಎನರ್ಜಿ ಅಂತ ಅರ್ಥ. ಟ್ರಾನ್ಸ್ಫರ್ ಆಫ್ ದ ಎನರ್ಜಿ ವಿಚ್ ಇಸ್ ಪ್ರೊಡ್ಯೂಸ್ ಫ್ರಮ್ ದಿ ಫುಡ್ ವಿಚ್ ಇಸ್ ಪ್ರೊಡ್ಯೂಸ್ ಫ್ರಮ್ ದಿ ಗ್ರೀನ್ ಪ್ಲಾಂಟ್ಸ್
through a series of consumer organisms. ಅಲ್ಲಿಂದ series of consumer ಅಂದರೆ ಪ್ರೈಮರಿ ಕನ್ಸ್ಯೂಮರ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಸೆಕೆಂಡ್ರಿ ಕನ್ಸ್ಯೂಮರ್ಗೆ, ಆಮೇಲೆ ಟಾಪ್ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ಗೆ ಎಲ್ಲ ಪಾಸ್ ಆಗುತ್ತೆ. ಎಲ್ಲಿಂದ? ಪ್ರೊಡ್ಯೂಸರ್ಸ್ ಇಂದ. ಸೊ ಸಿಂಪಲ್ ಆನ್ಸರ್ ಇದು. ದಿಸ್ ಇಸ್ ದಿ ಆನ್ಸರ್. Transfer of food energy from green plants. A food chain is defined as a linear network of links in a food web, starting from a producer organism, ending at an apex of the predator species or decomposer species. ಅಲ್ಲಿ ನಾವು ಡೆಟ್ರಾಟಸ್ ಫುಡ್ ಚೈನ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅಲ್ಲಿ ನಿಮಗೆ ಪ್ರೊಡ್ಯೂಸರ್ಸ್ಗಳು ಬೇರೆ, ಕನ್ಸ್ಯೂಮರ್ಸ್ಗಳು ಬೇರೆ. ಗ್ರೀನ್ ಪ್ಲಾಂಟ್ಸ್ ಆರ್ ನೋನ್ ಆಸ್ ಪ್ರೊಡ್ಯೂಸರ್ಸ್ as they trap the energy from the sun and then pass it to all the consumers occupying the successive trophic levels. ಬೇರೆ ಬೇರೆ ಟ್ರಾಫಿಕ್ ಲೆವೆಲ್ ಅಲ್ಲಿರುವಂತಹ ಕನ್ಸ್ಯೂಮರ್ಸ್ಗಳಿಗೆ ಅದನ್ನು ಪಾಸ್ ಮಾಡ್ತದೆ. ನೆಕ್ಸ್ಟ್ ಪ್ರಶ್ನೆ, ಇನ್ ದಿ ಫುಡ್ ಚೈನ್ ದ ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸ್ ಯಾರು? ಸ್ಯಾಪ್ರೋಫೈಟ್ಸ್ ಅಂತ ಹೇಳಿದ್ರೆ ನಾನು ಅವಾಗಷ್ಟೇ ಡಿಸ್ಕಸ್ ಮಾಡಿದ್ವಿ. ದೇ ಆರ್ ದಿ ಆರ್ಗ್ಯಾನಿಸಮ್ಸ್ ವಿಚ್ ಇನ್ವಾಲ್ವ್ ಇನ್ ದಿ ಪ್ರೋಸೆಸ್ ಆಫ್ decomposition. Saprophytic organisms, they grow on dead and decomposing materials. Dead and decomposing material ಮೇಲೆ ಬೆಳೆಯುವಂತಹ ಜೀವಿಗಳನ್ನು ನಾವು ಸ್ಯಾಪ್ರೋಫೈಟ್ಸ್, ಫಂಗೈ, ಸ್ಯಾಪ್ರೋಫೈಟ್. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಯಾವುದಕ್ಕೆ ಆನ್ಸರ್? ಅದಕ್ಕೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಇಟ್ ಇಸ್ ಡಿಕಂಪೋಸರ್ಸ್, ಸ್ಯಾಪ್ರೋಫೈಟಿಕ್. ಅಂಡರ್ಸ್ಟ್ಯಾಂಡ್? ಪ್ರೋಸೆಸ್ ಆಫ್ ಡಿಕಂಪೋಸಿಷನ್ ಅನ್ನು ಕೂಡ ನಾವು ಓದಿದ್ದೇವೆ. ಡಿಕಂಪೋಸರ್ಸ್, ಫಂಗೈ ಅಂಡ್ ಬ್ಯಾಕ್ಟೀರಿಯಾ ಆರ್ ನೋನ್ ಆಸ್ saprophytes. Saprophytes are the decaying. Saprophytes are decay organisms. ಅಂದರೆ ಡಿಕೇ ಅನ್ನ ಉಂಟು ಮಾಡೋ, ಡಿಕಂಪೋಸಿಷನ್ ಅನ್ನ ಮಾಡುವಂತಹ ಆರ್ಗ್ಯಾನಿಸಮ್ಸ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಗೆಟಿಂಗ್ ಡೆಡ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಟು ರಾಟ್ ಆರ್ ಡಿಕಂಪೋಸ್. ದೇ ಬ್ರೇಕ್ ಡೌನ್ ದಿ ರಿಮೈನ್ಸ್ ಆಫ್ ದಿ ರಿಮೈನ್ಸ್ ಇಂಟು, ಅವುಗಳ ದೇಹದ ಉಳಿಕೆಯನ್ನು ಅಂದರೆ ಅವುಗಳ ದೇಹದ ಭಾಗಗಳನ್ನು ಸಿಂಪಲ್ ಕೆಮಿಕಲ್ಸ್, ನೈಟ್ರೇಟ್ಸ್ ಗಳಾಗಿ ಕನ್ವರ್ಟ್ ಮಾಡ್ತದೆ. ಫಾರ್ ದಟ್ ಗೆಟ್ ಕನ್ವರ್ಟೆಡ್ ನೈಟ್ರೋಜನ್, which is an important element needed by the plants. Without saprophytes, soil will be quickly run out of nutrients. ಒಂದು ವೇಳೆ ಡಿಕಂಪೋಸರ್ಸ್ಗಳಿಲ್ಲ ಅಂತ ಹೇಳಿದ್ರೆ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ಆ ಫಲವತ್ತತೆಯನ್ನು ಮಣ್ಣಿಗೆ ಹಾಕುವಂತ ಕೆಲಸವೇ ಈ ಡಿಕಂಪೋಸರ್ಸ್ಗಳು. ನಾವು ಮಿನರಲೈಸೇಷನ್, ಡಿಕಂಪೋಸಿಷನ್ ಕೊನೆ ಅಂತ ಮಿನರಲೈಸೇಷನ್ ಇರ್ತದೆ, ಅಲ್ಲಿ ಲವಣಾಂಶಗಳು ಮಣ್ಣಿಗೆ ಸೇರಿಕೊಳ್ಳುತ್ತವೆ. ಅದನ್ನು ಮಾಡುವಂಥದ್ದು ಡಿಕಂಪೋಸರ್ಸ್. ಸೊ ಡಿಕಂಪೋಸರ್ಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದಿ ನೇಚರ್. Okay, which of the following statements regarding the food chain is false? In an aquatic ecosystem, grazing food chain is the major conduit for energy flow. ನೋಡಿ, ಅಕ್ವಾಟಿಕ್ ಮತ್ತೆ ಟೆರೆಸ್ಟ್ರಿಯಲ್ ಶಬ್ದನೇ ನಿಮಗೆ ಗೊತ್ತಿದೆ. ಇಲ್ಲಿ ಎರಡು ತರದ ಎಕೋಸಿಸ್ಟಮ್ಗಳು ಇರ್ತವೆ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಮತ್ತೆ ಅಕ್ವಾಟಿಕ್ ಎಕೋಸಿಸ್ಟಮ್. ಟೆರೆಸ್ಟ್ರಿಯಲ್ ಅಂಡ್ ಅಕ್ವಾಟಿಕ್ ಎಕೋಸಿಸ್ಟಮ್. ಟೆರೆಸ್ಟ್ರಿಯಲ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಭೂಮಿಯ ಮೇಲೆ ಅಂತೇಳಿ. ಅಕ್ವಾಟಿಕ್ ಅಂತ ಹೇಳಿದ್ರೆ ನೀರು ಅಥವಾ ನೀರನ್ನ ಅವಲಂಬಿತವಾಗಿರುವಂತ ಎಕೋಸಿಸ್ಟಮ್ಗಳು ಅಂತ ನಾವು ಕರಿತೇವೆ. ಇನ್ ಅನ್ ಎಕೋಸಿಸ್ಟಮ್ ಫುಡ್ ಚೈನ್ ಇಸ್ ಫಾಲ್ಸ್. ನೋಡಿ, ಇದು ಸರಿ ಇದೆ. ಇನ್ ಅನ್ ಎಕೋಸಿಸ್ಟಮ್ ಗ್ರೇಸಿಂಗ್ ಫುಡ್ ಚೈನ್ ಇಸ್ ದ ಮೇಜರ್ ಕಂಡ್ಯೂಟ್ ಆಫ್ ಎನರ್ಜಿ ಫ್ಲೋ. ಸರಿ ಇದೆ. ಇನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಎ ಲಾರ್ಜ್ ನಂಬರ್ ಆಫ್ ಫ್ರಾಕ್ಷನ್ ಆಫ್ ಎನರ್ಜಿ ಫ್ಲೋಸ್ ಥ್ರೂ ದಿ detritus food chain. ನೋಡಿ, detritus food chain is a component of terrestrial ecosystem. ನೋಡಿ, aquatic ecosystem ಎಕ್ಸಾಂಪಲ್ ಯಾವುದು? ಪಾಂಡ್ ಎಕೋಸಿಸ್ಟಮ್ ಇದೆ, ರಿವರ್ ಎಕೋಸಿಸ್ಟಮ್, ಇವೆಲ್ಲವೂ ಕೂಡ ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಬರ್ತವೆ. ಟೆರೆಸ್ಟ್ರಿಯಲ್ ಅಲ್ಲಿ ಒಂದು ಲಾರ್ಜ್ ಫ್ರಾಕ್ಷನ್ ಆಫ್ ಎನರ್ಜಿ ಫ್ಲೋ ಆಗುವಂತದ್ದು detritus food chain. ನೆನಪಿಟ್ಟುಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಲಾರ್ಜ್ ಫ್ರಾಕ್ಷನ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಫ್ಲೋ ಥ್ರೂ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ detritus food chain. detritus ಅಂದ್ರೆ ಡಿಕಂಪೋಸರ್ಸ್, detrivores ಅಂತ ಹೇಳಿದ್ರೆ ದ ಆರ್ಗಾನಿಸಮ್ಸ್ ವಿಚ್ ಬ್ರಿಂಗ್ಸ್ ಅಬೌಟ್ ದಿ ಡಿಕಂಪೋಸಿಷನ್. ಅವುಗಳು ಬಾಟಮ್ ಅಲ್ಲಿ ಇರ್ತವೆ. ಅದರಲ್ಲಿ ನಿಮಗೆ ಬಹಳಷ್ಟು ನ್ಯೂಟ್ರಿಯೆಂಟ್ಗಳು ಇರ್ತವೆ ಆ ಫುಡ್ ಚೈನ್ ಅಲ್ಲಿ. ಸೊ ಅದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಸೊ detritus food chain ಬಿಗಿನ್ಸ್ ವಿತ್ ದಿ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಅದರ ಸಬ್ಸ್ಟ್ರೇಟ್ ಏನು? detritus food chain ನ ಬಹಳ ಇಂಪಾರ್ಟೆಂಟ್ ಸಬ್ಸ್ಟ್ರೇಟ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಅಂಡರ್ಸ್ಟ್ಯಾಂಡ್? ಸೊ ಇದು ಮೂರು ಕೂಡ ಸರಿ ಇದೆ. ಪ್ರೈಮರಿ ಕನ್ಸ್ಯೂಮರ್ಸ್ ಬಿಲಾಂಗ್ ಟು ದಿ ಫಸ್ಟ್ ಟ್ರಾಫಿಕ್ ಲೆವೆಲ್. ನೋ, ಫಸ್ಟ್ ಟ್ರಾಫಿಕ್ ಲೆವೆಲ್ ಅಲ್ಲಿ ಇರುವಂತದ್ದು ಯಾರು? ಫಸ್ಟ್ ಟ್ರಾಫಿಕ್ ಲೆವೆಲ್ ಅಲ್ಲಿ ಪ್ರೊಡ್ಯೂಸರ್ಸ್ ಇರೋದು, ನಾಟ್ ದಿ ಪ್ರೈಮರಿ ಕನ್ಸ್ಯೂಮರ್ಸ್. ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ಬಿಲಾಂಗ್ ಟು ದಿ ಫಸ್ಟ್ ಟ್ರಾಫಿಕ್ ಲೆವೆಲ್ಸ್ ಕರೆಸ್ಪಾಂಡ್ ಪೊಸಿಷನ್ಸ್ ಆಫ್ ದಿ ಆರ್ಗಾನಿಸಮ್ಸ್ ಆನ್ ದಿ ಫುಡ್ ಚೈನ್. ಪ್ರೊಡ್ಯೂಸರ್ಸ್ ಆಲ್ವೇಸ್ ಬಿಲಾಂಗ್ ಟು ದಿ, ಈಗಷ್ಟೇ ಹೇಳಿದೆ, ಪ್ರೊಡ್ಯೂಸರ್ಸ್ ಆಲ್ವೇಸ್ ಬಿಲಾಂಗ್ ಟು ದಿ ಫಸ್ಟ್ ಟ್ರಾಫಿಕ್ ಲೆವೆಲ್.
decomposes to the last trophic level, consumes that directly eat the producers belong to the second trophic level. Consumers they eat what? Producers. Understand? The second trophic level. Next question, which group of organisms are not constituent of food chain? Food chain constituents ಅಲ್ಲ. ಯಾರು? ಕರೆಕ್ಟ್ ಆಗಿ ನೋಡಿಕೊಳ್ಳಿ. ಯಾರು ಇವರು ಫುಡ್ ಚೈನ್ ನ ಕಾನ್ಸ್ಟಿಟ್ಯೂಯೆಂಟ್ಸ್ಗಳಲ್ಲ? ಗ್ರಾಸ್, ಲಯನ್, ರಾಬಿಟ್, ವೂಲ್ಫ್. ಅಂಡರ್ಸ್ಟ್ಯಾಂಡ್? ಸರಿ ತಾನೆ? ಇದು ಸರಿ ಇದೆ. ಗ್ರಾಸ್ನ ಮೇಲೆ ರಾಬಿಟ್ನ ಮೇಲೆ ವೂಲ್ಫ್, ಲಯನ್. ಇದು ಸರಿ ಇದೆ. ಪ್ಲಾಂಕ್ಟಾನ್, ಫಿಶ್, ಗ್ರಾಸ್ ಓಪರ್, ನೋ, ಸಾಧ್ಯ ಇಲ್ಲ. ಇದು ನೋಡಿ, ಗ್ರಾಸ್ನ ಫೀಡ್ ಮಾಡುವಂಥದ್ದು ಯಾವುದು? ಗ್ರಾಸನ್ನು ಫೀಡ್ ಮಾಡುವಂಥದ್ದು ಯಾವುದಿದೆ ಇಲ್ಲಿ? ಯಾವುದೂ ಇಲ್ಲ. ಫ್ರಾಗ್, ಸ್ನೇಕ್, ಈಗಲ್, ಗ್ರಾಸ್ ಅನ್ನು ಫೀಡ್ ಮಾಡುವಂಥ ಗ್ರಾಸ್ ಓಪರ್ ಅನ್ನು ಫೀಡ್ ಮಾಡೋದು ಫ್ರಾಗ್ ಅನ್ನು ಫೀಡ್ ಮಾಡುವಂಥದ್ದು ಸ್ನೇಕ್ ಅನ್ನು ಫೀಡ್ ಮಾಡುವಂಥದ್ದು ಈಗಲ್. ಸೊ ಇದು ಸರಿ ಇದೆ. ಸೊ ಸರಿ ಇಲ್ಲದೆ ಇರುವಂಥದ್ದು ಎರಡು ಯಾವುದು? ವಿಚ್ ಇಸ್ ನಾಟ್ ದಿ ಕಾನ್ಸ್ಟೆಂಟ್ ಆಫ್ ಫುಡ್ ಚೈನ್ ಈಸ್ 2 and 3. 2 and 3 ಎಲ್ಲಿದೆ? 2 and 3. ದಿಸ್ ಇಸ್ ದ ಆನ್ಸರ್. ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ಳುತ್ತೇನೆ. ಈ ಥರ ನೀವು ಮ್ಯಾಚ್ ಮಾಡಿಕೊಳ್ಬೇಕು ಯಾವುದೆಲ್ಲ ಫುಡ್ ಚೈನ್ನ ಕಾನ್ಸ್ಟಿಟ್ಯೂಯೆಂಟ್ಸ್ಗಳ ಅಲ್ಲ ಅಂತೇಳಿ. The organisms in an ecosystem are related through food requirements. This relationship is called food chain. In option 1, grass is eaten by rabbit is consumed by wolf, and lion eats the wolf. In option 4, grasshopper eats grass. ಈಗ ನಾವು ಅಷ್ಟು ಡಿಸ್ಕಸ್ ಮಾಡಿದ್ದು. ಗ್ರಾಸ್ ಅನ್ನ ಫ್ರಾಗ್ ಅನ್ನ ಸ್ನೇಕ್ ಅನ್ನ ಈಗಲ್. grasshopper to frog to snake to wolf. So option 2 and 3. Let us go to the next one. Again the statement oriented prashne. No energy that is trapped into an organism remains in it forever. Statement: the energy trapped by the producers either passed on to consumers or the organism dies. Statement ಅನ್ನು ಕರೆಕ್ಟ್ ಆಗಿ ಓದಿಕೊಳ್ಳಿ. No energy that is trapped into an organism. ಒಂದು ಆರ್ಗ್ಯಾನಿಸಮ್ನ ಒಳಗಡೆ ಇದ್ದಂತಹ ಎನರ್ಜಿ ಅಲ್ಲೇ ಉಳಿಯುವುದಿಲ್ಲ. ನೋ ಎನರ್ಜಿ ದಟ್ ಇಸ್ ಟ್ರಾಪ್ಡ್ ಇನ್ ಸಿಸ್ಟಮ್ಸ್ ರಿಮೇನ್ಸ್ ಇನ್ ಇಟ್ ಫಾರ್ ಎವರ್. ಎರಡನೇದು, ದ ಎನರ್ಜಿ ಟ್ರಾಪ್ಡ್ ಬೈ ದಿ ಪ್ರೊಡ್ಯೂಸರ್ಸ್ ಈಸ್ ಪಾಸ್ಡ್ ಟು ದಿ ಕನ್ಸ್ಯೂಮರ್. ಸರಿ ಇದೆ. ಅಥವಾ ಆರ್ಗ್ಯಾನಿಸಮ್ ಡೈಸ್. ಸರಿ ಇದೆ ನೋಡಿ. ಅಲ್ಲೇ ಅದು ಉಳಿಯೋದಿಲ್ಲ. ಇಲ್ಲೇನು ಹೇಳ್ತಾರೆ? ಎನರ್ಜಿ ಅಲ್ಲೇ ಉಳಿಯೋದಿಲ್ಲ. ಯಾಕೆ ಉಳಿಯೋದಿಲ್ಲ ಅನ್ನೋದಕ್ಕೆ ಕಾರಣ ಏನು? ಅದು ಒಂದೇ ಅಲ್ಲಿಂದ ಸೀದಾ ಕನ್ಸ್ಯೂಮರ್ಗೆ ಪಾಸ್ ಆಗುತ್ತೆ, ಅಥವಾ ಅದಲ್ಲೇ ಹೋಗುತ್ತೆ. ಹೋದಾಗ ಅದು ಎಲ್ಲಿಗೆ ಸೇರುತ್ತೆ? ಮತ್ತೆ ಮಣ್ಣಿಗೆ ಅಥವಾ ನೇಚರ್ಗೆ ಸೇರಿಕೊಳ್ಳುತ್ತದೆ. ಸೊ ಎನರ್ಜಿಯಲ್ಲಿ ಅಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸ್ಟೇಟ್ಮೆಂಟ್ಗಳನ್ನು ಓದಬೇಕಾದ್ರೆ ಬಹಳ ಗಮನ ಇಡಬೇಕು. ನೋ ಎನರ್ಜಿ ಇಸ್ ಟ್ರಾಪ್ಡ್ ಇಂಟು ಎನ್ ಆರ್ಗ್ಯಾನಿಸಮ್. ಒಂದು ಯಾವಾಗ್ಲೂ ಕೂಡ ಒಂದು ಅನಿಮಲ್ನ ಒಳಗಡೆನೆ ಎನರ್ಜಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ಯಾಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಒಂದು ಅನಿಮಲ್ ತನಗೋಸ್ಕರ ಟ್ರ್ಯಾಪ್ ಮಾಡಿರುವಂತ ಎನರ್ಜಿ ಅನ್ನ ಅದು ಕನ್ಸ್ಯೂಮರ್ ಅದನ್ನ ಫೀಡ್ ಮಾಡಿದಾಗ ಕನ್ಸ್ಯೂಮರ್ಗೆ ಪಾಸ್ ಆಗುತ್ತೆ, ಅಥವಾ ಅನಿಮಲ್ ಆರ್ಗ್ಯಾನಿಸಮ್ ಅಲ್ಲೇ ಸತ್ತು ಹೋಗುತ್ತೆ ಅನ್ನೋ ಎರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರಿಂದ ಏನಾಗುತ್ತೆ? ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಅಂಡ್ 2 explains the 1 and 2 explains the 1. ಆಪ್ಷನ್ ಎ ಇದು ಸರಿ ಇದೆ. ಲೆಟ್ ಅಸ್ ಸಿ ದಿ ಕೀ ಆನ್ಸರ್. ನೀವು ಕೀ ಆನ್ಸರ್ ಅಲ್ಲಿರುವಂತ ಸ್ಟೇಟ್ಮೆಂಟ್ ಸೊಲ್ಯೂಷನ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೋ ಎನರ್ಜಿ ದಟ್ ಇಸ್ ಟ್ರಾಪ್ಡ್ ಇನ್ ಅನ್ ಆರ್ಗ್ಯಾನಿಸಮ್ ರಿಮೇನ್ಸ್ ಇನ್ ಇಟ್ ಫಾರ್ ಎವರ್. ದ ಎನರ್ಜಿ ಟ್ರಾಪ್ಡ್ ಬೈ ದಿ ಪ್ರೊಡ್ಯೂಸರ್ ಈಸ್ ಈದರ್ ಪಾಸ್ಡ್ ಆನ್ ಟು ಎ ಕನ್ಸ್ಯೂಮರ್ ಆರ್ ಆರ್ಗ್ಯಾನಿಸಮ್ ಡೈಸ್. ಅದರಿಂದ ಇಲ್ಲಿ ಸ್ಟೇಟ್ಮೆಂಟ್ 2 ಅನ್ನುವಂಥ ಸ್ಟೇಟ್ಮೆಂಟ್ ಏನಿದೆ, ಇಟ್ ಎಕ್ಸ್ಪ್ಲೇನ್ಸ್ ದಿ ಸ್ಟೇಟ್ಮೆಂಟ್ 1. Let us go to the next question. Which of the following ecological pyramid can be inverted? ಯಾವ ecological pyramid can be inverted? ಈಗಷ್ಟೇ ಹೇಳಿದೆ, ಎ ಅನ್ನುವ pyramid of energy cannot be inverted. ಎ ಇನ್ವರ್ಟೆಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾವುದು ಇನ್ವರ್ಟ್ ಆಗ್ಲಿಕ್ಕೆ ಸಾಧ್ಯ? ಓನ್ಲಿ
ಬಿ ಅಂಡ್ ಸಿ. ಯಾಕೆ ಎನರ್ಜಿಯ ಪಿರಮಿಡ್ ಆಫ್ ಎನರ್ಜಿ ಇನ್ವರ್ಟ್ ಆಗಲ್ಲ ಅನ್ನೋದನ್ನು ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ವೆರಸ್ ಪಿರಮಿಡ್ ಆಫ್ ನಂಬರ್ ಕ್ಯಾನ್ ಬಿ ಇನ್ವರ್ಟೆಡ್, ಪಿರಮಿಡ್ ಆಫ್ ಬಯೋಮಾಸ್ ಕ್ಯಾನ್ ಬಿ ಇನ್ವರ್ಟೆಡ್. ಎರಡೂ ಕೂಡ ಇನ್ವರ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಪಿರಮಿಡ್ ಆಫ್ ಎನರ್ಜಿ ನೋಡಿ, ಒಂದು ಆಪ್ಷನ್ ಗೊತ್ತಾದ ಕೂಡಲೇ ಎರಡನೇದನ್ನು ಮಾಡ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಅನ್ನು ಕರೆಕ್ಟಾಗಿ ಓದಿಕೊಳ್ಳಿ. ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್. ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್. ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್ ಅಂತ ನೆನಪಿಟ್ಟುಕೊಳ್ಳಿ. ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್. Right, because the flow of energy is unidirectional. Aitala, pyramid of biomass is a graphical representation of biomass present in a unit area at different trophic levels. Tree and grassland ecosystems. Tree and grassland ecosystems are biomass upright. The pyramid of biomass of tree and grassland are upright. Total biomass of the plants in a specific area is more than that of the herbivores, and it is gradually decreases at each successive level. So at least it is least in the top carnivores. Marine biomass pyramid is often inverted. Marine biomass, the period of biomass in marine ecosystem. Understand? Pyramid of biomass in marine ecosystem is inverted. Note madkolabeko, as the producers are very small but have a limited mass, whereas pyramid of number in pyramid of number is a graphical representation. Number of other already discussed ಮಾಡಿದೆ ನಾವು. Pyramid of number is nothing but the number of individuals. In most ecosystems, number of producers is maximum. Producers that support the fewer herbivores, and herbivores can support the still fewer carnivores, and so on. Thus, the number of top carnivores is too small to support any other trophic level, so does not act as a prey to any other organism. Actually, top carnivores ಯಾವುದೇ ಹೆಚ್ಚಿನ they may not remain as a prey for some other organisms. ಅದು ಟಾಪ್ ಕಾರ್ನಿವೋರ್ಸ್ಗಳು, ಅದನ್ನ ಅವುಗಳ ಸಂಖ್ಯೆ ತೀರಾ ಕಡಿಮೆ ಇರ್ತದೆ ಕೂಡ. In a parasitic food chain, each successive trophic level, the number of the organisms is higher than that of the preceding one, so size decreases gradually. Again, it is a inverted pyramid. Okay. Next ಪ್ರಶ್ನೆ, ಪ್ರೊಡ್ಯೂಸರ್ಸ್. ಇದರಲ್ಲಿ ಪ್ರೊಡ್ಯೂಸರ್ಸ್ ಯಾರು? ಪ್ರೊಡ್ಯೂಸರ್ಸ್ ಗ್ರೀನ್ ಪ್ಲಾಂಟ್ಸ್. ಪ್ರೈಮರಿ ಕನ್ಸ್ಯೂಮರ್ಸ್ ಯಾರು? herbivores. Secondary consumers carnivores, decomposers. Very simple ಪ್ರಶ್ನೆ it is. Okay. Producers ಯಾರು? P2 ಎರಡು ಕಡೆ ಇದೆ. Q1. So this is the answer. P2 Q1. Let's go to the next one. The answer is there. Which one of the following statement is not true? ನೋಡಿ, ಈ ತರ ಟ್ರೂ ಆರ್ ಫಾಲ್ಸ್ ಪ್ರಶ್ನೆಗಳು ಬಂದಾಗ ದಯವಿಟ್ಟು ಪ್ರಶ್ನೆಯನ್ನ ಚೆನ್ನಾಗಿ ಓದಿಕೊಳ್ಳಿ. ಎಲ್ಲ ಥಿಯರಿಟಿಕಲ್ ಚಾಪ್ಟರ್ ಇದು, ಅದರಿಂದ ಪ್ರಶ್ನೆಯನ್ನ ಓದಿಕೊಳ್ಳೋದೇ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಇದು. ನೀವು ಗಡಿಬಿಡಿಯಲ್ಲಿ ಪ್ರಶ್ನೆಯನ್ನು ಕೊಳ್ಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ತಪ್ಪುಗಳನ್ನ ಮಾಡ್ತೀರಿ. ಸೊ ಬಹಳ ಪೇಷನ್ಸ್ ಇಂದ ನಿಮಗೆ ಬೇಕಾದಷ್ಟು ಟೈಮ್ ಇರ್ತದೆ. ಅಲ್ಲಿ ಒಂದು ಪ್ರಶ್ನೆ ಅಟ್ಲೀಸ್ಟ್ 1 ರಿಂದ 1.5 ನಿಮಿಷದಷ್ಟು ಪ್ರಶ್ನೆಗಳು ಸಮಯ ಇರ್ತದೆ. ಅದನ್ನ ದಯವಿಟ್ಟು ಪ್ರಶ್ನೆಯನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ. Food chain are generally short with a few trophic level, as only 10% of the energy is transferred to the higher trophic level from lower one. ಇದು ಸರಿ ತಾನೆ? ಸ್ಟೇಟ್ಮೆಂಟ್ ಎ ಸರಿ ಇದೆ. 10% ಲಾ, ಲಿಂಡ್ಮನ್ಸ್ 10% ಲಾ ಬಗ್ಗೆ ನಾವು ಮಾತಾಡಿದ್ವಿ ನಾವು ಇಲ್ಲಿ ಆಲ್ರೆಡಿ. Pyramid of biomass in the sea is generally inverted, as ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ. As the biomass of fish is more, far exceeds that of the phytoplanktons. Phytoplanktons ಗಿಂತ ಫಿಶ್ಗಳ ಸಂಖ್ಯೆ ಜಾಸ್ತಿ ಇರೋದಕ್ಕೆ ಯಾವಾಗಲೂ ಕೂಡ ಈಗ ಬಯೋಮಾಸ್ ನೋಡಿ, ಫೈಟೋಪ್ಲಾಂಕ್ಟನ್ಗಳ ಬಯೋಮಾಸ್ ಅವುಗಳ ದೇಹ ಸಾಂದ್ರತೆ ತೀರಾ ಕಡಿಮೆ, ಆದರೆ ಫಿಶ್ಗಳ ಸಾಂದ್ರತೆ ಏನಿದೆ? ಜಾಸ್ತಿ ಇದೆ. ದೇಹ ದೊಡ್ಡದು ಅವುಗಳದ್ದು ಅಲ್ವಾ? ಫೈಟೋಪ್ಲಾಂಕ್ಟನ್ಸ್ ಆಗಷ್ಟೇ ಹೇಳಿದೆ, ಅದು ಮೈಕ್ರೋಸ್ಕೋಪಿಕ್. ಅವುಗಳ ದೇಹ ಸಾಂದ್ರತೆ ಏನಿದೆ? ಅವುಗಳ ದೇಹದ ಏನಂತ ಹೇಳ್ತಾರೆ, ಗಾತ್ರ ಪ್ರಮಾಣ ಎಲ್ಲ ಜಾಸ್ತಿ ಇದೆ ತಾನೆ. ಆದ್ರಿಂದ ಅವುಗಳದ್ದು ಫೈಟೋಪ್ಲಾಂಕ್ಟನ್ಸ್ ಆರ್ ದಿ ಪ್ರೊಡ್ಯೂಸರ್ಸ್ ಯಾವುದು? ಫೈಟೋಪ್ಲಾಂಕ್ಟನ್ಸ್ಗಳು. ಅವುಗಳ ಬಯೋಮಾಸ್ ಏನಿದೆ?
ಕಡಿಮೆ ಇದೆ. ಆ ಫೈಟೋಪ್ಲಾಂಕ್ಟನ್ ಮೇಲೆ ಫೀಡ್ ಮಾಡುವಂತ ಫಿಶ್ಗಳು ಈ ಫೈಟೋಪ್ಲಾಂಕ್ಟನ್ಸ್ಗಿಂತ ದೊಡ್ಡದಿರುತ್ತವೆ, ಅದರಿಂದ ಇದು ಜಾಸ್ತಿ. ಆಕ್ಚುಲಿ ಇಟ್ಸ್ ನಾಟ್ ನಂಬರ್, ಬಯೋಮಾಸ್, ಅವುಗಳ ದೇಹ ಸಾಂದ್ರತೆ ಎಂದು, ಅವುಗಳ ದೇಹದ್ದು ಏನ್ ಹೇಳ್ತಾರೆ ಸೈಜ್, ಆ ಸೈಜ್ನ ಆಧಾರದ ಮೇಲೆ ನಾವು ನೋಡಬೇಕು. ಆದಾಗ ಆ ತರ ಲೆಕ್ಕಾಚಾರ ಹಾಕಿದಾಗ ಈ ಪಿರಮಿಡ್ ಏನಾಗಿ ಕಾಣ್ತದೆ ನಮಗೆ, ಇಟ್ ಇಸ್ ಇನ್ವರ್ಟೆಡ್ ಪಿರಮಿಡ್ ಆಗುತ್ತೆ. ಸೊ ಪಿರಮಿಡ್ ಆಫ್ ಎನರ್ಜಿ ಇಸ್ ಮೋಸ್ಟ್ಲಿ ಅಪ್ರೈಟ್, ಬಟ್ ಸಮಟೈಮ್ಸ್ ಇಟ್ ಮೇ ಬಿ ಇನ್ವರ್ಟೆಡ್. ಇದು ತುಂಬಾ 2-3 ಸಲ ಡಿಸ್ಕಸ್ ಮಾಡಿದ್ವಿ. ಪಿರಮಿಡ್ ಆಫ್ ಎನರ್ಜಿ ನೆವರ್ ಬಿ ಇನ್ವರ್ಟೆಡ್. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್. ಯಾಕೆ ಆಲ್ವೇಸ್ ಅಪ್ರೈಟ್? ಇಲ್ಲೇ ಇದೆ 10% ಆಫ್ ದಿ ಎನರ್ಜಿ. ಪ್ರತಿ ಟ್ರಾಫಿಕ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಎನರ್ಜಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆದ್ರಿಂದ ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್, ನೆವರ್ ಬಿ ಇನ್ವರ್ಟೆಡ್. ಪಿರಮಿಡ್ ಆಫ್ ನಂಬರ್ ಅಂಡ್ ಬಯೋಮಾಸ್ ಮೇ ಬಿ either upright or inverted. ಇದು ಕೂಡ ಸರಿ ಇದೆ. ಸೊ ಪಿರಮಿಡ್ ಆಫ್ ನಂಬರ್ ಆರ್ ಬಯೋಮಾಸ್ ಅಪ್ರೈಟ್ ಆಗ್ಬೋದು, ಇನ್ವರ್ಟ್ ಆಗ್ಬೋದು, ಆದರೆ ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್, ನೆವರ್ ಬಿ ಇನ್ವರ್ಟೆಡ್. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಪ್ರಶ್ನೆ. ಇದು ಆನ್ಸರ್ ನೋಡ್ಕೊಳ್ಳಿ. ಪಿರಮಿಡ್ ಆಫ್ ಎನರ್ಜಿ ಇಸ್ ಮೋಸ್ಟ್ಲಿ ಅಪ್ರೈಟ್ ಬಟ್ ಸಮಟೈಮ್ಸ್ ಇಟ್ ಮೇ ಬಿ ಇನ್ವರ್ಟೆಡ್. ಇಲ್ಲ, ಪಿರಮಿಡ್ ಆಫ್ ಆಲ್ವೇಸ್ ಅಪ್ರೈಟ್. We'll go to the next question. The primary succession refers to the ecological succession. Ecological, next concept ಇದು ecological succession. ಎಕಲಾಜಿಕಲ್ ಸಕ್ಸೆಷನ್ ಬಗ್ಗೆ ಈ ಸಲ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲೂ ಈ ಪ್ರಶ್ನೆ ಬಂದಿದೆ, ಅದನ್ನು ನೀವು ಓದಿರ್ತೀರಿ. ಸಕ್ಸೆಷನ್ ಅಂತ ಹೇಳಿದ್ರೆ ಏನದು, ಪ್ರಿಡಿಕ್ಟೇಬಲ್ ಚೇಂಜ್ ಇನ್ ಆ್ಯನ್ ಸ್ಪೀಶೀಸ್ ಕಾಂಪೋಸಿಷನ್ ಇನ್ ಆನ್ ಏರಿಯಾ. ಒಂದು ಜಾಗದಲ್ಲಿರುವಂಥ ಸ್ಪೀಶೀಸ್ ಕಾಂಪೋಸಿಷನ್ ಹೇಗೆ ಬದಲಾಗ್ತಾ ಹೋಗುತ್ತೆ. ಒಂದು ಬಂಡೆಗಲ್ಲಿದೆ, ಅದರ ಮೇಲೆ ಯಾವುದೇ ಜೀವಿಗಳು ಇಲ್ಲಿವರೆಗೆ ಉತ್ಪಾದನೆ ಆಗಲಿಲ್ಲ, ಮಳೆ ಬಂದು ಬೀಳ್ತಾ ಇರ್ತದೆ, ಮಳೆ ಬಿದ್ದು ಮಣ್ಣಿನ ಸವೆತ ಆಗುತ್ತೆ, ಸವೆತ ಆಗಿಬಿಟ್ಟು ಅಲ್ಲಿ ಮಣ್ಣು ಫಾರ್ಮೇಷನ್ ಆಗ್ತದೆ. ಮಣ್ಣು ಫಾರ್ಮೇಷನ್ ಆದಮೇಲೆ ಅದರಿಂದ ಆಲ್ಗೆಲ್ ಸ್ಪೋರ್ಟ್ಸ್ಗಳು ಬೀಳ್ತವೆ, ಆಲ್ಗೆ ಪಾಚಿ ಬೆಳೀತದೆ, ಪಾಚಿಯ ಮೇಲೆ ಅಣಬೆಗಳು ಫಂಗೈ ಬೆಳೀತಾ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಣ್ಣ ಸಣ್ಣ ಕುರುಚಲ ಗಿಡಗಳು, ಬ್ರಯೋಫೈಟ್ಸು, ಟೆರಡೋಫೈಟ್ಸು, ಇವೆಲ್ಲವೂ ಬೆಳೀತಾ 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 ಅಲ್ಲಿ ಸಣ್ಣ ಗಿಡ, ಮರ, ಕೊನೆಗೆ ಒಂದು ದೊಡ್ಡ ಕಾಡು ಆ ಏರಿಯಾದ ಮೇಲೆ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ಯಾವುದೇ ಜೀವಿಗಳು ಮೊದಲು ಇದ್ದಂಥ ಉದಾಹರಣೆಗಳು ಇರಲಿಲ್ಲ. ಒಂದು ಬರೆಗಲ್ಲು, ಬಂಡೆಗಲ್ಲು, ಅದರ ಮೇಲೆ ಹೊಸ ಜೀವಿಗಳು ಉತ್ಪಾದನೆ ಆಗುತ್ತೆ. ನೋಡಿ, ಇಲ್ಲಿ ಹಂತ ಹಂತವಾಗಿ ಜೀವಿಗಳು ಒಂದು ವರ್ಷ ಬರೇ ಅಲ್ಲಿ ಪಾಚಿ ಇತ್ತು, ಸ್ವಲ್ಪ ದಿವಸಗಳಾದ್ಮೇಲೆ ಆ ಪಾಚಿಯ ಮೇಲೆ ಸ್ವಲ್ಪ ಅಣಬೆಗಳೆಲ್ಲ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು, ಫಂಗೈ ಬಂತು, ಆಮೇಲೆ ಸ್ಪೋರ್ಟ್ಸ್ ಆಫ್ ದಿ ಬ್ರಯೋಫೈಟ್ಸ್ಗಳು ಬಿತ್ತು, ಟೆರಡೋಫೈಟ್ಸ್ಗಳಾಯಿತು, ಜಿಮ್ನೋಸ್ಪರ್ಮ್ಸ್ ಆಯಿತು, ಆಮೇಲೆ ಎಲ್ಲ ಮಿಸೋಫೈಟ್ಸ್, ಆಂಜಿಯೋಸ್ಪರ್ಮ್ಸ್ಗಳು ಬೆಳೀತು, ಕೊನೆಗೆ ಒಂದು ದಟ್ಟ ಕಾಡಲ್ಲಿ ಹುಟ್ಟಿಕೊಳ್ತು. ಈ ತರ ಹಂತ ಹಂತವಾಗಿ ಜೀವಿಗಳ ಒಂದು ಜಾಗದಲ್ಲಿ ಬೆಳೆಯೋದನ್ನು ನಾವು ಸಕ್ಸೆಷನ್ ಅಂತ ಕರೀತೇವೆ. ಯಾವುದೇ ಜೀವಿಗಳು ಮೊದಲು ಇದ್ದಂಥ ಉದಾಹರಣೆ ಇಲ್ಲದೆ ಒಂದು ಬರೆಗಲ್ಲು, ಬಂಡೆಗಲ್ಲಿನ ಮೇಲೆ ಹೊಸ ಜೀವಿಗಳು ಹುಟ್ಟಿಕೊಂಡರೆ ನಾವು ಅದನ್ನ ಏನಂತ ಕರೀತೇವೆ, ಪ್ರೈಮರಿ ಸಕ್ಸೆಷನ್. ಒಂದು ಕಡೆ ಜೀವಿಗಳೆಲ್ಲ ಇದ್ದು ದ ಲಾಸ್ಟ್ ಇನ್ ದ ಕೋರ್ಸ್ ಆಫ್ ಟೈಮ್, ಅವು ದಿನ ಕಳೀತಾ ಇದ್ದಾಗ ಅವೆಲ್ಲವೂ ನಾಶ ಆಗಿ ಮತ್ತೊಂದು ಸಲ ಅದರಲ್ಲಿ ಜೀವಿಗಳೆಲ್ಲ ಬೆಳೀತಾ ಹೋದ್ರೆ ಅದನ್ನ ಸೆಕೆಂಡರಿ ಸಕ್ಸೆಷನ್ ಅಂತ ಕರಿತೇವೆ. ಪ್ರೈಮರಿ ಸಕ್ಸೆಷನ್ ಅಲ್ಲಿ ಮೊದಲು ಯಾವುದೇ ಜೀವಿಗಳು ಇರಲಿಲ್ಲ, ಒಂದು ಹೊಸ ಜಾಗದಲ್ಲಿ ಜೀವಿಗಳು ಬೆಳೀತಾ ಹೋಗೋದನ್ನ ಪ್ರೈಮರಿ ಸಕ್ಸೆಷನ್ ಅಂತ ಕರಿತೇವೆ. ಸೆಕೆಂಡರಿ ಸಕ್ಸೆಷನ್ ಅಂದ್ರೆ ಮೊದಲಲ್ಲಿ ಜೀವಿಗಳಿತ್ತು, ಯಾವುದೇ ಕಾರಣಕ್ಕೆ ಅಲ್ಲೆಲ್ಲವೂ ಕೂಡ ಹೊರಟೋಯ್ತು, ಅವುಗಳು ನಾಶ ಆಗಿತ್ತು, ಅದರಲ್ಲಿ ಜೀವಿ ಬೆಳಿಲಿಕ್ಕೆ ಬೇಕಾದ ಪೂರಕ ವಾತಾವರಣ ಮೊದಲೇ ಇತ್ತು, ಮತ್ತೆ ಜೀವಿಗಳಲ್ಲಿ ಬೆಳೀತಾ ಹೋಯ್ತು, ಅದು ನಾವು ಸೆಕೆಂಡರಿ ಸಕ್ಸೆಷನ್ ಅಂತ ಕರಿತೇವೆ. ಇಲ್ಲಿ ಪ್ರತಿ ಒಂದು ಹಂತ ಹಂತವನ್ನ ನಾನೀಗ ಹೇಳಿದೆ, ಮೊದಲು ಇದೇನಾಯ್ತು, ವೀದರಿಂಗ್ ಆಫ್ ದಿ ಸ್ಟೋನ್ಸ್ ಆಗಿ ಮಣ್ಣು ಫಾರ್ಮೇಷನ್ ಆಯಿತು, ಆಮೇಲೆ ಆಲ್ಗೆ ಬಂತು, ಆಲ್ಗೆ ಬಹಳಷ್ಟು ವರ್ಷಗಳಲ್ಲಿ ಇತ್ತು, ಆಮೇಲೆ ಬ್ರಯೋಫೈಟ್ಸ್ ಬಂತು, ಫಂಗೈ ಬಂತು, ಬ್ರಯೋಫೈಟ್ಸ್ ಬಂತು. ಇದು ಹಂತ ಹಂತವನ್ನು ನಾವು ಸೀರ್ ಅಂತ ಕರಿತೇವೆ. ಪ್ರತಿಯೊಂದು ಕಮ್ಯುನಿಟಿ ಸೀರಲ್ ಕಮ್ಯುನಿಟಿ, ಕೆಲವು 1-2 ವರ್ಷವರೆಗೆ ಅಲ್ಲಿ ಆಲ್ಗೆ ಇತ್ತು ಅಂತ ಅಂದ್ಕೊಂಡ್ರೆ ದಟ್ ಇಸ್ ಅ ಸೀರಲ್ ಕಮ್ಯುನಿಟಿ. ಹಾಗೆ ಕೊನೆಗೆ ಏನಾಗುತ್ತೆ, ದಟ್ ಇಸ್ ಕಾಲ್ಡ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಹೆಚ್ಚಾಗಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಏನಾಗಿರ್ತದೆ, ಕಾಡ್ ಆಗುತ್ತೆ. ಒಂದು ಬಂಡೆಗಲ್ಲಿದ್ದ ಜಾಗದಲ್ಲಿ ಕೊನೆಗೆ ಒಂದು ದಿವಸ, ಒಂದು 10 ವರ್ಷಗಳ ನಂತರ ಆ ಜಾಗಕ್ಕೆ ಹೋದ್ ನೋಡಿದಾಗ ಕಾಡು ಬೆಳೆದಿರ್ತದೆ. ಆ ಕಾಡು ನೇರವಾಗಿ ಕಾಡಾಗಿರೋದಿಲ್ಲ, ಅಲ್ಲಿ ಹಂತ ಹಂತವಾಗಿ ಲೆವೆಲ್ಸ್ಗಳಿರ್ತವೆ, ಅದನ್ನ ನಾವು ಅಂದ್ರೆ ಲೇಯರ್ಸ್ಗಳಿರ್ತವೆ, ಅದನ್ನ ನಾವು ಸೀರ್ ಅಂತ ಕರಿತೇವೆ, ಸೀರಲ್ ಕಮ್ಯುನಿಟಿ. ಅಲ್ಟಿಮೇಟ್ ಆಗಿ ಆಗುವಂಥದ್ದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಕ್ಲೈಮ್ಯಾಕ್ಸ್ ಅಲ್ಲಿ ಫಾರೆಸ್ಟ್ ಆಗಿರ್ತದೆ ಜಸ್ಟ್. ಇಲ್ಲಿ ಮೊದಲು ಏನು ಇರೋದಿಲ್ಲ, ಡ್ರೈ ಇರ್ತದೆ, ಕ್ಸೀರಾರ್ಚ್, ಆಮೇಲೆ ಮೀಸಾರ್ಚ್, ಹಾಗೆ ಅದು ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಆಗ್ತದೆ. ನಾವು ಅದನ್ನ ಗ್ರಾಜುವಲ್ ಪ್ರೊಡಕ್ಟಬಲ್ ಚೇಂಜ್ ಇನ್ ದಿ ಸ್ಪೆಸಿಫಿಕ್ ಕಂಪೋಸಿಷನ್ ಇಸ್ ಕಾಲ್ಡ್ ಅಸ್ ಸಕ್ಸೆಷನ್. ಈಗ ಸಕ್ಸೆಷನ್ ಬಗ್ಗೆ ಒಂದು ಪ್ರಶ್ನೆ ಇದೆ, ಓದ್ಕೊಳ್ಳಿ. ದ ಪ್ರೈಮರಿ ಸಕ್ಸೆಷನ್
refers to the development of communities on a forest clearing after devastating fire, newly exposed habitat with no record of earlier vegetation, freshly cleared crop field, pond, freshly filled with water after dry phase. ಯಾವುದು ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಳ್ಳಿ. ಪ್ರೈಮರಿ ಸಕ್ಸೆಷನ್, ಈಗಷ್ಟೇ ನಾನು ಹೇಳಿದೆ ಪ್ರೈಮರಿ ಸಕ್ಸೆಷನ್ ಯಾವಾಗಲೂ ಆಗುವಂಥದ್ದು ಯಾವುದು? ನ್ಯೂಲಿ ನೋ ರೆಕಾರ್ಡ್ ಆಫ್ ಎಲ್ಲಿಯರ್ ವೆಜಿಟೇಷನ್, ನೋ ರೆಕಾರ್ಡ್ ಆಫ್ ಲೈಫ್. ಇದರ ಮೊದಲು ಅಲ್ಲಿ ಜೀವಿಗಳಿದ್ದಂಥ ಉದಾಹರಣೆನೇ ಇಲ್ಲ. ಅದು ಒಂದು ಹೊಸ ಎಕ್ಸ್ಪೋಸ್ಡ್ ಏರಿಯಾ. ಈ ಹೊಸ ಎಕ್ಸ್ಪೋಸ್ಡ್ ಏರಿಯಾದಲ್ಲಿ ನಡೆಯುವಂತಹ ಸಕ್ಸೆಷನ್ ಅಂತ ಹೇಳಿದ್ರೆ ಸ್ಪೀಶೀಸ್ ಫಾರ್ಮೇಷನ್ ಅಥವಾ ಫಾರ್ಮೇಷನ್ ಅಂತ ಹೇಳಲ್ಲ, ಅಲ್ಲಿ ಜೀವಿಗಳು ಬೆಳೆಯೋದನ್ನು ಸ್ಪೀಶೀಸ್ ಕಾಂಪೋಸಿಷನ್ ಅನ್ನು ನಾವೇನಂತ ಕರಿತೇವೆ? ಪ್ರೈಮರಿ ಸಕ್ಸೆಷನ್ ಅಂತ ಕರಿತೇವೆ. ನೋಡಿ, ಇದು ಫಾರೆಸ್ಟ್ ಕ್ಲಿಯರಿಂಗ್ ಆಫ್ಟರ್ ಡಿವಾಸ್ಟೇಟಿಂಗ್ ಫೈರ್, ಒಂದು ಕಾಡನ್ನು ಸಂಪೂರ್ಣ ಒಂದು ಬೆಂಕಿ ಸುಟ್ಟಾಕಿ ಕೊನೆಗೆ ಮತ್ತೆ ಅಲ್ಲಿ ಗಿಡಗಳು ಬೆಳೆಯೋದನ್ನು ನಾವು ಸೆಕೆಂಡರಿ ಸಕ್ಸೆಷನ್ ಅಂತ ಕರಿಬಹುದು. ಅದು ಪ್ರೈಮರಿ ಸಕ್ಸೆಷನ್ ಆಗೋದಿಲ್ಲ. ಪ್ರೈಮರಿ ಸಕ್ಸೆಷನ್ ಆಲ್ವೇಸ್ ಟೇಕ್ಸ್ ಪ್ಲೇಸ್ ಆನ್ ಎ ಬೇರ್ ಲ್ಯಾಂಡ್, ಖಾಲಿ ಜಾಗದಲ್ಲಿ ಬೆಳೀತದೆ. ಓಕೆ, ಫ್ರೆಶ್ಲಿ ಕ್ಲಿಯರ್ಡ್ ಕ್ರಾಪ್ ಫೀಲ್ಡ್ ಕೂಡ ಏನದು? ಅದು ಸೆಕೆಂಡರಿ ಸಕ್ಸೆಷನ್. ಪಾಂಡ್ ಫ್ರೆಶ್ಲಿ ಫಿಲ್ಡ್ ವಿತ್ ವಾಟರ್ ಆಫ್ಟರ್ ಡ್ರೈ ಫೇಸ್, ಅದು ಕೂಡ ಸೆಕೆಂಡರಿ ಸಕ್ಸೆಷನ್. ಅಲ್ಲಿ ಪ್ಲಾಂಟ್ಗಳು ಬೇಕಾದಂತ ಪೂರಕ ವಾತಾವರಣ ಇರ್ತದೆ, ಬಟ್ ಇಲ್ಲಿ ಎಲ್ಲ ವಾತಾವರಣವನ್ನು ರೆಡಿ ಮಾಡಿಕೊಂಡು ಜೀವಿಗಳು ಬೆಳಿಬೇಕಾಗ್ತದೆ. ಆದ್ರಿಂದ ಇಟ್ ಈಸ್ ಪ್ರೈಮರಿ ಸಕ್ಸೆಷನ್. ನ್ಯೂಲಿ ಎಕ್ಸ್ಪೋಸ್ಡ್ ಏರಿಯಾ ಅದೇ ರಾಕ್ಸ್ ಏರಿಯಾ ಇರ್ಬೋದು, ಸ್ಯಾಂಡ್ ಡ್ಯೂನ್ಸು, ನ್ಯೂ ಐಲ್ಯಾಂಡ್ಸು, ಡೆಲ್ಟಾಸು, ಶೋರು, ರೀಸೆಂಟ್ ಲಾವಾ ಫ್ಲೋಸು, ಇವೆಲ್ಲವೂ ಕೂಡ ಪ್ರೈಮರಿ ಸಕ್ಸೆಷನ್ಗೆ ಆಗುವಂಥ ಜಾಗಗಳು. ಫಸ್ಟ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ವಿಚ್ ಬಿಕಮ್ ಎಸ್ಟಾಬ್ಲಿಷ್ಡ್ ಇನ್ ಸಚ್ ಅನ್ ಏರಿಯಾ ಪಯೋನಿಯರ್ ಕಮ್ಯುನಿಟಿ. ಓಕೆ, ಅದು ನೋಡಿ, ಫಸ್ಟ್ ಹುಟ್ಟಿಕೊಂಡಂತಹ ಸ್ಪೀಶೀಸ್ ಅನ್ನು ನಾವು ಪಯೋನಿಯರ್ ಸ್ಪೀಶೀಸ್ ಅಂತ ಕರಿತೇವೆ. ಪಯೋನಿಯರ್ ಇಂಗ್ಲಿಷ್ ಶಬ್ದ ಅದು. ಪಯೋನಿಯರ್ ಸ್ಪೀಶೀಸ್ ಅಂತ ಹೇಳಿದ್ರೆ ಒಂದು ಬ್ಯಾರ್ ಲ್ಯಾಂಡ್ ಅಲ್ಲಿ ಫಸ್ಟ್ ಹುಟ್ಟಿಕೊಂಡಂತಹ ಸ್ಪೀಶೀಸ್, ಅದನ್ನು ಪಯೋನಿಯರ್ ಸ್ಪೀಶೀಸ್ ಅಂತ ಕರಿತೇವೆ. ಕೊನೆಗೆ ಇರುವಂತದ್ದನ್ನು ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೇವೆ. ಅದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಫಸ್ಟ್ ಇರುವಂತದ್ದು ಪಯೋನಿಯರ್ ಸ್ಪೀಶೀಸ್. ಲೈಕೆನ್ಸ್ ಗಳ ಬಗ್ಗೆ ಓದಿರ್ತೀರಿ, ಸ್ಟ್ಯಾಂಡರ್ಡ್ 1 ಮಾರ್ಕಿನ ಪ್ರಶ್ನೆ. ಅದು ಪಯೋನಿಯರ್ ಸ್ಪೀಶೀಸ್ಗಳು ಯಾವುದು ಅಂತ ಹೇಳಿದ್ರೆ ಆಲ್ಗೆ ಅಂಡ್ ದಿ ಫಂಗಲ್ ಕಾಂಪೋಸಿಷನ್, ಅದನ್ನು ನಾವು ಲೈಕೆನ್ ಅಂತ ಕರೀತೇವೆ. ಓಕೆ, ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದಿ ಫಾಲೋವಿಂಗ್ ಇದೆ ನೋಡಿ: ಸೀರಲ್ ಕಮ್ಯುನಿಟಿ, ಪಯೋನಿಯರ್ ಕಮ್ಯುನಿಟಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಪ್ರೈಮರಿ ಸಕ್ಸೆಷನ್, ಸೆಕೆಂಡರಿ ಸಕ್ಸೆಷನ್. ಬ್ಯಾರ್ ರಾಕ್ ಯಾವುದು ಬರ್ತದೆ? ಬ್ಯಾರ್ ರಾಕ್ ಖಾಲಿ ಜಾಗದಲ್ಲಿ ಏನಾಗಬೇಕು? ಪ್ರೈಮರಿ ಸಕ್ಸೆಷನ್ ಆಗಬೇಕು. ಓಕೆ, ಸಾರಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಲ್ಲ, ಸಾರಿ, ಪ್ರೈಮರಿ ಸಕ್ಸೆಷನ್ಗೆ ಬ್ಯಾರ್ ರಾಕ್. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಹೇಳಿದ್ರೆ ಏನು? ಕೊನೆಗೆ ಹುಟ್ಟಿಕೊಳ್ಳುವಂಥದ್ದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಅದು ಯಾವ್ದ್ರ ನಂತರ ಆಗುವಂಥದ್ದು? ಸಿರಲ್ ಕಮ್ಯುನಿಟಿ, ಸೆಡ್ಜಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ಪಯೋನಿಯರ್ ಕಮ್ಯುನಿಟಿ, ಪಯೋನಿಯರ್ ಸ್ಪೀಶೀಸ್ಗಳು ಯಾವುದು? ಪಯೋನಿಯರ್ ಸ್ಪೀಶೀಸ್ ಈಗಷ್ಟೇ ಹೇಳಿದೆ, ಪಯೋನಿಯರ್ ಕಮ್ಯುನಿಟೀಸ್ ಲೈಕೆನ್. ಸೆಕೆಂಡರಿ ಸಕ್ಸೆಷನ್, ಎರಡು ಕಡೆ ಸೆಕೆಂಡರಿ ಸಕ್ಸೆಷನ್ ಆಗಿದೆ. ಬ್ಯಾರ್ ರಾಕ್, ಅಬಂಡನ್ಡ್ ಫಾರ್ಮ್ಲ್ಯಾಂಡ್ಸ್, ಲೈಕೆನ್ಸ್, ಸೆಡ್ಜಸ್, ಸೆಕೆಂಡರಿ ಸಕ್ಸೆಷನ್. ಅಬಂಡನ್ಡ್ ಫಾರ್ಮ್ ಲ್ಯಾಂಡ್ಸ್ ಗಳಲ್ಲಿ ಆಗುವಂಥದ್ದು ಯಾವುದು? ಅಬಂಡನ್ಡ್ ಅಂತ ಹೇಳಿದ್ರೆ ಒಂದು ಸಲ ಕೃಷಿ ಬೆಳೆಯನ್ನೆಲ್ಲ ಬೆಳೆಸಿ ಆ ಜಾಗ ಖಾಲಿ ಆದ ಮೇಲೆ ಮತ್ತೆ ಅಲ್ಲಿ ಹೊಸ ಸ್ಪೀಶೀಸ್ ಕಾಂಪೋಸಿಷನ್ ಆಗುವಂಥದ್ದನ್ನು ನಾವು ಸೆಕೆಂಡರಿ ಸಕ್ಸೆಷನ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಸೀರಲ್ ಕಮ್ಯುನಿಟಿಗೆ ಸೆಡ್ಜಸ್ A4 ಯಾವುದಿದೆ? A4 ಎರಡಿದೆ. ಓಕೆ, ನೆಕ್ಸ್ಟ್ ಪಯೋನಿಯರ್ ಲೈಕೆನ್ B3, ಎರಡು ಕೂಡ B3 ಇದೆ. ಓಕೆ, ಸರಿ. ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಸೆಕೆಂಡರಿ C5, ಎರಡು C5 ಇದೆ. ಓಕೆ, ಪ್ರೈಮರಿ ಸಕ್ಸೆಷನ್ ಬ್ಯಾರ್ ರಾಕ್ D1. ಸೊ ಆಪ್ಷನ್ C. E2 ಅಬಂಡನ್ಡ್ ಫಾರ್ಮ್
secondary succession. Understand? So cereal community, sedges, pioneer community, lichens, climax community, secondary succession, primary succession, bare rock, secondary succession, abundant farm lands. Okay, we'll go to the next question. Answer illide ನೋಡಿ. Already ನಾವು ಡಿಸ್ಕಸ್ ಮಾಡಿದ್ದೇವೆ. Which one of the following statement is correct or are correct about the biogeochemical cycles? Next, nutrient cycles ಬಗ್ಗೆ ಇರುವಂತಹ ಪ್ರಶ್ನೆ ಇದು. Gaseous exchange of phosphorus between the organism and environment are negligible. ಅಂದ್ರೆ ಸರಿ ಇದೆ, ಬಹಳ ಸಣ್ಣ ಮಟ್ಟದಲ್ಲಿ ಇಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜ್ಗಳಾಗ್ತವೆ ಅನ್ನೋದನ್ನ ಹೇಳುತ್ತೆ. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆ. ಫಾಸ್ಫರಸ್ ಸೈಕಲ್ ಬಿಟ್ವೀನ್ ದ ಆರ್ಗಾನಿಸಮ್ ಅಂಡ್ ಎನ್ವಿರಾನ್ಮೆಂಟ್ ಆರ್ ನೆಗ್ಲಿಜಿಬಲ್. ಆಲ್ ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಇನ್ಕ್ಲೂಡ್ಸ್ ಬೋತ್ ಆರ್ಗಾನಿಸಮ್ ಅಂಡ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್. ಎರಡು ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ಗಳ ಮಧ್ಯೆ, ಅಂದ್ರೆ ವಾತಾವರಣ, ಮಣ್ಣು, ಭೂಮಿ ಮತ್ತೆ ಜೀವಿಗಳ ಮಧ್ಯೆ ಈ ನ್ಯೂಟ್ರಿಯೆಂಟ್ಗಳು ಸೈಕಲ್ ಆಗೋದನ್ನ, ಒಂದು ಕಡೆಯಿಂದ ಇನ್ನೊಂದಕ್ಕೆ ಹೋಗೋದನ್ನ ನಾವು ಏನು ಅಂತ ಕರಿತೇವೆ? ಬಯೋಜಿಯೋಕೆಮಿಕಲ್ ಸೈಕಲ್ ಅಂತ ಹೇಳ್ತೇವೆ. ಅದರಲ್ಲಿ ಆರ್ಗಾನಿಸಮ್ಸ್ಗಳು ಬರ್ತವೆ, ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ಗಳು ಬರ್ತವೆ. ಮೋಸ್ಟ್ ಎಲಿಮೆಂಟ್ಸ್ ರಿಮೈನ್ ಲಾಂಗೆಸ್ಟ್ ಇನ್ ದಿ ಲಿವಿಂಗ್ ಪೋರ್ಷನ್ ಆಫ್ ದೇರ್ ಸೈಕಲ್. ಒಂದು ಲಿವಿಂಗ್ ಪೋರ್ಷನ್ ಅಂದ್ರೆ ಜೀವಿಗಳ ದೇಹದಲ್ಲಿ ಬಹಳ ಹೊತ್ತು ಜಾಸ್ತಿ ಈ ಗ್ಯಾಸಸ್ ಅಥವಾ ಏನು ಎಲಿಮೆಂಟ್ಗಳಿದೆ ಅವುಗಳು ಜಾಸ್ತಿ ಹೊತ್ತು ಇರ್ತವೆ ಅಂತೇಳಿ ತಪ್ಪದು. ಜಾಸ್ತಿ ಹೊತ್ತು ಅವುಗಳ ದೇಹದಲ್ಲಿ ಇರುವುದಿಲ್ಲ. ಬೇಗ ಅದು ಏನಾಗ್ತವೆ, ಪಾಸ್ ಆಗಿ ನೆಕ್ಸ್ಟ್ ಏರಿಯಾಕ್ಕೆ, ಅಂದ್ರೆ ನೆಕ್ಸ್ಟ್ ಏರಿಯಾ ಅಂದ್ರೆ ವಾತಾವರಣಕ್ಕೋ ಮಣ್ಣಿಗೋ ಹೋಗಿಕೊಳ್ತೇವೆ. ಒಂದು ಎಲಿಮೆಂಟ್ ಅಲ್ಲಿ ಲಾಂಗೆಸ್ಟ್ ಟೈಮ್ ಅದು ಇರುವುದಿಲ್ಲ. ಸೊ ನೆಕ್ಸ್ಟ್ ಒನ್, the chemical elements are used by organism in large quantity, cycle back and forth between the organism and environment. Organism ಮತ್ತೆ ಎನ್ವಿರಾನ್ಮೆಂಟ್ ಮಧ್ಯೆ ಕೆಮಿಕಲ್ ಎಲಿಮೆಂಟ್ಗಳು ಯಾವಾಗಲೂ ಕೂಡ ಬ್ಯಾಕ್ ಅಂಡ್ ಫೋರ್ತ್ ಆಗಿ ಮೂವ್ಮೆಂಟ್ ಆಗ್ತಾ ಇರ್ತವೆ. this statement is also right. Understand? So 1, 2 and 4th. 1, 2 and 4. Yeah, option B. So first ಏನು ಹೇಳ್ತದೆ? Gaseous exchange of phosphorus is between the ಆರ್ಗಾನಿಸಮ್ ಅಂಡ್ ಎನ್ವೈರನ್ಮೆಂಟ್ ಆರ್ ನೆಗ್ಲಿಜಿಬಲ್. ಸಣ್ಣ ಪ್ರಮಾಣದಲ್ಲಿ ಫಾಸ್ಫರಸ್ ಎಕ್ಸ್ಚೇಂಜ್ ಆಗುತ್ತೆ, ಸರಿ. ಕಾರ್ಬನ್ ಮತ್ತೆ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಅಷ್ಟು ಮಟ್ಟದಲ್ಲಿ ಫಾಸ್ಫರಸ್ ಏನು ಸೈಕಲ್ ಆಗೋದಿಲ್ಲ ಬಿಟ್ವೀನ್ ದ ಆರ್ಗಾನಿಸಮ್ ಅಂಡ್ ಫಾಸ್ಫರಸ್, ನೈಟ್ರೋಜನ್ ಮತ್ತೆ ವಾಟರ್, ಕಾರ್ಬನ್. ನೋಡಿ, ಕಾರ್ಬನ್ ನಮ್ಮ ದೇಹದ ಹೆಚ್ಚಿನ ಭಾಗಗಳು ಕಾರ್ಬನ್ ಮಾಡಲ್ಪಟ್ಟಿರ್ತದೆ. ನೈಟ್ರೋಜನ್ ಅಂತೂ ನಮ್ಮ ದೇಹಕ್ಕೆ ಬೇಕೇ ಬೇಕು, ಪ್ರೋಟೀನ್ ಕಾಂಪೊನೆಂಟ್ ಅದು. ಆ ಮಟ್ಟದಲ್ಲಿ ಫಾಸ್ಫರಸ್ ಟ್ರಾನ್ಸ್ಫರ್ ಆಗಲ್ಲ, ಸಣ್ಣ ನೆಗ್ಲಿಜಿಬಲ್ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಬಿಟ್ವೀನ್ ದಿ ಹ್ಯೂಮನ್ ಬಾಡಿ, ಬಿಟ್ವೀನ್ ದಿ ಆರ್ಗಾನಿಸಮ್ ಅಂಡ್ ಎನ್ವಿರಾನ್ಮೆಂಟ್. ಅದು ಸರಿ ಇದೆ. ಆಲ್ ಬಯೋಜಿಯೋಕೆಮಿಕಲ್ಸ್ ಇನ್ಕ್ಲೂಡ್ಸ್ ಬೋತ್ ಆರ್ಗಾನಿಸಮ್ ಅಂಡ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್. ನಾನ್ ಲಿವಿಂಗ್ ಕಾಂಪೌಂಡ್ಸ್ ಲೈಕ್ ಕ್ಲೈಮೇಟ್, ಸಾಯಿಲ್, atmosphere, etc. ಸರಿ ಇದೆ. ಮೋಸ್ಟ್ ಎಲಿಮೆಂಟ್ಸ್ ರಿಮೈನ್ ಲಾಂಗೆಸ್ಟ್ ಟೈಮ್ ಇನ್ ದಿ ಲಿವಿಂಗ್ ಪೋರ್ಷನ್. ಲಿವಿಂಗ್ ಪೋರ್ಷನ್ ಅಲ್ಲಿ ತುಂಬಾ ಹೊತ್ತು ಇರ್ತದೆ ಅನ್ನೋದು ಅಷ್ಟು ಸರಿ ಅಲ್ಲ. ಆದ್ರಿಂದ ಆಪ್ಷನ್ ಬಿ. Okay, let us go to the next. Let us see the key answers. Okay, regarding biogeochemical cycle, statement 1, 2 and 4 are correct. Biogeochemical cycle is the flow of chemical elements and compounds between living organisms and the physical environment. Chemicals absorbed or ingested by the organisms are passed through food chain and returned to the soil, air or water by such mechanisms as respiration, excretion, decomposition. As an element moves through this cycle, it often forms compounds with other elements as a result of metabolic processes in living tissues or the and of the natural reactions in the atmosphere, hydrosphere or the lithosphere. Okay, we'll go to the next prashne. Phosphorus is a sedimentary nutrient. Here the sedimentary means phosphorus ಅನ್ನು ನಾವು sedimentary cycle ಅಂತ ಕರೀತೇವೆ. Sedimentary cycle is always a slow cycle and sediment ಅಂತ ಹೇಳಿದ್ರೆ ಸೆಟಲ್ ಆಗೋದು ಎಲ್ಲಾದ್ರೂ ಕೆಳಗಡೆಗೆ. They settle at the sediment of the ocean. ಅಂಡ್ ಏನೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ? ಯಾಕೆ ಫಾಸ್ಫರಸ್ ಅನ್ನ ಸೆಡಿಮೆಂಟರಿ ಸೈಕಲ್ ಅಂತ? ಸೆಡಿಮೆಂಟ್ ಅಂತ ಹೇಳಿದ್ರೆ ತಳ ಹಿಡಿಯೋದು ಅಂತ, ಸೆಡಿಮೆಂಟ್ ಆಗೋದು ಅಂತೇಳಿ. ಅದರಿಂದ ಇದು ಸೆಟಲ್ಸ್ ಅಟ್ ದಿ ಸೆಡಿಮೆಂಟ್ ಆಫ್ ದಿ ಓಷನ್. ಓಷನ್
ತಳ ಅದರ ಸೆಡಿಮೆಂಟ್, ಅದು ರಿಸರ್ವಾಯರ್ ಅಲ್ಲಿ ಸೆಡಿಮೆಂಟ್ ಅಲ್ಲಿ ಇರ್ತದೆ ಅನ್ನೋ ಕಾರಣಕ್ಕೆ ಅದನ್ನು ಸೆಡಿಮೆಂಟರಿ ಸೈಕಲ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸೆಡಿಮೆಂಟರಿ ಸೈಕಲ್ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ, ಅದು ಬಹಳ ಸ್ಲೋ ಸೈಕಲ್ ಆಗಿರೋದಕ್ಕೂ ಕೂಡ ನಾವು ಅದನ್ನ ಸೆಡಿಮೆಂಟರಿ ಸೈಕಲ್ ಅಂತ ಕರಿತೇವೆ. ಎರಡನೇದಾಗಿ ಅದು ಅಟ್ಮಾಸ್ಫಿಯರ್ ಅನ್ನು ಎಂಟರ್ ಆಗುದೇ ಇಲ್ಲ, ಆ ಕಾರಣಕ್ಕೂ ಕೂಡ ನಾವು ಅದನ್ನ ಸೆಡಿಮೆಂಟರಿ ಸೈಕಲ್ ಅಂತ ಹೇಳ್ತೇವೆ. ನೋಡಿ, ಆಪ್ಷನ್ ನೋಡಿದ ಕೂಡ ಇಲ್ಲಿ ಸೆಡಿಮೆಂಟ್ ಇದೆ, ಸೆಡಿಮೆಂಟ್ ಇನ್ ದಿ ಓಷನ್ ಅಂತ ಇದೆ ಅನ್ನೋದು ಕೂಡಲೇ ಆಪ್ಷನ್ ಸಿ ಅನ್ನ ಟಿಕ್ ಮಾಡಬೇಡಿ, ಉಳಿದ ಆಪ್ಷನ್ಸ್ ಗಳನ್ನ ಕೂಡ ಓದಿಕೊಳ್ಳಿ. ಇಲ್ಲಿ ನೋಡಿ, ಈ ಫಾಸ್ಫರಸ್ ಸೈಕಲ್ ಸೆಡಿಮೆಂಟರಿ ಸೈಕಲ್ ಅಂತ ಕರೆಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವುಗಳು ಸ್ಲೋ ಸೈಕಲ್ ಅನ್ನೋ ಕಾರಣಕ್ಕೂ ಕೂಡ ಸೆಡಿಮೆಂಟರಿ ಸೈಕಲ್ ಅಂತ ಕರೀತಾರೆ. ಮತ್ತೆ ಅದು ಅಟ್ಮಾಸ್ಫಿಯರ್ ಅನ್ನು ಎಂಟರ್ ಆಗಲ್ಲ ಸೈಕಲ್. ನೀವು ಓದಿದಿರಿ, ಅಟ್ಮಾಸ್ಫಿಯರ್ ಎಲ್ಲಾದ್ರೂ ಬರ್ತದಾ? ಇಲ್ಲ. ರಾಕ್, ಅದು ಕಲ್ಲು ಅದರದ್ದು ರಿಸರ್ವಾಯರ್ಸ್ಗಳು. ವೀತರಿಂಗ್ ಆಫ್ ದಿ ಸ್ಟೋನ್ ಇಂದ ಕೂಡ ನಿಮಗೆ ಹೆಚ್ಚಿನ ಫಾಸ್ಫರಸ್ ಭೂಮಿಗೆ ಅವೈಲೇಬಲ್ ಆಗಿರ್ತದೆ. ವಾತಾವರಣದಿಂದ ಅಟ್ಮಾಸ್ಫಿಯರ್ ಮಣ್ಣಿಗೆ ಅದು ಸೇರಿಕೊಳ್ಳೋದಿಲ್ಲ, ಮಣ್ಣಲ್ಲೇ ಇರುವಂತದ್ದು ಮಣ್ಣಿಂದ ಜೀವಿಗಳ ದೇಹಕ್ಕೆ ಹೋಗುತ್ತೆ. ವೀತರಿಂಗ್ ಆಫ್ ದಿ ಸ್ಟೋನ್ಸ್, ಅದು ಮಣ್ಣಿನಿಂದ ಕಲ್ಲು ಮಣ್ಣುಗಳ ಮೂಲಕ ಅದು ಜೀವಿಗಳನ್ನ ಎಂಟರ್ ಆಗುತ್ತೆ, ಅಟ್ಮಾಸ್ಫಿಯರ್ ಇಂದ ಹೀರಲ್ಪಡುವುದಲ್ಲ. ಅದರಿಂದ ಇಟ್ ವಿಲ್ ನಾಟ್ ನೆವರ್ ಎಂಟರ್ಸ್ ದಿ ಅಟ್ಮಾಸ್ಫಿಯರ್. ಸೊ ಈ ಮೂರು ಕಾರಣಗಳಿಂದಾಗಿ ನಾವು ಫಾಸ್ಫರಸ್ ಸೈಕಲ್ ಅನ್ನ ಸೆಡಿಮೆಂಟರಿ ನ್ಯೂಟ್ರಿಯೆಂಟ್ ಅಂತ ಕರೀತೇವೆ, ನಾಟ್ ಬಿಕಾಸ್ ಆಫ್ ದಿ ಒನ್ ಸ್ಟೇಟ್ಮೆಂಟ್, ಒಂದರಿಂದಾಗಿ ಅಲ್ಲ. ಓಕೆ, ಸೊ sedimentary cycle is slowly, it cycles slowly because they settle on the bottom of the ocean and do not enter the atmosphere. The upwelling of the ocean floor is needed for them to be released, and avugala upwelling is needed so that it can be released into the atmosphere and made available for the biological use. Okay, ಇಲ್ಲಿ ನೋಡಿ, ಇಲ್ಲೊಂದು ಸೈಕಲ್ ಇದೆ. ಇದು ಓಕೆ, ಈ ಸಲ ಎಲ್ಲ ಕಳೆದ ವರ್ಷದ ಆನ್ಯುವಲ್ ಪ್ರಶ್ನೆ ಇದು. ಪ್ರೊಡ್ಯೂಸರ್ಸ್ ಇಂದ ಕನ್ಸ್ಯೂಮರ್ಸ್ ಇಂದ ಡೆಟ್ರೈಟಸ್ ಇಂದ ಸೊಲ್ಯೂಷನ್. ಇಲ್ಲಿ ಸೊಲ್ಯೂಷನ್ ಮತ್ತೆ ಮಣ್ಣಿನಿಂದ ಕೂಡ ಅದು ಸಾಯಿಲ್ ಅನ್ನ ತಲುಪುತ್ತೆ. ಪ್ರೊಡ್ಯೂಸರ್ಸ್ ಇಂದ ಪ್ಲಾಂಟ್ಸ್ ಅವುಗಳನ್ನ ಮಣ್ಣಿಂದ ಪ್ಲಾಂಟ್ಸ್ಗಳು ಹೀರಿಕೊಳ್ತವೆ. ಇಲ್ಲಿರೋದು ಈ ಪ್ರೋಸೆಸ್ಗಳು ಯಾವುದು ಅಂತ ಕೇಳಿದ್ದಾರೆ ನಿಮಗೆ. ಒಂದು, ಈಗ ಡೆಟ್ರೈಟಸ್ ಅಂತ ಹೇಳಿದ್ರೆ ಆವಾಗಲೇ ನಾವು ಹೇಳಿದ್ವಿ, ವಿಚ್ ಬ್ರಿಂಗ್ಸ್ ಅಬೌಟ್ ದಿ ನೋಡಿ, ಈ ತರ ಬಂದಾಗ ಅಟ್ಲೀಸ್ಟ್ ಒಂದಾದ್ರೂ ನಮಗೆ ಗೊತ್ತಿದೆ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಬೇಕು. ಇಲ್ಲ ಟಿ ಏನಿರ್ಬೋದು ನೋಡಿ, ಡೆಟ್ರೈಟಸ್ ಇಂದ ಮಣ್ಣಿಗೆ ಹೋಗ್ತದೆ ಅಂತ ಹೇಳಿದ್ರೆ ಟಿ ವಿಲ್ ಬಿ ದಿ ಡಿಕಂಪೋಸಿಷನ್ ಅಂತ ಅರ್ಥ ಅಲ್ವಾ. ಟಿ ವಿಲ್ ಬಿ ದಿ ಡಿಕಂಪೋಸಿಷನ್. ಎಲ್ಲಿದೆ ಡಿಕಂಪೋಸಿಷನ್ ಟೀಗೆ ಆಪ್ಷನ್? ಅದನ್ನು ನೋಡ್ಕೊಳ್ಳಿ ಫಸ್ಟ್. ಎಲ್ಲಿದೆ? ಇಲ್ಲಿ ಟಿ ವಿತರಿಂಗ್ ಇದೆ, ಇಲ್ಲಿ ಟಿ ವಿತರಿಂಗ್ ಇದೆ, ಇಲ್ಲಿ ಟಿ ವಿತರಿಂಗ್ ಇದೆ, ಟಿ ಡಿಕಮ್. ಈ ತರ ಅರ್ಥ ಮಾಡ್ಕೊಳ್ಳೋದು. ಡೆಫಿನೆಟ್ಲಿ ದ ಆನ್ಸರ್ ವಿಲ್ ಬಿ ಡಿ. ಎಲ್ಲ ಗೊತ್ತಿರಬೇಕಾಗಿಲ್ಲ, ಡೆಫಿನೆಟ್ಲಿ ದ ಆನ್ಸರ್ ವಿಲ್ ಬಿ ಡಿ. ಯಾಕೆ? ಒಂದು ಗೊತ್ತಿದೆ ನಮಗೆ. ನೋಡಿ, ಇಲ್ಲಿ ಟೆಟ್ರಾಯ್ಟಸ್ ಅಂತ ಹೇಳಿದ್ರೆ ವಿಚ್ ಬ್ರಿಂಗ್ಸ್ ಅಬೌಟ್ ದಿ ಡಿಕಂಪೋಸಿಷನ್, ಆದ್ರಿಂದ ಡಿಕಂಪೋಸಿಷನ್ ಆಗಿ ಮಣ್ಣಿಗೆ ಸೇರ್ತದೆ ಅಂದ್ರೆ ಟಿ ವಿಲ್ ಬಿ ಡೆಫಿನೆಟ್ಲಿ ಡಿಕಂಪೋಸಿಷನ್. ಹಾಗಾದ್ರೆ ಎಸ್, ಲಿಟರ್ ಫಾಲ್, ಗಿಡದಿಂದ ಮಣ್ಣು ಲಿಟರ್ ಫಾಲ್, ಅದರ ತರಗೆಲೆಗಳೆಲ್ಲ ಭೂಮಿಯ ಮೇಲೆ ಬೀಳ್ತವೆ. ಇದನ್ನು ನಾವು ಎಸ್ ಇಸ್ ನಥಿಂಗ್ ಬಟ್ ವಾಟ್? ಲಿಟರ್ ಫಾಲ್. ಲಿಟರ್ ಫಾಲ್, ತರಗೆಲೆಗಳೆಲ್ಲ ಉದುರು ಹೋಗಿ ಏನಾಗುತ್ತೆ? ಡಿಕಂಪೋಸ್ ಆಗುತ್ತೆ. ಸೊ ಡಿಕಂಪೋಸಿಷನ್ ಆಗಿ ಮಣ್ಣನ್ನ ಸೇರಿಕೊಳ್ತದೆ. ಹಾಗೆ ಮಣ್ಣಿನಿಂದ ಮತ್ತೆ ಅದು ಹೀರಲ್ಪಡ್ತದೆ, ಅಪ್ಟೇಕ್. ಯಾರು ಹೀರಿಕೊಳ್ತಾರೆ? ಪ್ಲಾಂಟ್ಸ್. ಪ್ರೊಡ್ಯೂಸರ್ಸ್ ಆರ್ ನಥಿಂಗ್ ಬಟ್ ವಾಟ್? ಪ್ಲಾಂಟ್ಸ್ಗಳದನ್ನ ಹೀರಿಕೊಳ್ತವೆ. ಅಂಡರ್ಸ್ಟ್ಯಾಂಡ್? ಸ್ವಲ್ಪ ಮಣ್ಣಿನಿಂದ ನೀರಿನ ಮುಖಾಂತರ ಹೊರಟೋಗುತ್ತೆ, ಅದನ್ನು ನಾವು ರನ್ ಆಫ್ ಅಂತ ಕರಿತೇವೆ. ಸೊ ವಿ ವಿಲ್ ಬಿ ರನ್ ಆಫ್. ಮಣ್ಣಿನಿಂದ ಕಲ್ಲಿನಿಂದ ಮಣ್ಣು ಉತ್ಪಾದನೆ ಆಗುವ ಪ್ರಕ್ರಿಯೆಯನ್ನು ಏನು ಅಂತ ಕರಿತೇವೆ ನಾವು? ವೀತರಿಂಗ್ ಆಫ್ ದಿ ಸ್ಟೋನ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಕಲ್ಲುಗಳಿಂದ ವೀತರಿಂಗ್ ಆಗಿಬಿಟ್ಟು ಮಣ್ಣಾಗುತ್ತೆ. ಸೊ ಎಸ್ ಇಸ್ ಲಿಟರ್ ಫಾಲ್, ಟಿ ಇಸ್ ಡಿಕಂಪೋಸಿಷನ್, ಎಕ್ಸ್ ಇಸ್ ವೀತರಿಂಗ್, ವಿ ಇಸ್ ರನ್ ಆಫ್, ಯು ಇಸ್ ಅಪ್ಟೇಕ್. ಆಪ್ಷನ್ ಡಿ. ವಿಲ್ ಗೋ ಟು ದಿ ನೆಕ್ಸ್ಟ್. ಸಿ ಇದು. ಓಕೆ, ಸರಿ. ವಿಲ್ ಗೋ ಟು ದಿ ಲಾಸ್ಟ್ ಕ್ವಶನ್. ಇದು ಎಕೋಸಿಸ್ಟಮ್ ಸರ್ವಿಸಸ್ ಅಂತೇಳಿ, ನಮಗೆ ನೇಚರ್ ಹೇಗೆ ಸರ್ವಿಸ್ ಅನ್ನ ಕೊಡ್ತದೆ ಅನ್ನೋದು. ಇದು ಕೂಡ ಹಾಗೆ ನೆಕ್ಸ್ಟ್ ಇಯರ್ಗೆ ಇದನ್ನು ಅವರು ತೆಗೆದು ಬಿಟ್ಟಿದ್ದಾರೆ. ಸೊ ಈ ವರ್ಷಕ್ಕೆ ನೀವು ಓದ್ಕೊಳ್ಳಿ. ನೇಚರ್ಗೆ ಒಂದು ಪ್ರೈಸ್ ಟ್ಯಾಗ್ ಅನ್ನು ಹಾಕಿದ್ರೆ ನಾವು ಎಷ್ಟು ಬೆಲೆ
ಚಾರ್ಜ್ ಮಾಡಬೇಕು. ಈಗ ನಾವು ಉಸಿರಾಡುವಂತಹ ಆಕ್ಸಿಜನ್, ನಾವು ಕೋವಿಡ್ ಟೈಮಲ್ಲಿ ನಮಗೆ ಗೊತ್ತಾಗ್ಬಿಟ್ಟಿದೆ, ನಾವು ದುಡ್ಡು ಕೊಟ್ಟು ಆಕ್ಸಿಜನ್ ತಗೊಂಡು ಉಸಿರಾಡ್ತಾ ಇದ್ವಿ, ಇವಾಗ ಧರ್ಮಕ್ಕೆ ಉಸಿರಾಡ್ತಾ ಇದ್ದೇವೆ. ನಾವು ಅದಕ್ಕೆ ಪ್ರೈಸ್ ಟ್ಯಾಗ್ ಅನ್ನು ಹಾಕೋದಿಲ್ಲ. ರಾಬರ್ಟ್ ಕಾನ್ಸ್ಟಾನ್ಜಾ ಅಂತೇಳಿ ಅಮೇರಿಕನ್ ಎಕನಾಮಿಸ್ಟ್, ಎಕಲಾಜಿಕಲ್ ಎಕನಾಮಿಸ್ಟ್, ಅವರು ಹೇಳ್ತಾರೆ, ನೇಚರಿಂದ ನಾವು ಏನೆಲ್ಲ ಬಳಕೆ ಮಾಡ್ಕೊಳ್ತೇವೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಪ್ರೈಸ್ ಟ್ಯಾಗ್ ಅನ್ನು ಹಾಕಬೇಕು. ಪ್ರೈಸ್ ಟ್ಯಾಗ್ ಅನ್ನು ಹಾಕಿದ್ರೆ ಎಷ್ಟೆಷ್ಟು ದುಡ್ಡು ಕೊಡಬೇಕಾಗತ್ತೆ ಅಂತೇಳಿ ಒಂದು ಮಾನಿಟರಿ ವ್ಯಾಲ್ಯೂ ಅನ್ನ ಫಿಕ್ಸ್ ಮಾಡಬೇಕು ಫಾರ್ ದಿ ಸರ್ವಿಸ್ ಆಫ್ ದಿ ನೇಚರ್. ಎಕೋಸಿಸ್ಟಮ್ ಏನು ನಮಗೆ ನೇಚರನ್ನು ಕೊಡ್ತದೆ, ಆಗ ಎಸ್ಟಿಮೇಟ್ ಮಾಡಿದಾಗ ಅವ್ರಿಗೆ ಎಷ್ಟು ಸಿಗುತ್ತೆ? ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ $33 trillion per year. $33 trillion per year ನಾವು ಪೇ ಮಾಡಬೇಕು ನೇಚರ್ಗೆ. ಅಷ್ಟು ನೇಚರನ್ನು ನಾವು ಪ್ರಾಯಶಃ ಬಳಕೆ ಹೇಳ್ಬಾರ್ದು, ವಿ ಆರ್ ಎಕ್ಸ್ಪ್ಲಾಯ್ಟಿಂಗ್ ದಿ ನೇಚರ್ ಇನ್ ದ್ಯಾಟ್ ಎಕ್ಸ್ಟೆಂಟ್. ಸೊ ನೀವು ಒಂದು ವೇಳೆ ನೇಚರ್ ಕಾಸ್ಟ್ ಮಾಡ್ತಾ ಹೋದ್ರೆ ವಿ ಹ್ಯಾವ್ ಟು ಪೇ ದಟ್ ಮಚ್ ಅಮೌಂಟ್ ಅಂತ ಹೇಳುತ್ತೆ. ಅದರ ಬಗ್ಗೆ ಒಂದು ಪ್ರಶ್ನೆ ಇದೆ. ಸೊ ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋವಿಂಗ್. $33 trillion a year is the price tag given to the ecosystem services. ಇನ್ಕರೆಕ್ಟ್ ಕೇಳುತ್ತಾನೆ. ಹಾಗಾದ್ರೆ ಇದು ರೈಟ್, ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್ ಅಷ್ಟೇ. ರಾಬರ್ಟ್ ಕಾನ್ಸ್ಟಾನ್ಜಾ ಅವನ ಕೋವರ್ಕರ್ಸ್, ಇಸ್ ಅನ್ ಎಕಲಾಜಿಕಲ್ ಎಕನಾಮಿಸ್ಟ್, ಅವರ ಟೀಮ್ ಪ್ರೈಸ್ ಟ್ಯಾಗ್ ಅನ್ನು ಹಾಕಿದಿಷ್ಟೇ, $33 trillion ಪ್ರೈಸ್ ಟ್ಯಾಗ್. ದ ಗ್ಲೋಬಲ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಈಸ್ ನಿಯರ್ಲಿ ಹಾಫ್ ಆಫ್ ದಿ ಪ್ರೈಸ್ ಟ್ಯಾಗ್ ಗಿವನ್ ಟು ದಿ. ಇದು ಕೂಡ ಸರಿ ಇದೆ. ಅಂದ್ರೆ ಇಡೀ ಒಂದು ದೇಶದಲ್ಲಿ ಉತ್ಪಾದನೆ ಆಗುವಂಥದ್ದು ಈ ಬೆಲೆಗಿಂತಲೂ ಕೂಡ ಅರ್ಧದಷ್ಟು ಕಡಿಮೆ ಇದೆ ಅಂತೇಳಿ ಅದು ಸ್ಟೇಟ್ಮೆಂಟ್ ಅರ್ಥ ಆಗಿದೆ. ಎರಡನೇದು, ಆಫ್ ದಿ ಟೋಟಲ್ ವೇರಿಯಸ್ ಎಕೋಸಿಸ್ಟಮ್ ಸರ್ವಿಸಸ್ ದ ಸಾಯಿಲ್ ಫಾರ್ಮೇಶನ್, ಇದು ಸರಿ ಇದೆ. 50% ಸಾಯಿಲ್ ಅಕೌಂಟ್ ಫಾರ್ ದಿ 50% ಇಸ್ ಅಕೌಂಟ್ ಫಾರ್ ದಿ ಸಾಯಿಲ್ ಫಾರ್ಮೇಶನ್. ಏನು ಎಕೋಸಿಸ್ಟಮ್ ಸರ್ವಿಸ್ ಅನ್ನ ಕೊಡ್ತಾ ಇದೆ ಟೋಟಲ್ ಸರ್ವಿಸ್ಗಳಲ್ಲಿ, 50% ಸಾಯಿಲ್ ಫಾರ್ಮೇಶನ್, ಮಣ್ಣು ಫಾರ್ಮೇಶನ್ ಆಗ್ಲಿಕ್ಕೇನೆ ಅಷ್ಟು ಸರ್ವಿಸ್ ನೇಚರ್ ಮಾಡ್ತಾ ಇದೆ ಅನ್ನುವಂಥದ್ದು. ದ ಕಾಸ್ಟ್ ಆಫ್ ಕ್ಲೈಮೇಟ್ ರೆಗ್ಯುಲೇಷನ್ ಅಂಡ್ ಹ್ಯಾಬಿಟ್ಯಾಟ್ ಫಾರ್ ವೈಲ್ಡ್ ಲೈಫ್. ಕ್ಲೈಮೇಟ್ ರೆಗ್ಯುಲೇಷನ್, ವಾತಾವರಣವನ್ನ ರೆಗ್ಯುಲೇಟ್, ತನ್ನಷ್ಟಕ್ಕೆ ನೇಚರ್ ರೆಗ್ಯುಲೇಟ್ ಮಾಡ್ಕೊಳ್ತದೆ. ನಮ್ಗೆ ಗೊತ್ತಿದೆ, ನಾವೆಲ್ಲ ವೆರಿ ಸ್ಟೇಬಲ್ ಎನ್ವಿರಾನ್ಮೆಂಟಲ್ ಕ್ಲೈಮ್ಯಾಟಿಕ್ ಕಂಡೀಷನ್ ಇರುವವರು. ನಮ್ಮಲ್ಲಿ ಜೂನ್ 1ಕ್ಕೆ ಮಳೆ ಬರಬೇಕು, ಮಳೆ ಬರಬೇಕು. ನವೆಂಬರಲ್ಲಿ ಚಳಿ ಆಗಬೇಕು, ಚಳಿ ಆಗಬೇಕು. ಮಾರ್ಚಲ್ಲಿ ಸೆಕೆ ಆಗ್ಲೇಬೇಕು. ದಟ್ ಇಸ್ ಎ ವೆರಿ ಸ್ಟ್ಯಾಂಡರ್ಡ್ ಕ್ಲೈಮ್ಯಾಟಿಕ್ ಕಂಡೀಷನ್ ನಾವಿದ್ದೇವೆ. ಜೂನ್ 1ಕ್ಕೆ ನಮಗೆ ಜೂನ್ 5, 6, 7, 8ಕ್ಕೆ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಈ ಸಲ ಬರ ಬಂದು ಬಿಡ್ತದೆ ಅಂತೇಳಿ. ನಮಗೆ ನವೆಂಬರ್, ಡಿಸೆಂಬರ್ ಚಳಿ ಆಗ್ಲೇಬೇಕು. ಅಂದ್ರೆ ವಿ ಆರ್ ಲಿವಿಂಗ್ ಇನ್ ಎ ವೆರಿ ಸ್ಟೇಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್. ಇಟ್ ಇಸ್ ನಾಟ್ ಟ್ರೂ ವಿತ್ ಆಲ್ ಅದರ್ ಸ್ಟೇಟ್ಸ್ ಆರ್ ಅದರ್ ಕಂಟ್ರಿಯಲ್ಲೆಲ್ಲ ಅಷ್ಟು ಪರ್ಫೆಕ್ಟ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗಳಿಲ್ಲ. ಸೊ ಹಾಗೆ ಕ್ಲೈಮೇಟ್ ರೆಗ್ಯುಲೇಷನ್ ಮಾಡಿಕೊಳ್ಳೋದಕ್ಕೆ ಎಷ್ಟು ಪರ್ಸೆಂಟ್ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 6% ಹೋಗುತ್ತೆ. ಈ ಹ್ಯಾಬಿಟ್ಯಾಟ್ ಫಾರ್ ದಿ ವೈಲ್ಡ್ ಲೈಫ್, ವನ್ಯಜೀವಿಗಳಿಗೆ ಆಶ್ರಯವನ್ನು ಕೊಡ್ಲಿಕ್ಕೆ 6%. ಸೊ ಇದು ಟೋಟಲ್ 12% ಇದು. ಅದ್ರಿಂದ ದಿಸ್ ಸ್ಟೇಟ್ಮೆಂಟ್ ಇಸ್ ನಾಟ್, ಇಟ್ಸ್ ಇನ್ಕರೆಕ್ಟ್. ಅಂಡರ್ಸ್ಟ್ಯಾಂಡ್? ಮಣ್ಣು ಫಾರ್ಮೇಶನ್ಗೆ 50% ಸರ್ವಿಸ್ ಇದೆ. ಪ್ರೈಸ್ ಟ್ಯಾಗ್ ಅನ್ನು ಹಾಕಿದ್ರೆ $33 trillion ನಾವು ನೇಚರ್ಗೆ ಪೇ ಮಾಡಬೇಕಾಗತ್ತೆ ಅನ್ನೋದು ಟೋಟಲ್ ಸ್ಟೇಟ್ಮೆಂಟ್ ಇದು. ಸೊ ಇದು ಎಕೋಸಿಸ್ಟಮ್ ಸರ್ವಿಸಸ್ ಅನ್ನುವಂಥ ಒಂದು ಟೋಟಲ್ ಸಣ್ಣ ಕಾನ್ಸೆಪ್ಟ್ ಇದೆ ಟೆಕ್ಸ್ಟ್ ಬುಕ್ನ ಕೊನೆಗೆ, ಅದನ್ನು ನೀವು ದಯವಿಟ್ಟು ಓದಿಕೊಳ್ಳಿ. ನಾವು ಅಲ್ಲಿಗೆ ನಮ್ಮ 30 ಪ್ರಶ್ನೆಗಳು ಕೂಡ ಮುಗಿಯಿತು. ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಫಸ್ಟ್ ನಾವು ಎಕೋಸಿಸ್ಟಮ್ನ ಕಾಂಪೊನೆಂಟ್ಸ್ನ ಬಗ್ಗೆ ಓದಿದ್ವಿ, ಕಾಂಪೊನೆಂಟ್ಸ್ ಆಫ್ ದ ಎಕೋಸಿಸ್ಟಮ್. ಅಲ್ಲಿ ಸ್ಟ್ರಾಟಿಫಿಕೇಶನ್ ಓದಿದ್ವಿ, ಸ್ಪೀಷೀಸ್ ಕಾಂಪೋಸಿಷನ್ನ ಬಗ್ಗೆ, ಆಮೇಲೆ ಪ್ರೊಡಕ್ಟಿವಿಟಿ ಆದಮೇಲೆ ಡಿಕಂಪೋಸಿಷನ್ನ ಬಗ್ಗೆ ಓದಿದ್ವಿ. ಏಬಯೋಟಿಕ್ ಮತ್ತು ಬಯೋಟಿಕ್ ಕಾಂಪೊನೆಂಟ್ನ ಬಗ್ಗೆ ಕೆಲವು ಪ್ರಶ್ನೆಗಳಿತ್ತು. ದೆನ್ ಫುಡ್ ಚೈನ್ ಮತ್ತು ಎಕಲಾಜಿಕಲ್ ಪಿರಮಿಡ್ನ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನು ನಾನು ಕೇಳಿದೆ, ಇಂಟೆನ್ಷನಲಿ ಕೇಳಿದ್ದು. ಯಾಕೆಂತ ಹೇಳಿದ್ರೆ ಎಕೋಸಿಸ್ಟಮಲ್ಲಿ 2 ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಎಕಲಾಜಿಕಲ್ ಪಿರಮಿಡ್ ಅನ್ನು ದಯವಿಟ್ಟು ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳಿ. ಇಲ್ಲಿ 3 ಥರದ ಪಿರಮಿಡ್ಗಳು: ಪಿರಮಿಡ್ ಆಫ್ ಎನರ್ಜಿ, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ನಂಬರ್. ಇಲ್ಲಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಪಾಂಡ್ ಎಕೋಸಿಸ್ಟಮ್, ಮೆರೈನ್ ಎಕೋಸಿಸ್ಟಮ್ ಎಷ್ಟು ನೋಡ್ಕೊಳ್ಳಿ. ಇನ್ನು ಸ್ಟ್ರಾಟಿಫಿಕೇಶನ್ ಅಂತ ಹೇಳಿದೆ, ಒಂದು ಜನರಲ್ ನಾಲೆಜ್ಗೋಸ್ಕರ ಹೇಳ್ತೇನೆ. ಹೈಯೆಸ್ಟ್ ಸ್ಟ್ರಾಟಿಫಿಕೇಶನ್ ಆಗಿರುವಂತಹ ಎಕೋಸಿಸ್ಟಮ್ ಈಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಹೈಯೆಸ್ಟ್ ಸ್ಟ್ರಾಟಿಫಿಕೇಶನ್ ಅನ್ನು ನಾವು ನೋಡಬಹುದು. ಲೋಯೆಸ್ಟ್ ಸ್ಟ್ರಾಟಿಫಿಕೇಶನ್ ಇಸ್ ಸೀನ್ ಇನ್ ಡೆಸರ್ಟ್ ಎಕೋಸಿಸ್ಟಮ್. ಇದೆರಡು ನೋಟ್ ಮಾಡಿಕೊಳ್ಳಿ, ಎಲ್ಲಾದ್ರೂ ಕೇಳಿದ್ರೆ ಕೇಳಬಹುದು. ಓಕೆ,
ಮ್ಯಾಕ್ಸಿಮಮ್ ಎಲ್ಲ ಕಾನ್ಸೆಪ್ಟ್ಗಳನ್ನ ನಾವು ಕವರ್ ಮಾಡಿದ್ದೇವೆ. ಕೊನೆಗೆ 2 ಪ್ರಶ್ನೆಗಳು ನಿಮಗೆ ಎಕಲಾಜಿಕಲ್ ಸಕ್ಸೆಷನ್ ಇಂದ ಇತ್ತು. ಜಾಸ್ತಿ ಕಾನ್ಸೆಪ್ಟ್ ಏನಿಲ್ಲ ಅಲ್ಲಿ. ಎಕಲಾಜಿಕಲ್ ಸಕ್ಸೆಷನ್, ಪ್ರೈಮರಿ ಸಕ್ಸೆಷನ್, ಸೆಕೆಂಡರಿ ಸಕ್ಸೆಷನ್, ಸೀರಲ್ ಕಮ್ಯುನಿಟಿ, ಪಯನಿಯರ್ ಸ್ಪೀಶೀಸ್, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಇದರ ಬಗ್ಗೆ ಕೂಡ ಪ್ರಶ್ನೆಗಳಿತ್ತು. ಇದು ಒಂದು ಪ್ರಶ್ನೆ ನಾನು ಎಕಲಾಜಿಕಲ್ ಸರ್ವೀಸಸ್ ಇಂದ ಹಾಕಿದ್ದೇನೆ, ಸಣ್ಣದಾಗಿ ಕೊನೆಗಿದೆ. ನೇಚರ್ ನಮಗೆ ಸರ್ವಿಸ್ ಅನ್ನು ಕೂಡ ಸೇವೆಯ ರೂಪದಲ್ಲಿ ನಾವು ನೇಚರನ್ನು ಬಳಸಿಕೊಳ್ತಾ ಇದ್ದೇವೆ. ನಾವೇನೋ ಅದಕ್ಕೆ ವಾಪಸ್ ಕೊಡ್ತಾ ಇಲ್ಲ, ಅದನ್ನು ಕೊಡಬೇಕು ಒಂದು ಅವೇರ್ನೆಸ್ಗೋಸ್ಕರ ಈ ಕಾನ್ಸೆಪ್ಟ್ ಕೊನೆಗೆ ಹಾಕಿದ್ದಾರೆ. ತೆಗೆದ್ರು ಕೂಡ ಮುಂದಿನ ವರ್ಷಕ್ಕೆ. ದಯವಿಟ್ಟು ಓದ್ಕೊಳ್ಳಿ. ದಟ್ಸ್ ಆಲ್ ಅಬೌಟ್ ಎಕೋಸಿಸ್ಟಮ್. ಥ್ಯಾಂಕ್ ಯು.